ರಾತ್ರಿ 8:40. ಕಾನ್ಫಿಡೆನ್ಸ್ ಇರಲಿಲ್ವಾ? ಎಲ್ಲಿ ಎಲ್ಲ ಕಳ್ಪೆ ನನಗೆ ಇಲ್ಲ, ನೀವು ಆಲ್ರೆಡಿ ಸೇಫ್ ಇದ್ರು, ನೀವು ಸುಮ್ಮನೆ ಅದೇ ಯೂಸ್ ಹೋದ್ರೆ ಮಾಡಿದ್ರು. ಒಳ್ಳೆ ಬಿಡಿ, ಈಗ ಅಕಸ್ಮಾತ್ ಸೇಫ್ ಆಗಿದ್ರು ಅಣ್ಣ ಹೋಗ್ಲೇಬೇಕಿತ್ತಲ್ಲ. ಅವ್ರು ಹೋಗೋದಲ್ಲ, ನಿಮ್ಮ ಪವರ್ ಹೋಯ್ತಲ್ಲ ಅಂತ. ನಮ್ಮ ತಾಕತ್ ಮೇಲೆ ಆಗೋಣ, ಅದನ್ನ ನಂಬ್ಕೊಂಡ್ ಬಂದಿದ್ವಿ. ಅಕಸ್ಮಾತ್ ಉಲ್ಟಾ ಬಿಟ್ರೆ ಇಕ್ಕಣ್ಣಿಗೆ ಮಾಡ್ಕೊಂಡೆ ಅನ್ಸಲ್ವಾ? ಏನೋ ಹೇಳಿಲ್ಲ, ನನಗೂ ಏನೋ ಹೇಳಿಲ್ಲ. ಅವ್ರಿಗೆ ಬೇಜಾರಾಯಿತು, ಅವರು ಸಮಾಧಾನದಿಂದ ಹೋಗಲಿಲ್ಲ, ನೋವಿಂದ ಹೋಗಿದ್ರು. ಅವರು ಬಾಯಿ ಕೂಡ ಇರಲಿಲ್ಲ, ಅವ್ರಿಗೆ ತುಂಬ ನೋವಾಯಿತು. ಹೋಲಿ ಬಿಡು, ಬಾಯಲ್ಲಿ ಇದು ಮಾಡ್ಕೋಬೇಡ. ಯಾಕೆ ಅಷ್ಟೊಂದು ಫೀಲ್ ಮಾಡ್ಕೊತಾ ಇದೆಯಾ? ಹಾಂ, ಗೊತ್ತಾಯ್ತು, ಇಡೀ ಮನೆ ಗೊತ್ತು ನಿಮ್ಗೆ ಬೇಕು ಅಂತ ಮಾಡಿಲ್ಲ ಅಂತ. ಅದಕ್ಕೆ ಎಲ್ಲರೂ ಈ ಡಿಸಿಷನ್ ತಗೊಂಡಿದ್ದೀವಿ. ಗೊತ್ತು, ಅಪ್ಪ ಅಮ್ಮ ಏನು ಅನ್ಕೊಳ್ಳಲ್ಲ. ಅವರು ಅರ್ಥ ಮಾಡ್ಕೋತಾರೆ, ಅವರು ವಿಡಿಯೋ ನೋಡಿರ್ತಾರೆ. ಡೋಂಟ್ ವರಿ ಇಶಾ, ಇನ್ಮೇಲಾದರೂ ಪ್ಲೀಸ್ ತಲೆಗೆ ಹಾಕ್ಕೊಂಡು ಆಟ ಆಡು. ಎಲ್ಲದೂ ನೀನು ಮೂಗಿನ ನೇರವಾಗಿ ಮಾಡಬೇಡ, ಓಕೆನಾ? ರಾತ್ರಿ 8:50. ಒಂದು ಐಡಿಯಾ ಇಟ್ಕೊಂಡು ಬಂದಿದ್ರಿ, ನಾನು ಇವ್ರಿಗೆ ಕಲಿಸ್ತೀನಿ, ಇವ್ರ ತಲೆ. ಇವತ್ತು ಎಂಥ ಸಿಚುವೇಶನ್ ಬಂತು ನೆನಪಾಯ್ತಾ ನಿಮಗೆ? ನೀವು ಯಾರನ್ನೆಲ್ಲ ನೀವು ಇದು ಮಾಡಿದ್ರಿ, ಅವರೇ ನಿಮ್ಮನ್ನು ಇವತ್ತು ಸೇವ್ ಮಾಡಿದ್ದು ಈ ಮನೇಲಿ. ದಿಸ್ ಗೇಮ್ ಇಸ್ ನಾಟ್ ವಾಟ್ ನೀವು ಮುಂಚೆ ಅಂದ್ಕೊಂಡು ಬಂದಿದ್ರಲ್ಲ, ಅದಲ್ಲ. ಇವತ್ತು ಅವರೇ ಸೇವ್ ಮಾಡಿದ್ದು ನಿಮ್ಮನ್ನು. ನನಗೆ ಸುಮ್ಮನೆ ಹಿಡ್ಕೊಂಡ್ರು, ಅದೇಂಗೆ ನೀನು ಅವ್ನು ಕ್ಯಾಪ್ಟನ್ ಆಗ್ಬೋದಿತ್ತು ಅಂತ ನನಗೆ ಆ ವಾರ ಅನ್ನಿಸ್ತಿತ್ತು. ನೀವು ಹೆಂಗೆ ಆಗ್ತಿದ್ದೀರಿ ಗೊತ್ತಾ? ನಾನು ಇದನ್ನ ಸುಮಾರು ಸರ್ತಿ ನಾನು ಹೇಳ್ಬೇಕು ಅಂತ ನಾನು ಸುಮ್ಮನೆ ನಿಮ್ದೇನು ನಿಮ್ದು ಇರಬೇಕು ಅಂತ. ನೀವೇನು ಇಲ್ಲಿ ಯಾರಾದ್ರೂ ಸ್ಟ್ರಾಂಗ್ ಅನ್ಸಿದ್ರೆ ನೀವು ಅವ್ರನ್ನ ಪ್ರೇಸ್ ಮಾಡ್ತೀರಾ, ಅವ್ರನ್ನ ಫೇವರ್ ತಗೊಳ್ತೀರಾ, ಅದು ಅವ್ರಿಗೂ ಗೊತ್ತು ನೀವು ಮಾಡ್ತಾ ಇರೋದು ಇದು ಅಂತ. ನೀವು ನಿಮ್ಮ ಸ್ಟ್ಯಾಂಡ್ ತಗೊಳ್ಳಿ, ತಪ್ಪ ಸರಿನಾ? ಒನ್ ಮ್ಯಾನ್ ಶೋ ನಿಮಗೆ ಮಿಸ್ ಹೊಡಿತಾ ಇರೋದು. ಒಂದು ನಿಮಿಷ ಮ್ಯಾಮ್, ನಿಮ್ಗೆ ಎಲ್ಲಿ ಗೊತ್ತಾ ಮಿಸ್? ಜನಗಳಿಗೆ ಏನು ಅನ್ನಿಸ್ತಿದೆ ಹೇಳಿ? ನಿಮ್ಮನ್ನ ಒಂದು ಆ್ಯಂಗಲ್ ಅಲ್ಲಿ ನೋಡಿರ್ತಾರೆ, ನಿಮ್ದು ಸ್ಟ್ಯಾಂಡ್ ಏನು? ನೀವು ಇಲ್ಲಿ ಏನು ಅನ್ನಿಸ್ತದೆ ಗೊತ್ತಾ? ನಿಮ್ಮ ಕ್ಯಾರೆಕ್ಟರ್ನ ನೀವು ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡ್ತಿದ್ದೀರಿ. ಇದೊಂದು ಹೇಳ್ತಾ ಇದ್ದೀನಿ ಕೇಳಿ. ನೀವು ಹೊರಗಡೆ ಮಾಡಿರೋ ಹೆಸರು ಕೂಡ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಇದನ್ನ ಸ್ಟ್ರೇಟ್ ಆಗಿ ಹೇಳ್ತೀನಿ. ಇಲ್ಲಿ ಆಮೇಲೆ ಸೇಫ್ ಗೇಮ್ ಮಾಡಿದ್ರೆ ಇದೆಯಲ್ಲ, ನಿಮಗೇನೆ ಲಾಸು. ಇದು ವರ್ಕ್ ಆಗಲ್ಲ. ರಾತ್ರಿ 9:20. ನಾನು ನಿಮ್ಮ ಮನೇಲಿ ತುಂಬ ಒಳ್ಳೆಯವನಾಗ್ಬಿಟ್ನ. ನನಗೆ ಯಾರು ಏನೋ ಕೊಡ್ತಾನೆ ಇಲ್ವಲ್ಲ. ಕೆಲಸ ಅಲ್ಲ. ಅಲ್ಲ, ನಿನ್ಗೆ ಯಾವಾಗ್ಲಾರು ಅನ್ಸಿದ್ಯಾ ನೀನು ಯಾರ ಜೊತೆ ಮಾತಾಡ್ಕೊಂಡು ಬಂದ್ರೆ, ಇಲ್ಲ ನಾನು ನಿನಗೆ ಬೈತೀನಿ? ಜೋರಾಗಿ ಮಾತಾಡಿದ್ಯಾ ಆ ಟೈಮಲ್ಲಿ? ನಿನಗೆ ಬಿಟ್ಟಿದ್ದು ಜೋರಾಗಿ ಮಾತಾಡೋದು ಬೈಯದ ಅಥವಾ ನೀ ಮಾತಾಡೋದೇ ಹಾಗೆ? ಹಾಂ, ನಿನ್ನ ಒಪಿನಿಯನ್, ನಿನಗೆ ಬಿಟ್ಬಿಡ್ತೀನಿ. ಹಾಂ, ನೀನು ಈ ಥರ ಈಗ ನೀನು ಹಿಂಗೆಲ್ಲ ಕೇಳಬೇಡ ನನ್ನ ಹತ್ರ. ನೀನು ಸೂರಜ್ ಯೋಸೆಫ್. ಬಟ್ ಸತ್ಯ ಹೇಳ್ತಾ ಇದ್ದೀನಿ, ಅಜ್ಜಿ ಜೊತೆಗೆ ಕ್ಲೋಸ್ ಇದ್ದೀನಿ, ಅವರು ಹೋಗಿದ್ರು. ಇವತ್ತೇ ಚಂದನ ಜೊತೆಗೆ ಕ್ಲೋಸ್ ಆಯ್ತು, ಅವರು ಹೋಗಿದ್ರು. ನೆಕ್ಸ್ಟು ಇಲ್ಲಿ ಅಶ್ವಿನಿ ಮೇಡಮ್ ಜೊತೆ ಕ್ಲೋಸ್ ಇರು, ಅವ್ರು ಹೋಗ್ಬಿಡ್ಲಿ. ಆ ಕಡೆ ಕೇಳಿರಿ. ನೀರು ಬೇಕಾದ್ರೆಲ್ಲವು ನಿಂಗೆ ಮತ್ತೇನು ಬೇಕಾದ್ರೆ ಬೆಲ್ ಬಾರ್ಸು. ಓಕೆ. ದಿನ 43 ಬೆಳಗ್ಗೆ 9 ಗಂಟೆ.
ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಮಾರ್ನಿಂಗ್ ಬಿಗ್ ಬಾಸ್. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಮಧ್ಯಾಹ್ನ 12 ಗಂಟೆ. ಯಾರು ಬೇರೆಯವ್ರು ಕೊಟ್ಟಿದ್ದಿದ್ ನೀನು? ಯಾರು ಬೇರೆ ಕೊಡ್ತಾನ? ಎಲ್ಲಿದ್ದೀನಿ ನಾನು? ನೀ ಮಾಡಿಲ್ಲ, ಕಾಣಿಸಿಲ್ಲ ಹಿಂಗದ ಎಲ್ಲ ಚಂದ್ರನ್ ಮಾಡ್ಯಾನ. ನೀ ಅದನ್ನ ಡೈನಿಂಗ್ ಟೇಬಲ್ ಅಷ್ಟೇ ಕೊಟ್ಟಿದ್ ನಮ್ಗೆ. ರೂಪಾಯಿದಾಗ 4 ಭಾಗ ಅಷ್ಟೇ ಮಾಡಿದ್ದೇನೆ. ಈ ರೂಪಾಯಿದಲ್ಲ ಚಂದ್ರನ್ ಮಾಡ್ಯಾನ. ಇದು ನಮಗ್ ವಯಸ್ಸೇ ಇಲ್ಲ. ನೀನು ಯಾವ್ದು ವಯಸ್ಸಲ್ಲ ಕೇಳಿಸ್ಕೊಂಡಿಲ್ಲ. ಅದನ್ನ ಚಂದ್ರನ್ ಮಾಡ್ಯಾನ. ಚಂದ್ರನ್ ನನಗೂ ಕರೆಕ್ಟ್ ಆಗಿ ಗೊತ್ತು. ಪೌಡರ್ ರೂಮು, ಕ್ಯಾಪ್ಟನ್ ರೂಮ್, ಡೈನಿಂಗ್ ಟೇಬಲ್ ಅಷ್ಟೇ. ಚಂದ್ರನ್ ಮಾಡ್ಯಾನ. ಅದನ್ನ ನೀ ಮಾಡೇ ಇಲ್ಲ. ಲಕ್ಷ ನೀ ಎಲ್ಲಿ ಬಂದಿ? ಪೌಡರ್ ರೂಮ್ ಕೆಟ್ಟ ಬಂದಿ, ಮುಗ್ದೈತಿಂದ ಅಷ್ಟ. ನೀನ್ ತಳಗಿಂದ ಎಲ್ಲಿ? ವಯಸ್ಸಿಲ್ಲ. ಯಾರಿಗನ ಎಲ್ಲಿದ್ದೀನಿ? ಚಂದ್ರನ್ ಮಾಡಿದ್ದ. ಚಂದ್ರನ್ ಎಲ್ಲ ಮಾಡ್ಯಾನಲ್ಲ, ಟೋಟಲ್ ಎಲ್ಲ ಮಾಡ್ಯಾನ. ನೀವು ರೂಪಾಯಿದಾಗ 4 ಎಷ್ಟ ಮಾಡಿದ್ ಬಾರ್ ನಾವು ಮಾಡ್ಯಾನ ಎಲ್ಲ ಚಂದ್ರನ್. ಇಲ್ಲ ರೂಪಾಯಿ ಮಾಡಕ್ ಬಿಡ್ಲ ಹೇಳು. ಇಲ್ಲ ನಿನ್ ಕಣ್ಣಿಗೆ ಕಾಣಿಸಿಲ್ಲ ಅದ ಅಷ್ಟ. ನೀ ಪೌಡರ್ ರೂಮ್ ಅಂತ ತಲೆಗೆ ಇಟ್ಕೊಂಡಿ, ಅದ ಒಂದು ಕಾಣಿಸಿಲ್ಲ. ಮಾಡಿದ್ಯಾ ಬೀಗ? ನೀ ಪೌಡರ್ ರೂಮ್ ಅಂತ ತಲೆಗೆ ಇಟ್ಕೊಂಡಿ, ಅದೊಂದು ಕಾಣಿತ್ ನಿಂಗೆ ಅಷ್ಟ. ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋಣ. ಮಧ್ಯಾಹ್ನ 12:25. ಮನೆಯ ಸದಸ್ಯರ ವೈಯಕ್ತಿಕ ಅಭಿಪ್ರಾಯಕ್ಕೆ ಅನುಗುಣವಾಗಿ ಈ ಮನೆಯಲ್ಲಿ ತಮ್ಮ ಖಾರ ಮಾತುಗಳಿಂದ ಮನೆಯ ಸದಸ್ಯರ ಮನಸ್ಸಿಗೆ ಘಾಸಿ ಉಂಟು ಮಾಡುವ ಸದಸ್ಯರು ಯಾರು ಎಂದು ತಿಳಿದುಕೊಳ್ಳುವ ಸಲುವಾಗಿ ಮನೆಯ ಎಲ್ಲ ಸದಸ್ಯರಿಗೆ ಈಗ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ನೀಡುತ್ತಿದ್ದಾರೆ. ಇದರ ಅನುಸಾರ ಚಟುವಟಿಕೆ ಆರಂಭವಾದಾಗ ಪ್ರತಿ ಸದಸ್ಯರು ಒಬ್ಬರಾದ ನಂತರ ಒಬ್ಬರಂತೆ ಮೇಜಿನ ಬಳಿ ಬಂದು ತಮ್ಮ ಅಭಿಪ್ರಾಯದ ಅನುಸಾರ ಈ ಮನೆಯಲ್ಲಿ ವಿಷಕಾರಕ ಸದಸ್ಯ ಅಂದರೆ ತಮ್ಮ ಪ್ರತಿ ಮಾತಿನಲ್ಲಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸುವ 2 ಸದಸ್ಯರು ಯಾರು ಎಂದು ಸೂಚಿಸಿ ಅವರಿಗೆ ಮೆಣಸಿನಕಾಯಿಯನ್ನು ತಿನ್ನಿಸಿ ತಮ್ಮ ಆಯ್ಕೆಗಳಿಗೆ ಸೂಕ್ತ ಕಾರಣಗಳನ್ನು ನೀಡಬೇಕು. ಮಧ್ಯಾಹ್ನ 12:30. ಫಸ್ಟ್ ನಾನು ಇದೇ ಆ್ಯಕ್ಚುಲಿ ರಾಶಿಕಾ ಅವರಿಗೆ ಕೊಡ್ತೀನಿ. ಪೂರ್ತಿ ತಿನ್ನಿಸ್ಬೇಕು. ಇಲ್ಲ ಇಲ್ಲ ಪೂರ್ತಿ ಇಲ್ಲ. ಪೂರ್ತಿನೇ ದೊಡ್ಡದು ಕೊಡು ಒಂಚೂರು. ಆಕ್ಚುಲಿ ಚಿಕ್ಕದು ಖಾರ ಜಾಸ್ತಿ, ಅದಕ್ಕೆ ಕೊಡ್ತಿದ್ಯಾ ಚಿಕ್ಕದು? ಕುಕಿಂಗ್ ಡಿಪಾರ್ಟ್ಮೆಂಟ್. ಸರಿ ಸರಿ. ಆಕ್ಚುಲಿ ಇವರು ಅದೇ ಅವರ ಮಾತು ಇರುತ್ತೆ ಅಲ್ವಾ, ಖಾರ ಖಾರ ಇರುತ್ತೆ, ತುಂಬಾ ನೋವಾಗುವ ಇರುತ್ತೆ. ಯಾರ್ಯಾರು ಸ್ವಲ್ಪ ವೀಕ್ ಇರ್ತಾರೆ, ಸ್ವಲ್ಪ ಇಮೋಷನಲ್ ಇರ್ತಾರೆ, ಸೊ ಸ್ವಲ್ಪ ಹರ್ಟ್ ಆಗ್ಬೋದು ಅವರು. ಅರ್ಥ ಆಯ್ತಾ? ಅರ್ಥ ಆಯ್ತು. ಅದೇ ನಾನು ಇರೋದೇ ಹೀಗೆ. ನನ್ನ ಕ್ಯಾರೆಕ್ಟರ್ ಅಂತ ಬಂದಿದ ತಕ್ಷಣನೇ ನನಗೆಲ್ಲೂ ವಿಷಕಾರಿಯಾಗಿ ಇಲ್ಲ, ಅವ್ರಿಗೇನೋ ಹರ್ಟ್ ಮಾಡ್ಬೇಕಂತ ನಾನು ಯಾವತ್ತೂ ಇಲ್ಲಿ ಮಾತೇ ಆಡಿಲ್ಲ. ನಂಗೆ ಅನ್ಸಿದ ಒಪಿನಿಯನ್ ಹೇಳಿದ್ದೀನಿ. ಅದೇ ತಪ್ಪು. ಅದು ನೀನು ತುಂಬಾ ಹರ್ಟ್ ಆಗತ್ತೆ ಅಂದ್ರೆ ಅದು ಅವ್ರು ಹೇಗೆ ತಗೋತಾನಂತ ಅವ್ರಿಗೆ ಬಿಟ್ಟಿದ್ದು. ಅದನ್ನ ಫುಲ್ ಶುಗರ್ ಕೋಟಿಂಗ್ ಆಗಿ ಸಕ್ಕರೆ ತಿನ್ನಂಗಿಲ್ಲ. ನನ್ಗೆ ಯಾರೋ ಹರ್ಟ್ ಆಗ್ಬೇಕು ಅಂತ ನಾನೆಲ್ಲೂ ಮಾತಾಡಿಲ್ಲ. ಎಲ್ಲ ಸತ್ತು ಹಿಂಗೆ ಆಗ್ಬಿಟ್ರೆ ಸಾಕನಪ್ಪ, ಬೇಗ ಮುಗಿದೈತದೆ. ಸೆಕೆಂಡ್ ನಾನು ಧ್ರುವನಾಗೆ ಕಳಿಸ್ತೀನಿ. ನಿಮ್ಮ ಮಾತು ಮೇ ಬಿ ಸ್ಪೈಸಿ ಇಲ್ಲ, ವಿಷಕಾರಿ ಇಲ್ಲ, ನೀವು ನಿಮ್ಮ ಮನಸ್ಸಿನ ಹೊರಗೆ ವಿಷಕಾರಿ ಇರ್ಬೋದು ಅಂತ ನನಗೆ ಅನಿಸುತ್ತೆ. ಯಾವಾಗ ನಿಮ್ಮ ಆ್ಯಕ್ಷನಲ್ಲಿ ಅದೇ ಕಾಣಿಸುತ್ತೆ ನನಗೆ. 17 ಮೆಂಬರ್ಸ್ ಹತ್ರ ಒಂದು ನಗು ಮಾತಾಡೋದು, ಮನಸ್ಸಲ್ಲಿ ಒಂದು ವಿಷ ಇದ್ದರೆ ಅದೇ ನನಗೆ ಬ್ಯಾಡ್ ಅನಿಸುತ್ತೆ. ಅಂದರೆ 2 ಜನ ಜೊತೆಗೆ ನೀವು ಲಾಯಲ್ ಆಗಿ ಮನಸ್ಸಿಂದ ಮಾತಾಡಿ ಅದೇ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಸೊ ಮನಸ್ಸಲ್ಲಿ ನಿಮ್ಮ ವಿಷಯ ಎಲ್ಲ ಉಂಟಲ್ವಾ, ಅದೇ ತಗೊಳ್ಬೇಡಿ. ಫಸ್ಟ್ ಆಫ್ ಆಲ್ ನನಗೆ ಸಿಚುವೇಶನ್ ಪ್ರಕಾರ ನಾಟಕ ಆಡ್ಕೊಂಡು ಒಬ್ಬರನ್ನ ಬಿಟ್ಟು ಒಬ್ರು ಕೈ ಕೊಟ್ಟು ಇನ್ನೊಬ್ರಿಗೆ ಬಿಟ್ಟು ಇನ್ನೊಬ್ರು ಕೈ ಕೊಟ್ಟು ನಾಟಕ ಆಡ್ಕೊಂಡು ಫೇವರ್ ಮಾಡೋದಕ್ಕೆ ಬರಲ್ಲ. ಆಮೇಲೆ ಇನ್ನು ಕೆಲವರು ಬೇರೆಯವ್ರಿಗೆ ದ್ವೇಷ ಇದ್ದಾಗ ಅವ್ರ ಜೊತೆ ಮಾತಾಡಿದ ತಕ್ಷಣ ಬೇರೆ ಯಾರಿಗೋ ಮೆಣಸಿನ್ಕಾಯಿ ತಿಂದಂಗೆ ಆಗ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಬಹುಶಃ ನನ್ನ ವ್ಯಕ್ತಿತ್ವ ಖಾರವಾಗಿ ಕಾಣ್ತಾ ಇರ್ಬೋದು ಅಷ್ಟೇ. ಬಿಗ್ ಬಾಸ್ ನನ್ನ ಆಯ್ಕೆ ರಿಷಾ ಅವರು. ಅವರ ಮಾತಿನಲ್ಲಾಗಲಿ ಅಥವಾ ಅವ್ರು ನಡ್ಕೊಳ್ಳುವ ರೀತಿಯಲ್ಲಾಗಲಿ ತುಂಬ ವಿಷಕಾರಿಯಾದಂಥ ಒಂದು ರೀತಿಲಿ ನೋವು ಮಾಡ್ತಾರೆ ಅವರು. ತಿಂದ್ಬಿಡಲ್ಲ ಒಮ್ಮೆ ಬಡ್ನ. ಬಿಗ್ ಬಾಸ್ ಧ್ರುವಂತ್ ಹೇಳಿದ್ರು, ಮೇ ಬಿ ನಾನು ಒಬ್ಬಳೇ ಬೆಳೆದಿದ್ದ ಕಾರಣದಿಂದ ತಪ್ಪಾಗಿಲ್ಲ ಅಂತ ನಾನು ಹೇಳಲ್ಲ, ನನ್ನ ಕಡೆಯಿಂದ ತಪ್ಪಾಗಿತ್ತು. ಅದಕ್ಕೋಸ್ಕರ ಒಂದು ಅವಕಾಶನೂ ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊತಾ ಇದ್ದೀನಿ. ಇನ್ನು ಮುಂದೆ ನಾನು ಡಿಸೈಡ್ ಮಾಡಿದ್ದೀನಿ, ಅದಾಗದೇ ಇರಂಗೆ ನಾನು ನೋಡ್ಕೊತೀನಿ ಅಷ್ಟೇ. ಬಿಗ್ ಬಾಸ್ ನನ್ನ 2ನೇ ಆಯ್ಕೆ ಗಿಲ್ಲಿ ಅವರು. ತಮಾಷೆಯ ಬರದಲ್ಲಿ ತುಂಬ ಮನಸ್ಸಿಗೆ ನೋವಾಗೋ ರೀತಿ, ಮತ್ತು ತಾನು ಒಂದು ಏನೋ ಕಾಮಿಡಿ ಇದರಲ್ಲಿ ಹೀರೋ ಆಗಬೇಕು ಅನ್ನೋ ರೀತಿಲಿ ಇನ್ನೊಬ್ಬರ
ಇನ್ನೊಬ್ಬರನ್ನ ತುಂಬ ನೋಯಿಸೋದಾಗ್ಲಿ ಅಥವಾ ಅವರ ಇಮೇಜ್ ಆಗಲಿ ಅವರ ಸೆಲ್ಫ್ ರೆಸ್ಪೆಕ್ಟ್ನ ಡ್ಯಾಮೇಜ್ ಆಗೋ ಹಾಗೆ ವರ್ತಿಸ್ತಾರೆ ಅವರು. ಸೊ ಹಾಗಾಗಿ ನನ್ನ ಎರಡನೇ ಆಯ್ಕೆ ಗಿಲ್ಲಿ ಅವರು. ಅಗಿಬೇಡ, ಹಂಗೆ ನುಂಗ್ಕೋಬಿಡು. ನುಂಗ್ಕೋ ಅಗಿಬೇಡ, ನುಂಗ್ಬಿಡು. ಸಾಕಾಗಿ ಬಿಡ. ಮೊನ್ನೆ ಕಳಪೆ ಅಂತ ಒಂದು ಇದು ಬರುತ್ತೆ, ಗಿಲ್ಲಿಯವರ ಕಾವ್ಯ ಅಂತ ಒಂದು ಮಾತು ತಗತ್ತೀರ. ಹಂಗಾದ್ರೆ ನಿಮ್ಮ ಮಾತಿಂದ ನೀವೇನು ವಿಷ ಕಾಡ್ತೆ ಇಲ್ಲ ನಾನು ಕಾಡ್ತೀನಿ ಅಂತ ಸರಿನಾ? ನೀನು ನನಗೆ ಅಂದಾಗ ನನಗೆ ಮಾತ್ರ ಹೇಳ್ಬೇಕು, ಅದರಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಯ್ತದೆ ಅಂತ ನೀನು ನಂಗೆ ಯೋಚನೆ ಮಾಡಿಲ್ಲ. ಈಗ ನೀನು ನಾನು ರೇಗಿಸ್ತಾವ್ ಕಾಲ ಎಳಿತ ಅಂದ್ರೆ ನೀನು ನನ್ನ ಕಾಲ ಎಳಿ, ನೀನು ಟ್ಯಾಂಟ್ ಕೊಡು, ನೀನು ನನ್ನ ಇಷ್ಟ. ನನಗಿಷ್ಟ ಇಲ್ಲ ಅಂತ ಆದ್ರೆ ನಾನು ಪ್ರಸ್ತಾಪ ಮಾಡ್ತೀನಿ, ಅದಕ್ಕೆ ನಿಲ್ಸಿ. ನನಗಿಷ್ಟ ಅಷ್ಟೇ, ಸಿಂಪಲ್. ಇನ್ನೇನಾರ ಐತಾ? ಮೊದಲನೇದು ಸುದ್ದಿ ಅಣ್ಣ. ಸುದ್ದಿ ಅಣ್ಣ ನಾನು ಅಬ್ಸರ್ವ್ ಮಾಡ್ದಂಗೆ ತುಂಬಾ ಸರಿ ಗಿಲ್ಲಿ ನಿನ್ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ಗಿಲ್ಲಿ ಇವತ್ತು ಅಲ್ಲಿ ಇರ್ತಿದ್ದ, ನಿನ್ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ಗಿಲ್ಲಿ ಅಲ್ಲಿ ಇರ್ತಿದ್ದ ಅಂತಂದಾಗ ಅವ್ರು ಹೇಳಿದಾಗ ನನ್ನ ಒಪಿನಿಯನ್ ನಾನು ವಾದ ಮಾಡಬೇಕು ಅಂದಾಗ ಅವ್ರು ನಿಂತ್ಕೊಳ್ಳೇ ಇಲ್ಲ. ಆಸ್ ಇಫ್ ಅವ್ನು ನನಗೆ ಬಿಟ್ಕೊಟ್ಟ ಅನ್ನೋ ಥರ ನಿನ್ನ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ಗಿಲ್ಲಿ ಇವತ್ತು ಕ್ಯಾಪ್ಟನ್ ಆಗ್ತಿದ್ದ ಅನ್ನೋದನ್ನು ತುಂಬ ಸಲ ಹೇಳಿದಾಗ ನಂಗೆ ನಿಜವಾಗ್ಲೂ ಹರ್ಟ್ ಆಯಿತು. 2 ಪೀಸ್ ಮಾಡ್ಕೊಂಡು ನುಂಗ್ಬಿಡಿ, ಹಂಗೆ ಅಗಿಬೇಡಿ. ನುಂಗಕ್ಕಾಗಲ್ಲ. ಮೊನ್ನೆ ಮಾತ್ರ ನಿಜವಾಗ್ಲೂ ಸತ್ಯವಾಗ್ಲೂ ಕಾವಿಂದು ಯಾವುದೋ ಕಾರಣಕ್ಕೆ ತಲೆಯಲ್ಲಿ ಇಟ್ಕೊಂಡಿರಲ್ಲ. ನನಗೆಲ್ಲೋ ಒಂದು ಕಡೆ ನೋವಾಯಿತು. ಗಿಲ್ಲಿ ನನ್ನ ಗೆಳೆಯ, ತುಂಬ ಹೆವಿ ಪೊಟೆನ್ಷಿಯಲ್ ಮತ್ತು ಹೆವಿ ಕ್ಯಾಲಿಬರ್ ಇರೋಂಥ ಹುಡುಗ. ಗಿಲ್ಲಿ ಬಗ್ಗೆ ಅದೊಂದು ಉದ್ದೇಶ ಇತ್ತು. ಮೇ ಬಿ ಅವನ್ನ ಅದು ಹೇಳೋ ಬರದಲ್ಲಿ ನಾನು ಕಾವಿಂಗ್ ಹರ್ಟ್ ಮಾಡಿರ್ಬೋದು, ಹಾಗಾಗಿ ಅದಂಗೆ ಆಯಿತು ಅಂತ ಹೇಳ್ತೀನಿ. ಈಗ ಒಂಚೂರು ಕುಡ್ಕೊಳ್ಳೋದು. ನನ್ನ ಮನಸ್ಸಿಗೆ 2ನೇ ವ್ಯಕ್ತಿ ನೋವು ಮಾಡಿದ್ದಾರೆ ಅಂದರೆ ಮಾತಿನ ಮೂಲಕ ಇಟ್ಸ್ ಅಶ್ವಿನಿ ಅವರು. ಕುಡೀರಿ, ಬೇರೆಯವ್ರಿಗೂ ಇಡಿ. ಫುಲ್ ಗಾಂಭೀರ್ಯ ಅರ್ಥ ಮಾಡ್ತೀವಿ. ಸುಮ್ಮನೆ ಬಯಸ್ಕೊಂತೀವಿ. ಅವ್ರು ಅರಸಿ ಆಗಿದ್ದಾಗ ಅವ್ರ ಅರಸಿ ಪಾತ್ರನ ನಿರ್ವಹಿಸ್ತಿದ್ರು. ಅದ್ರ ಜೊತೆಗೆ ಏನೋ ಒಂದು ವಾದ ವಿವಾದ ಆಗುವಾಗ ಎಲ್ಲೋ ತುಂಬ ಸರಿ ನನ್ನನ್ನು ಕೆಳಗಿಟ್ಟೆ ಮಾತಾಡಿದ್ದಾರೆ. ಒಂದೊಂದು ಟೈಟಲ್ ಕೊಟ್ಟಿದ್ದಾರೆ ನನ್ನ ಕ್ಯಾರೆಕ್ಟರ್ಗೆ. ಫ್ರೀ ಪ್ರಾಡಕ್ಟ್ ಅಂತನೋ, ಬಕೆಟ್ ಅಂತನೋ, ಯುವರ್ ಅ ಬ್ಲಡಿ ಲೂಸರ್ ಅಂತನೋ, ಇದಿಷ್ಟು ಪದಗಳು ನಂಗೆ ಸಿಕ್ಕಾಪಟ್ಟೆ ಮನಸ್ಸಿಗೆ ನೋವಾಗಿದೆ. ನಾನು ವಾದ ಮಾಡಿ ದೊಡ್ಡೋಳಾಗಬೇಕು ಅಂತ ನನಗೇನಿಲ್ಲ, ಅಥವಾ ಸಣ್ಣೋಳಾಗಬೇಕು ಅಂತಲೂ ಏನಿಲ್ಲ. ಬಹುಶಃ ಇದನ್ನು ತಿದ್ಕೊಳ್ಳೋಕೆ ಒಂದು ಅವಕಾಶ ಅಂತ ನಾನು ಅನ್ಕೋತೀನಿ. ಸೊ ಮೇ ಬಿ ಐ ಟ್ರೈ ಟು ಕರೆಕ್ಟ್. ನನ್ನ ಮೊದಲನೇ ಹೆಸರು ರಿಷಾ. ಒಂಚೂರು ಹಾಲು ಇಲ್ಲೇ ಇಟ್ಬಿಟ್ರೆ ಒಳ್ಳೇದು. ನೊಂದಿರೋ ಜೀವ ಎಷ್ಟು ಅಂತ ನೊಂದಿಸ್ತೀರ. ಮಾತಾಡಬೇಕಾದ್ರೆ ಏನಾದರೂ ಒಂದು ಇನ್ಸಿಡೆಂಟ್ ಆದಮೇಲೆ ಅವ್ರನ್ನ ಶೂಟ್ ಮಾಡಿಬಿಡ್ತೀನಿ, ಮನೆಯಿಂದ ಇದು ಮಾಡಿಬಿಡ್ತೀನಿ. ಆಮೇಲೆ ಮಸಿ ಬಳಿಬೇಕಂದ್ರೆ ನನಗೆ ಮಸಿ ಬಳಿತಾರೆ. ವಾಯ್ಸ್ ಬೇಡದೇ ಇರೋ ಕಡೆನೂ ನೀವು ಸುಮ್ಮನೆ ಜಗಳ ಆಡಿದ್ರಿ ಅಂತ ನನಗನ್ನಿಸ್ತು. ಸೊ ಅಲ್ಲಿ ವಿಷಾಕಾರಿ ಆದ್ರಿ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ನಿಮಗೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಮಾತ್ರ ನಾನು ವಾಯ್ಸ್ ರೈಸ್ ಮಾಡಿದ್ದೀನಿ. ಅದು ಅನ್ನೆಸೆಸರಿ ಅನಿಸಿದ್ರೆ ನಾನು ಅದಕ್ಕೇನು ಮಾಡೋಕ್ಕಾಗಲ್ಲ. ಆದರೆ ಇನ್ನು ಮುಂದೆ ಕೂಡ ನನಗೆ ನೋವಾದಾಗ ನಿಜವಾಗ್ಲೂ ವಾಯ್ಸ್ ರೈಸ್ ಮಾಡೇ ಮಾಡ್ತೀನಿ. ಆದರೆ ಇನ್ಮೇಲೆ ಗೌರವಪೂರ್ವಕವಾಗಿರುತ್ತೆ, ಅದಂತೂ ಖಂಡಿತ. ನನ್ನ 2ನೇ ಹೆಸರು ಬಂದು ಅಶ್ವಿನಿ ಮೇಡಮು. ಅಶ್ವಿನಿ ಮೇಡಮ್ ಯಾಕೆ ಅಂತಂದರೆ ಅವ್ರು ಅರ್ಥ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಒಪಿನಿಯನ್ನ ಹೇಳಿ ಅದನ್ನ ಅವ್ರ ಕಡೆ ಆ ಒಪಿನಿಯನ್ ತಿರ್ಸ್ಕೊಂಡು ಅದನ್ನು ವಿಷಕಾರಿಯಾಗಿ ತಿರುಗಿಸ್ತಾರೆ ಅಂತ ನನಗನ್ನಿಸ್ತು ಅಷ್ಟೇ. ಮಧ್ಯಾಹ್ನ 1 ಗಂಟೆ. ಎಷ್ಟೊಂದು ಸಲ ಮನೇಲಿ ಎಷ್ಟೊಂದು ಜನ ಅವ್ರನ್ನ ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆದರೆ ನಾನು ಇರೋದೇ ಹಿಂಗೆ ಅಂತ ಮಾತಾಡಿದ್ದು. ಈ ವೇದಿಕೆ ಅದಲ್ಲ, ನೀನು ಮನೇಲಿ ಹಂಗೆ ಇರ್ಬೋದು, ಆದರೆ ಇದು ಆ ವೇದಿಕೆ ಅಲ್ಲ ಅಂತ ಹೇಳಿದ್ನು ಕೇಳಿದೆ. ಒಬ್ರ ಬಗ್ಗೆ ಟಾಂಟ್ ಮಾಡೋದು, ನೆಗೆಟಿವ್ ಮಾಡೋದು ಅದು ನಿಮ್ಮ ಗೇಮ್ ಸ್ಟ್ರಾಟಜಿ ಆಗಿರ್ಬೋದು. ಆದರೆ ಹೊರಗಡೆ ನಡೆಯುವಂಥ ಕೆಲವುದನ್ನು ನೀವು ಯೂಸ್ ಮಾಡ್ಕೊಂಡ್ರಿ, ಅದು ವಿಷಕಾರಿ ಅಂತಲೇ ನನಗೆ ಒಪ್ಕೊಂತೀನಿ. ಆಯಿತು, ಅದನ್ನು ನಾನು ಯೂಸ್ ಮಾಡಿಕೊಂಡೆ, ಅದು ಪಾಸಿಟಿವ್ ಆಯಿತು ನೆಗೆಟಿವ್ ಆಯಿತು, ನನಗೆ ಅದು ಅರ್ಥ ಆಗಿದೆ. ಇನ್ನೊಂದು ಧ್ರುವ್, ಓಕೆ, ಕೊಡಿಸ್ಬಂದು
ಒಂದಿನ ರಾಶಿಕಾ ಅವ್ರು ನನ್ನ ಜೊತೆ ಕೂತ್ಕೊಂಡು ಅಷ್ಟು ಚೆನ್ನಾಗಿ ಮಾತಾಡಿದ್ರು, ಆದರೆ ಆಮೇಲೆ ಅವ್ರು ಮಾತು ಬಿಟ್ಟರು, ಮಡಿಕೆ ಹೊಡೆದ್ರು. ಆದರೆ ಅಷ್ಟು ಮೇಡಮ್ ಅಂದ್ಕೊಂಡು ಯಾರೋ ಒಬ್ಬರು ವ್ಯಕ್ತಿನ ಅಥವಾ ವ್ಯಕ್ತಿತ್ವನ ಕೆಳಗಿಟ್ಟಾಗ ಅದು ವಿಷ ಕವರೋದು ಅಂತಲೇ ನನಗನ್ಸೋದು. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಮೇಡಮ್ ನಾವು ಅವ್ರ ಹಿಂದೆ ಹೋಗಬೇಕು, ನಾವು ಇದು ಮಾಡಬೇಕು ಅಂತೆಲ್ಲ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಬಟ್ ನಾವಂಥವ್ರು ಅಲ್ಲ ಮೇಡಮ್, ಇದೇ ಮಾತನ್ನು ನೀವು ನನ್ನ ಹತ್ರ ಹೇಳಿದ್ದು. ಆವಾಗಲೇ ನನಗೆ ನಿಮ್ಮ ವ್ಯಕ್ತಿತ್ವ ಕಾಣಿಸಿದ್ದು. ಅದೇ ಸಂದರ್ಭದಲ್ಲಿ ನನಗನ್ಸಿದ್ದು ನೀವು ವಿಷ ಕಾರ್ತಿದ್ದೀರಾ. ಬಹುಶಃ ನೀವು ನನ್ನ ವ್ಯಕ್ತಿತ್ವನ ತಪ್ಪಾಗಿ, ಅವ್ರದ್ದು ಇಶ್ಯೂ ಯಾವಾಗಲೂ ಇದ್ದಿದ್ದು ಧ್ರುವ್ ಬಂದು ನನ್ನ ಹತ್ರ ಮಾತಾಡಲ್ಲ, ನಾನು ಎಷ್ಟೇ ಮಾತಾಡಕ್ ಹೋದ್ರು ಅವ್ರು ನನ್ನ ಮಾತಾಡಲ್ಲ. ಬಹುಶಃ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅನ್ಸುತ್ತೆ ನಾನೇ ಅವ್ರ ಹತ್ರ ಬಂದು ಪದೇ ಬಂದು ಮಾತಾಡಲಿ, ಅದು ನನ್ನ ವ್ಯಕ್ತಿತ್ವ ಅಲ್ಲ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ. ಸೊ ನೀವು ಯಾವ್ದನ್ನ ಡೈವರ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರೆ ಸಮಂಜಸ ಅಂತ ಡೈವರ್ಟ್ ಮಾಡೋಕೆ ನನಗೆ ಯಾವ ಅವಶ್ಯಕತೆನೂ ಇಲ್ಲ. ಆದ್ರೂ ಗ್ರೂಪ್ ಮಾಡ್ಕೊಂಡು ಕೆಲವ್ರನ್ನ ಸ್ಟ್ರಾಂಗೆಸ್ಟ್ ಇರೋರ್ನ ಬಹಳ ಮಸ್ಕ ಹೊಡ್ಕೊಂಡು ಪ್ರತಿ ವೀಕಲ್ಲಿ ಸೇಫ್ ಆಗ್ತಾ ಬರ್ತಿರೋದು ಯಾರು ಅಂತ ನಮಗೆ ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಒಂದು ಒಳ್ಳೆ ಕಾರಣಕ್ಕೋಸ್ಕರ ಅವ್ರ ಮುಖದ ಮೇಲೆ ಹೇಳ್ದಿರ್ಬೋದು, ಬಟ್ ನಾನು ಹಾಗಲ್ಲ, ಇರೋದನ್ನ ಇದ್ದಂಗೆ ಮುಖದ ಮೇಲೆನೆ ಹೇಳ್ತೀನಿ. ಆ್ಯಂಡ್ ನಾನಿಲ್ಲಿ ಯಾರ ಗ್ರೂಪ್ ಸಪೋರ್ಟ್ ನನಗೆ ಅವಶ್ಯಕತೆ ಇಲ್ಲ. ನೀವು ಏನೇನೆಲ್ಲ ಗ್ರೂಪಿಸಮ್ ಮಾಡ್ಕೊಂಡು ಹೊಡಿಯಕ್ ನೋಡ್ತಾ ಇದ್ದೀರಿ, ಅದಕ್ಕೆ ಹೇಗೆ ನನ್ನನ್ನು ಕಾಪಾಡ್ಕೊಂಡು ಒಬ್ಬನೇ ಇದ್ದೀನಿ, ಹೇಗೆ ಕಾಪಾಡ್ಕೊಂಡು ಬಂದಿದ್ದಾರೆ, ಇದಕ್ಕೆ ಇದೇ ಉತ್ತರ. ನಮ್ಮನ್ನ ಒಂದು ಗ್ರೂಪ್ ಫಾರ್ಮ್ಯಾಟ್ ಅಲ್ಲಿ ವೋಟಿಂಗ್ ಮಾಡ್ತಿದ್ದಾರೆ ಅನ್ನೋದು ನನಗೂ ಎಲ್ಲೂ ಕಾಣಿಸಿಲ್ಲ. ಓಕೆ, ನಾವು ಇಂಡಿಪೆಂಡೆಂಟ್ ಆಗಿ ಆಡ್ತಿರೋದು, ನಾವು ಇಂಡಿಪೆಂಡೆಂಟ್ ಆಗಿ ನಾವು ವೋಟ್ ಮಾಡ್ತಿರೋದು, ನಮಗೂ ಇಂಡಿಪೆಂಡೆಂಟ್ ಆಗಿ ವೋಟ್ ಮಾಡ್ತಿರೋದು. ನೀವು ಹೇಳಿದ ತಕ್ಷಣ ಇನ್ನೊಬ್ರು ಇಂಡಿಪೆಂಡೆಂಟ್ ಆಗಿ ಇಲ್ಲ ಅಂತ ಅಲ್ಲ. ಆಮೇಲೆ ನನ್ನ ಕಾರಣ ಇದ್ದಿದ್ದು, ನನ್ನ ಕಾರಣಕ್ಕೆ ನೀವು ಉತ್ತರನೇ ಕೊಡ್ಲಿಲ್ಲ. ನೀವು ಹೇಳಿದ್ರಾ ಇಲ್ವಾ? ನನಗನ್ಸಿದ್ ಹೌದು, ನೀವು ಒಬ್ರನ್ನ ಕೆಳಗಿಟ್ಟು ಮಾತಾಡಿದ್ರಿ ಅಂತ ನನಗನ್ಸ್ತು. ನಾನು ಯಾರು ಕೆಳಗಿಟ್ಟು ಮಾತಾಡಿಲ್ಲ. ಹಂಗಾರೆ ನೀವು ಹೇಳಿರೋದು ಇಷ್ಟೇ. ನಾನು ಹೇಳಿದ್ದೀನಿ, ಅದ ಕೆಳಗಿಟ್ಟು ಅಂತ ನೀವು ಅದಕ್ಕೆ ಬೇರೆ ಬಣ್ಣ ಹಚ್ಚಬೇಡಿ. ಆಮೇಲೆ ನೀವೀಗ ಹುಡುಗಿ ಕಾರ್ಡ್ ನನ್ನ ಹತ್ರ ಆಡಕ್ಕೆ ಹೋಗ್ಬೇಡಿ ಮೇಡಮ್. ತುಂಬಾ ಟ್ರೈ ಮಾಡ್ತಾ ಇದ್ದೀರಾ, ಹುಡುಗಿ ಕಾರ್ಡ್ ಆಡಕ್ಕೆ ಹೋಗ್ಬೇಡಿ. ಅದು ಮೇಡಮ್ಗೂ ಗೊತ್ತು, ರಾಧಿಕಾ ಮೇಡಮ್ ಅವ್ರಿಗೂ ಗೊತ್ತು, ನನ್ನ ರಿಲೇಶನ್ಶಿಪ್ ಏನಿದೆ ಅಂತ ಅವ್ರಿಗೆ ಗೊತ್ತು. ನೀವು ಅವ್ರ ಮುಂದೆ ಆಟಾಡ್ಲೇಬೇಡಿ ಮೇಡಮ್. ಅವ್ರನ್ನ ಡಿಸ್ಕಸ್ ಮಾಡ್ತಿಲ್ಲಾದ್ರು ಇಷ್ಟೇ ನನ್ನ ವಾದ. ಸಾವಿರ ಚಪ್ಪಾಳೆ ಮಾಡಬಾರ್ದು. ಗೆಲ್ಲಿ ಕಂಟೆಸ್ಟೆಂಟ್ ಆಗಿರೋ ಈ ವ್ಯಕ್ತಿ ನನ್ನ ಜೊತೆಗೆ ಬಹಳ ಸ್ವೀಟಾಗಿ ಇದ್ದಾರೆ. ಏನೇ ಇದ್ರು ಮನೆಯಲ್ಲಿ ವಿಷ ಕಾರೋದು ಅಂತಂದರೆ ಅಶ್ವಿನಿ ಅವರು. ಅದು ಬರೀ ವಿಷ ಅಲ್ಲ, ಕಾರ್ಕೋಟಕ ವಿಷ ಅಂತಲೇ ಹೇಳ್ಬೋದು. ನಿನ್ನೆ ಆದಂಥ ಒಂದು ಎಪಿಸೋಡ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ಕಲಾವಿದರನ್ನು ಅವರು ನಾಟಕ ಅಂತ ಕರೆದ್ರು, ಅವರು ಹೀಗಳಿದ್ರು, ಹಾಗೆ ಹೀಗೆ ಅಂತ ಹೇಳಿ ಒಂದು ವಿಚಾರನ, ಒಂದು ಸನ್ನಿವೇಶನ ವಿಷಯಾಂತರ ಮಾಡೋದಾಗಲಿ, ತಿರ್ಚೋದಾಗಲಿ, ಅವ್ರು ಹೇಳಿದ ವಾಕ್ಯನೇ ತಿರ್ಚಿಬಿಟ್ಟು ಅದು ರಾಜ್ಯದಲ್ಲಿ ಎಷ್ಟು ಅಲ್ಲೋಲ ಕಲ್ಲೋಲ ಆಗಿದೆ ಅನ್ನೋದು ನಿನ್ನೆ ಎಪಿಸೋಡ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ನನಗೆ ಗೊತ್ತಾಯಿತು. ಅದನ್ನು ಅವರು ಹೌದು ನಾನು ಹೇಳಿದೆ, ನನಗನ್ನಿಸ್ತು ನಾನು ಹೇಳಿದೆ ಅಂತಾರೆ ವಿನಃ ಅದನ್ನು ಸರಿ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲೂ ಅನಿಸಿದ್ದು ನನಗೆ ಕಾಣಿಸ್ಲಿಲ್ಲ. ಬರೀ ವಿಷ ಕಾರ್ತಾನೆ ಇರ್ತಾರೆ. ಅದು ಜೀವಂತವಾಗೇ ಇರಬೇಕು, ಅದನ್ನು ಜೀವಂತವಾಗಿ ಉಳಿಸ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ವಿನಃ ಅದನ್ನು ಬಿಟ್ಟು ಮುಂದೆ ಹೆಜ್ಜೆ ಇಡುವಂಥ ಪ್ರಯತ್ನನ ಅವ್ರು ಇದುವರೆಗೂ ಮಾಡಿಲ್ಲ. ಮನೆಯ ಕೆಲವು ಸದಸ್ಯರ ವಿಚಾರವಾಗಿ ಅವರು ವಿಷ ಕಾರ್ತಾರೆ ಅಂತ ನನಗನ್ಸುತ್ತೆ. ಅಲ್ಲ, ಸವಾಲು ಮಾಡ್ಕೋಬೇಕು, ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು. ಮೊದಲನೇ ಪರ್ಸನ್ ಬಗ್ಗೆ ಹೇಳಿದ್ದು ನಾನು ಅದನ್ನು ಕಾರ್ಕೋಟಕ ವಿಷ ಅಂತ ಯೂಸ್ ಮಾಡಿದೆ. ಈಗ ಇನ್ನೊಬ್ಬರ ಹೆಸರನ್ನ ತಗೊಳ್ತಾ ಇರೋದು ರಿಷಾ. ಅದು ಒಂಥರ ಹಲ್ಕಿತ್ ಹಾವಿದ ಹಾಗೆ ಸುಮ್ಮನೆ ನನ್ನ ಹತ್ರ ವಿಷ ಇದೆ ನಾನು ಉಗುಳುತ್ತೀನಿ ಅಂತ ಹೋಗ್ತಾ ಇರ್ತಾರೆ ಹೊರತು ಅದರಲ್ಲಿ ಏನೂ ಇಲ್ಲ. ಅಂದರೆ ವಿಷ ಕೊಡಿ ಮೇಡಮ್, ಜಾನು ಅವರೇ ಕೊಡಿ. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ಮೇಡಮ್. ತಲೆನಲ್ಲಿ ಏನೂ ಇಲ್ಲ, ತುಂಬ ಡಮ್ಮಿ ಕಂಟೆಸ್ಟೆಂಟು. ಸುಮ್ಮನೆ ನನಗೆ ಹಿಂಗಿದೆ ಅಂತ ಹೇಳ್ಕೊತಾ ಇದ್ದಾರೆ ವಿನಃ ಏನೂ ಇಲ್ಲ ಅನ್ನೋದನ್ನು ನಾನು ಡೇ ಒನ್ನೇ ಹೇಳಿದೆ. ಆದರೆ ಅದು ಇನ್ನೂ ಕೂಡ ಅರ್ಥ ಆಗಿಲ್ಲ. ಮಗನೇ ಅನ್ನೋದು, ತೂ ಅನ್ನೋದು, ಕೋಪದ ಭರದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡೋದು. ಏನಂದ್ರಿ? ಹಲ್ಲು ಕಿತ್ತಿರ ಹಾವು. ಮುಂದಿನ ದಿನಗಳಲ್ಲಿ ಹಲ್ಲಿ ಕಿತ್ತರ ಹಾವು ಏನು ಅಂತ ಗೊತ್ತಾಗುತ್ತೆ. ಹಂಗಿತ್ತು ಅಂದಷ್ಟೇ ಒಂದು ಟೈಟಲ್ ಕಾರ್ಡ್ ಕೊಡೋದು ತಪ್ಪು. ನಡವಳಿಕೆ ಬದಲಿಸ್ಕೊಂಡು ಗೌರವಪೂರ್ವಕವಾಗಿ ಹಾವು ಹೆಂಗೆ ಕಚ್ಚಬೇಕು ಅದಕ್ಕೆ ಹಾವಿಗೆ ಗೊತ್ತಿದೆ, ಅದನ್ನು ಕಚ್ಚತೀವಿ. ನನ್ನ ವಾದ ಇಷ್ಟೇ ಬಿಗ್ ಬಾಸ್, ಇನ್ನು ಮುಂದೆ ಆದರೂ ಸುಮ್ಮನೆ ಹಲ್ ಕಿತ್ತಿದ್ದೀವಿ, ಅದನ್ನು ಬುಸ್ ಅನ್ನೋದಲ್ಲೇ ಸ್ವಲ್ಪ ಎಲ್ಲಿ ಬುಸ್ ಕೊಡ್ಬೇಕೋ ಅಲ್ಲಿ ಮಾತ್ರ ಬುಸ್ ಕೊಟ್ರೆ ಇನ್ನು ಮುಂದೆ ಸುಮ್ಮನೆ ಬುಸ್ ಕುಡಿಯಲ್ಲ. ಎಲ್ಲಿ ಬುಸ್ ಕೊಡಬೇಕು, ಎಲ್ಲಿ ಕಚ್ಚಬೇಕು, ಒಂದು ಸತಿ ಕಚ್ಚಿದ್ರೆ ಹೆಂಗಿರ್ಬೇಕು ಅನ್ನೋದನ್ನ ನೋಡ್ಕೊಂಡೆ ಕಚ್ತೀನಿ. ಜಾನ್ವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಮಧ್ಯಾಹ್ನ 1:35. ನನ್ನ ಪ್ರಕಾರ ಒಬ್ಬರಿಗೆ ತುಂಬ ಹರ್ಟ್ ಮಾಡೋದು
ಮೊದಲನೇ ವ್ಯಕ್ತಿ ನಾನು ಹೇಳೋದು ರಕ್ಷಿತಾ ವಿಷಯ ಅಂತ ಬಂದಾಗ ಅವಳದೊಂದು ಪರ್ಸ್ನಾಲಿಟಿ ಇದೆ. ಅವಳು ಹೇಗಂತಂದ್ರೆ ಚೆನ್ನಾಗಿದ್ದಾಗ ತುಂಬ ಚೆನ್ನಾಗಿರ್ತಾಳೆ, ತುಂಬ ಮೆಚೂರ್ ಆಗಿ ಮಾತಾಡ್ತಾಳೆ, ಅದೆಲ್ಲ ಸರಿ. ಬಟ್ ಯಾವಾಗ ಕೋಪ ಅಂತ ಬರುತ್ತೆ ಅವಳಿಗೆ ಏನು ರಿಯಾಕ್ಟ್ ಮಾಡ್ತಾಳೆ ಅಂತಾನೆ ಅರ್ಥ ಆಗಲ್ಲ. ಏನು ಒಂದು ಜೋರಾಗಿ ಮಾತಾಡ್ಬಿಡೋದು, ಒಬ್ರಿಗೆ ಹರ್ಟ್ಫುಲ್ ಆಗಿ ಮಾತಾಡೋದು ಅದೆಲ್ಲ ಮಾಡ್ತಾಳೆ. ಅವ್ರು ಸಾರಿ ಕೇಳಿರ್ತಾರೆ, ಎಲ್ಲ ಮುಗ್ದಿರುತ್ತೆ. ಬಟ್ ನೀವ್ ಯಾರ ಪರ ಇರ್ತೀರ ಅವ್ರಿಗೋಸ್ಕರ ಅವ್ರು ಆಪೋಸಿಟ್ ಆಗ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಏನು ಇಲ್ದಿದ್ರು ವಾಪಸ್ ಹೋಗಿ ನೀವು ಅಲ್ಲಿ ಟಾಂಟ್ ಕೊಡೋದು ಅದು ಇದು ಮಾಡೋದು ಮಾಡ್ತೀರಾ, ಡೆಫಿನೆಟ್ಲಿ ಆ ಟೀಮ್ಗೆ ಹರ್ಟ್ ಹಾಗೆ ಆಗುತ್ತೆ. ಇದು ನನ್ನ ವಾದ. ಪಕ್ಷಿ ದೊಡ್ಡದಾಗ್ತೀನಿ. ಥ್ಯಾಂಕ್ ಯು. ನನ್ನ ಎರಡನೇ ಆಯ್ಕೆ ಕಾಕ್ರೋಚ್ ಸುದಿ ಅವರು. ಸಾಯ್ಸ್ ಕೆಡ್ತೀರ ನಾನು. ಹಾಲು ತಂದಿಲ್ಲ ಇಟ್ರಪ್ಪ, ಒಂದು ಚಿಕ್ಕದ ಪಕ್ಕದ ಕೊಡಪ್ಪ, ಉದ್ದ ಕಮ್ಮಿ. ಯಾರೋ ಒಬ್ರು ಒಂದು ಟಾಸ್ಕ್ ಆಡ್ತಾರೆ, ಟಾಸ್ಕ್ ಆಡ್ದಾಗ ಬಂದು ಹೇಳ್ತಾರೆ ಸೂಪರ್ ಆಗೋದು, ಆ ಟಾಸ್ಕ್ ಇಂದನೇ ಇದಾಗಿದ್ದು ಅಂತ. ಅದೇ ಬೇರೆಯವ್ರಿಗೆ ಟಾಸ್ಕ್ ಆಡ್ಬೇಕಾದ್ರೆ ಹೇಳ್ತೀರಾ ಆ ವ್ಯಕ್ತಿನ ಯಾಕೆ ಗುರು ಚೂಸ್ ಮಾಡಿದೆ ನೀನು, ಆ ವ್ಯಕ್ತಿಗೆ ಟಾಸ್ಕ್ ಆಡೋಕ್ಕೆ ಬರಲ್ಲ ಅಂತ ಹೇಳ್ತೀರಾ. ಸೊ ಯಾವ್ದು ಕರೆಕ್ಟು ಯಾವ್ದು ಸರಿ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಇದು ಏನಾಗುತ್ತೆ ಅಂದ್ರೆ ಈ ಒಪಿನಿಯನ್ಸು ನೀವು ಹತ್ರ ಬಂದು ಹೇಳೋದು ನನ್ಗೆ ಯಾಕೋ ಸ್ವಲ್ಪ ವಿಷಕಾರಿ ಅಂತ ಅನ್ಸುತ್ತೆ. ಅದಕ್ಕೆ ತಿನ್ಬಿಡು, ಫುಲ್ ಕಟ್ಬಿಟ್ಟು ಇಟ್ಕೊಂಡು ಅಷ್ಟೇ ಆಗೋಯ್ತು ಕಣಪ್ಪ. ನಾ ವಿಷಯ ಕಾರೋದ್ರೊಳಗೆ ಮೊದಲನೇದಾಗಿ ಧ್ರುವಂತರನ್ನ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮೊದಲನೇ ವಾರದಿಂದ ಒಂದು 3 ವಾರ ತನ ರಕ್ಷಿತಾನ ಜೋಡಿ ಹೆಂಗಿದ್ರು, ಯಾವ ರೀತಿ ಇದ್ರು ಅನ್ನೋದು ಮಂದಿಗೆಲ್ಲ ಗೊತ್ತೈತಿ. ರಕ್ಷಿತಾನ ಎಷ್ಟೋ ಸಲ ಮಾತಾಡ್ಸಕ್ಕೆ ಹೋಗಿದ್ದು ನೋಡಿದ್ರೆ ನಾನು, ಎಷ್ಟೋ ಸಲ ಏನೋ ಕೊಡಕ್ಕೆ ಹೋಗ್ಯಾಳು. ಅವ್ರ ರಿಯಾಕ್ಷನ್ ಮಾಡಿದ ರೀತಿ ಹೆಂಗಿತ್ತಪ್ಪ ಅಂದ್ರೆ ಇಂಥ ಪೇಕ ಬೇಡ, ನನಗೆ ಇಂಥ ನಾಟಕ ಮಾರವ್ರ ಬೇಡ. ನಾ ಕಣ್ಣಾರ ನೋಡಿದ್ದ, ಕಿವ್ಯಾರ ಕೇಳಿದ್ದ, ಎಷ್ಟೋ ಸರ ಇದು ಈಗ ಮಾಡೋದಲ್ಲ ಪೇಕ, ಈಕಿಗೆ ಮಾತಾಡಕ್ಕೆ ಬಂದರೂ ಮಾತಾಡಂಗಿಲ್ಲ ಅಂದಿದ್ದು ಪೇಕ. ಈಗೆಲ್ಲ ಇಲ್ಲಿ ಮನ್ಯಾಗ ಮಾಡೋದ ಒಂದು ದೊಡ್ಡ ನಾಟಕ ಅಂತ ಅಂದಿದ್ದ, ನೀವು ಬಾಯಾರ ಅಂದಿದ್ದ ನಾ ಕಿವ್ಯಾರ ಕೇಳಿಸ್ಕೊಂಡೇನಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ನಿಮ್ಮ ಬಗ್ಗೆ ನಾನು ಸಹ ಮಂಗಳೂರಿನವನು, ನಂದು ಸಹ ಭಾಷೆ ಮಂಗಳೂರ್ದೆ. ನಾನು ಎಂತ ಗೊತ್ತುಂಟ, ಅದು ಗೊತ್ತುಂಟ, ಇದು ಗೊತ್ತುಂಟ, ಈ ರೀತಿ ಎಕ್ಸಾಗ್ರೇಟ್ ಮಾಡಿಕೊಂಡು ನಾಟಕೀಯವಾಗಿ ಮಾತಾಡಲ್ಲ. ಚಿಕ್ಕ ಮಗು ಇನ್ನು ಏನು ಅಷ್ಟು ನಮಗಾದ್ರೆ TV ಟೆಲಿವಿಷನ್ ಎಕ್ಸ್ಪೋಜರ್ ಇದೆ, ಏನು ಯೂಟ್ಯೂಬ್ ಬ್ಲಾಗರ್ ಅಂತ ಅವರು. ನಂತರ ಗೊತ್ತಾಯ್ತು ಅವ್ರು ಚಿಕ್ಕ ಮಗು ಅಲ್ಲ, 25-26 ವರ್ಷ ಆಗಿದೆ ಅವ್ರಿಗೆ ಅಂತ. ಸೊ 25-26 ವರ್ಷದ ಮಗು ಹೀಗಾಡ್ತಾ ಇದೆ, ಅದನ್ನು ನಾಟಕ ಅನ್ನಿಸ್ತು. ಎರಡನೇದು, ಬೇರೆಯವ್ರ ಬಗ್ಗೆ ಸೆಲ್ಫಿಶ್ ನೀವು ಅದು ಇದು ದೊಡ್ಡ ನ್ಯಾಯ ಮಾತಾಡೋರು. ಯಾವಾಗ ನಾವು ಅವ್ರ ತಪ್ಪು ಹೇಳ್ತೀವಿ, ಅಭಿ ಅವ್ರಿಗೆ ವ್ಯಕ್ತಪಡಿಸಿದ್ರೆ, ಯಾವಾಗ ಅವರ ಕರೆಕ್ಷನ್ ಹೇಳ್ತೀವಿ, ಆಗಲೇ ಅವರು ನೆಕ್ಸ್ಟ್ ಯಾರು ಸ್ಟ್ರಾಂಗ್ ಇದ್ದಾರೆ ಅವ್ರ ಟೀಮಿಗೆ ಸೇರ್ಕೊಂಡು ಇವರ ಕತ್ತು ಕುಯ್ಯೋ ಅಂತ ವ್ಯಕ್ತಿ. ಇದನ್ನೆಲ್ಲ ನಾವು ಗಮನಿಸಿ ಇವ್ರನ್ನ ದೂರ ಇಟ್ವಿ. ಇದೇ ಅವರ ನಾಟಕೀಯ ಫೇಕ್ ಮುಖವಾಡನ ತೆಗಿಬೇಕು ಅಂತ ಕಾಯ್ತಾ ಇದ್ದೆ. ನನಗಂತ ಅವಕಾಶ ಸಿಗ್ಲಿಲ್ಲ, ಇವತ್ತು ನಿಮ್ಮ ಮುಖಾಂತರ ಸಿಕ್ತು, ನಾನು ಹೇಳ್ತಾ ಇದ್ದೀನಿ. ಶನಿವಾರ ಮಾತ್ರ ಅವ್ರಿಗೆ ಬರಲ್ಲ ಕನ್ನಡ. ಅದೇ ಅಶ್ವಿನಿ ಅವ್ರ ಜೊತೆನೋ ಅಥವಾ ಯಾರ ಜೊತೆನಾದ್ರೂ ಜಗಳಕ್ಕೆ ಬಿಡಿ, ಇವರು ನಾನ್ ಸ್ಟಾಪ್ ಮಾತಾಡ್ತಾರೆ. ಆಗ ಯಾವುದೇ ಭಾಷೆ ಪ್ರಾಬ್ಲಮ್ ಇರಲ್ಲ, ಇವ್ರಿಗೆ ಯಾವುದೇ ಸಮಸ್ಯೆ ಇರಲ್ಲ, ಇವ್ರದ್ದು ಗಂಟ್ಲು ಕಟ್ಟಲ್ಲ, ಇವ್ರು ಯೋಚನೆ ಮಾಡೋಕ್ಕಾಗಲ್ಲ. ಅದೇ ಶನಿವಾರ ಎಪಿಸೋಡ್ ಬಂದಾಗ ಅದು ಇದು ಅದು ನಾನು ಸರಿ ಹೇಳಿದ್ನ, ಇಮಿಡಿಯೇಟ್ ಒಂದು ಮಗು ಬಂದ್ಬಿಡುತ್ತೆ ಹೊರಗಡೆ. ಇದನ್ನೆಲ್ಲ ಗಮನಿಸಿ ನನಗೆ ಈ ವ್ಯಕ್ತಿ ಸವಾಸ ಬೇಡ ಅಂತ ದೂರ ಇಟ್ಟಿದ್ದೇನೆ ಹೊರತು ಟಾರ್ಗೆಟ್ ಮಾಡ್ಕೊಂಡು ನಾನು ಯಾವತ್ತೂ ಓಡಾಡಿಲ್ಲ, ಅದನ್ನ ಯಾವತ್ತೂ ಮಾಡೋದು ಇಲ್ಲ, ಮತ್ತೆ ಅಂತ ಸಣ್ಣ ಬುದ್ಧಿ ನನಗಿಲ್ಲೂ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಮಧ್ಯಾಹ್ನ 1:55. ಬಿಗ್ ಬಾಸ್ ವಿಷಕಾರಿ ನಂಬರ್ 1 ಅಶ್ವಿನಿ ಅವರು, ನಂಬರ್ 1 ನಂಬರ್ 2 ಅಲ್ವಾ? ಯಾವಾಗಲೂ ನಂಬರ್ 1 ಅಂದ್ರೆ 2 ಅಲ್ವಾ? ನಂಬರ್ 1 ನಂಬರ್ 2 ನಂಬರ್ 1 ಏನಾದ್ರು ಅಂದ್ಕೊಳ್ಳಿ. ಹೇಳಿ. ಅಶ್ವಿನಿ ಅವರು ತುಂಬ ಮ್ಯಾನಿಪುಲೇಟ್ ಮಾಡ್ತಾರೆ. ವಿಡಿಯೋ ನೋಡಿದ್ಮೇಲೆ ನಂಗೆ VT ನೋಡೋದ್ಮೇಲೆ ಗೊತ್ತಾಯ್ತು, ಅಲ್ಲಿ ಒಂದು 3 ಮಿನಿಟ್ಸ್ ಗ್ಯಾಪ್ ಇರುತ್ತೆ. ಬಟ್ ಆ ಟೈಮಲ್ಲಿ ನಾವೇ ಕೇಳಿದಾಗ ನನಗೆ ಒಂದು ಟೈಮಲ್ಲಿ ಕನ್ಫ್ಯೂಸ್ ಆಗೋಗಿತ್ತು, ಹೌದಾ ರಕ್ಷಿತಾ ಈ ಥರ ಮಾತಾಡಲ್ಲ ಅಂತ. ಬಟ್ ವಿಡಿಯೋ ನೋಡಿದ್ಮೇಲೆ ಗೊತ್ತಾಯಿತು, ಎರಡನ್ನೂ ಕೂಡಿಸಿ ಒಂದು ವಿಷಯ ಹೇಳಿದ್ರಲ್ಲ, ಅದು ತುಂಬ ಮ್ಯಾನಿಪುಲೇಟಿವ್ ಆಗಿತ್ತು. ಆ್ಯಂಡ್ ಜನಕ್ಕೆ ಅದು ರಾಂಗ್ ಮೆಸೇಜ್ ಆಗಿ ಹೋಯ್ತು ಒಂದು ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಡನ್. ಬರ್ಡಿ ಬಸ್ ಸ್ಟಾಪ್ ಹೊತ್ತು. ನಂಬರ್ 2 ಸುದಿ ಅವರು. ಅಣ್ಣ ಒಂದು ಚಿಕ್ಕದಾರ ಹುಡ್ಕಣ, ನಾಳೆ ನಾನು ತೋರ್ಸಕ್ಕಾರ ಬದುಕಿರೋದು ಬೇಡವಾ, ನನ್ನ ಜೀವ ಉಳಿಯೋದು ಬೇಡವಾ? ಅದಕ್ಕೆ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಬಂದೆ ಆ್ಯಕ್ಚುಲಿ. ಅವಾಗ ಸ್ಕೆಚ್ ಹಾಕಿದ್ದೆ ನೀನು, ಚಿಕ್ಕದು ನೋಡೋಣ, ನೀನು ಕಾಲಿಗೆ ಬೀಳ್ತೀನಿ. ಸುದಿ ಯಾಕೆ ಅಂದರೆ, ನಾನು ಬಿಗ್ ಬಾಸ್ ಮನೆ ಬರೋ ಮುಂಚೆ ಸುದಿ ಬಗ್ಗೆ ಒಂದು ಬೇರೆ ಪರ್ಸ್ಪೆಕ್ಟಿವ್ ಇತ್ತು.
ಆ್ಯಂಡ್ ಇಲ್ಲಿ ಬಂದಮೇಲೆ ನಾನು ಏನು ನೋಡಿದ್ದು ಅಂದರೆ ಇಂಡಿವಿಜುವಲ್ ಕ್ಯಾರೆಕ್ಟರ್ ಆಗಿರಲಿಲ್ಲ ಸುದ್ದಿಯವರು. ನನಗೂ ಒಂದು 2-3 ವಿಷಯ ಕ್ಯಾಪ್ಟನ್ ಆದಾಗ ನಾವೊಂದು ಕೆಲಸ ಕೊಟ್ಟಾಗ ಬೇರೆಯವ್ರ ಬಗ್ಗೆ ಹೇಳ್ತಾ ಇದ್ರು, ಅವ್ರ ಕೆಲಸ ಮಾಡಿಲ್ಲ, ಇವ್ರ ಕೆಲಸ ಮಾಡಿಲ್ಲ ಅಂತ. ಇವ್ರ ಕೆಲಸ ಮುಗಿಸೋ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಆ್ಯಂಡ್ ಇಂಡಿವಿಜುವಲ್ ಆಗಿ ನಿಮ್ಮ ಥಿಂಕಿಂಗ್ನ ಯೋಚನೆ ಮಾಡಿ ಮಾತಾಡಬೇಕು. ಯಾರೋ ಮಾತಾಡಿರೋದನ್ನ ಬೇರೆಯವ್ರಿಗೆ ಹೇಳೋದು ಅಥವಾ ಮ್ಯಾನ್ಯುಪ್ಯುಲೇಟ್ ಮಾಡೋದು ಮಾಡಬಾರ್ದು ಅಂತ ಅನಿಸುತ್ತೆ. ಇಲ್ಲ, ಹಂಗೆ ಡಿಪೆಂಡೆಂಟ್ ಆಗಿ ಇಲ್ಲಿ ಯಾರು ಯಾರ ಜೊತೆನೂ ಆಡೋಕ್ಕಾಗಲ್ಲ. ಬಿಕಾಸ್ ನಾನು ಡಿಪೆಂಡೆಂಟ್ ಆಗಿ ನನ್ನ ಹತ್ರ ಬಂದಿದ್ದಿದ್ರೆ ನಾನು ಒಂಟಿ ಅಂತ ಕಳಿಸ್ತಾನೆ ಇರಲಿಲ್ಲ. ನೀವು ಬರೋದಕ್ಕೆ ಬಹುಶಃ ಇಲ್ಲಿ ತುಂಬ ಆ ಥರದ್ದು ಏನೇನೋ ಎಲ್ಲ ಆಗಿತ್ತು. ಆಮೇಲೆ ಏನಾಗುತ್ತೆ ಗೊತ್ತಾ, ಈಗ ನೋಡಿ ಅದೇ ನೀವು ಹೇಳ್ದಂಗೆ ಅಲ್ಲೇನೋ ಹೇಳಿರ್ತಾರೆ ಇಲ್ಲೇನೋ ಹೇಳ್ತಾರಂತ. ಈಗ ಒಂದು ವ್ಯಕ್ತಿ ಒಂದು ಟೀಮ್ ಸೋತೋಯ್ತು ಒಂದು ಮಾತ್ರಕ್ಕೆ ಅವನು ಏನೋ ಅಲ್ವೇ ಇಲ್ಲ, ಅವ್ನ ಕೈಯಲ್ಲಿ ಆಗ್ತಾನೆ ಇಲ್ಲ, ಇವ್ನು ಸೂಪರ್ ಅಂತಲ್ಲ. ಕೆಲವು ಸತಿ ಏನೋ ಟೈಮಿಂಗಲ್ಲಿ ಮಿಸ್ ಆಗುತ್ತೆ, ಲಕ್ಕು ತುಂಬಾ ಫ್ಯಾಕ್ಟರ್ ಆಗುತ್ತೆ ಅಣ್ಣ ಇಲ್ಲಿ. ನಾನು ಹಿಂಗೆ ನೋಡ್ತೀನಿ. ಅಲ್ಲ, ಟಾಸ್ಕ್ ಒಂದೇ ಅಂತಲ್ಲ, ನಾನು ಜನರಲ್ ಆಗಿ ಎಲ್ಲ ಇಲ್ಲ, ಜನರಲ್ ಆಗು ಹಿಂಗೆ ನನಗೆ ಕಾಣಿಸ್ತಿರುತ್ತೆ ಎಲ್ಲನೂ. ಮೇ ಬಿ ನನಗಂಗೆ ಕಾಣಿಸ್ತಿದೆ. ನೋಡೋಣ, ಬಹುಶಃ ನಾನೇ ತಪ್ಪಿದ್ರೆ ನಾನೇ ತಿದ್ಕೋತೀನಿ, ಇಲ್ಲ ನೀವುಗಳೆಲ್ಲನೇ ತಪ್ಪಿದ್ರೆ ಸುದ್ದಿ ಹೇಳಿದ್ ಕರೆಕ್ಟ್ ಅಲ್ಲ ಅಂತ ನೀವುಗಳೆಲ್ಲ ಸೇರ್ಕೊಂಡು ತಿದ್ಕೊಂಬಿಡಿ. ಹಂಗಂತ ಇದು ಹೇಳಿ ಅಂತ ಮಿಗ್ದವ್ರು ತಿರ್ಗಾ ಬಂದು ನನಗೆ ತಿಕ್ಕಬೇಡಿ. ಆಯ್ತಿಲ್ಲ ನೋಡಲ್ಲಿ ಬನ್ನಿ. ಇದು ಬಿಗ್ ಬಾಸ್ ಸುದ್ದಿ. ಬನ್ನಿ, ಮೊದಲಿಗೆ ಈಗ ಮಾಡಿದ ತಪ್ಪನ್ನು ತಿದ್ಕೊಳ್ಳಿ, ಮೆಣಸಿನ್ಕಾಯನ್ನ ಸರಿಯಾಗ್ತೀನಿ. ಅವ್ನು ಚೂರೇ ಐತೆ ಬಿಗ್ ಬಾಸ್. ನೀವೇನ್ ಮಾಡಿದ್ರಿ ಅನ್ನೋದು ಬಿಗ್ ಬಾಸ್ ನೋಡಿದ್ದಾರೆ. ಬೀಜಗಳನ್ನ ಉದುರಿಸಿದ್ದನ್ನ ಬಿಗ್ ಬಾಸ್ ನೋಡಿದ್ದಾರೆ. ಸರಿಯಾಗ್ತೀನಿ. ಇಲ್ಲ, ಎರಡನೇ ಬ್ಯಾಗ್ ಹಾಕೋತೀನಿ ಬಸ್. ತಿನ್ಲೇಬೇಕು, ದೊಡ್ಡ ತಿನ್ಬೇಕಣ್ಣ. ಸುದ್ದಿ. ಬಿಗ್ ಬಾಸ್ ಕೆಳಗೆ ಬಿದ್ದವ್ರನ್ನ ತಿನ್ಬೇಡಿ. ಬಿಗ್ ಬಾಸ್ ಇಷ್ಟು ಈ ಎರಡು ಕಾಳು ಉರಿಸಿದ್ದು ಅಷ್ಟೇ ಬಿಗ್ ಬಾಸ್. ಫುಲ್ಲು ನೆಕ್ಸ್ಟ್ ತಿಂತೀನಿ ಬಿಗ್ ಬಾಸ್. ಅಣ್ಣ ಒಂದು ತಿನ್ನು, ಏನೂ ಆಗಲ್ಲ, ಇನ್ನೇನು ಅಷ್ಟೇ ತಿಂದ್ಬಿಟ್ಟಿದ್ವಿ ಅಂತ. ಅಯ್ಯೋ ನಮಗೆಲ್ಲ ಹಾಲೇ ಇಲ್ವಲ್ಲಪ್ಪ. ಇನ್ನೊಬ್ರದ್ದು ಹೇಳ ಅಲ್ವಾ? ಹಾಂ. ಮಧ್ಯಾಹ್ನ 2:10. ಸೊ ಇಲ್ಲಿ ನನಗೆ ಅನಿಸಿರೋ ಪ್ರಕಾರ ತುಂಬ ವಿಷಕಾರಿ ಅನಿಸಿದ್ದು ಮೊದಲನೇಗೆ ಧ್ರುವಂತ್. ಒಬ್ರಿಗೆ ರೆಸ್ಟ್ ಇತ್ತು, ಇಷ್ಟೊತ್ತು ಗಂಟೆ ಸ್ಟಾರ್ಟ್ ಮಾಡ್ರಪ್ಪ, ಸೆಕೆಂಡ್ ಶಿಫ್ಟ್ ಗಿಲ್ಲಿ. ಸೊ ಒಬ್ಬರು ಅವ್ರಿಗೆ ಆಗಿ ಬರಲ್ಲ ಅಂದಿದ್ದ ಕಾರಣಕ್ಕೆ ಒಬ್ರ ಬಗ್ಗೆ ಯಾವಾಗಲೂ ಎಲ್ಲೇ ಕೂತ್ರು ಅವ್ರನ್ನ ಹೇಳಿದ್ಬಿಟ್ಟು ನೆಗೆಟಿವ್ ಆಗಿ ಮಾತಾಡೋದು ಸರಿಯಲ್ಲ. ಸೊ ಈಗ ರಕ್ಷಿತನ್ ವಿಷಯನೇ ಬಂತು, ಅವ್ರು ತುಂಬ ಫೇಕ್ ಆಗಿದ್ದಾರೆ ಅಂತ 3 ಹೊತ್ತು ಹೇಳ್ತಾರೆ. ನನಗೂ ಎಷ್ಟೊಂದು ಸತಿ ಹೇಳಿದ್ದಾರೆ ಇವರು ಜೆನ್ಯೂನ್ ಆಗಿಲ್ಲ, ಇವ್ರು ತುಂಬ ಫೇಕ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರ ಭಾಷೆ ಆಗಿರ್ಬೋದು, ಏನೇ ಆಗಿರ್ಬೋದು. ಕೋಟ್ಯಾಂತರ ಜನ ಹೊರಗಡೆ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಅವ್ರನ್ನ ನೋಡಿರೋದೇ ನಿಮಗೆ ಗೊತ್ತುಂಟಾ ಅಂತ. ಜನಗಳಿಗೆ ಇಷ್ಟ ಆಗಿದೆ ಅಂದರೆ ಇಲ್ಲಿ ಬಂದ್ಬಿಟ್ಟು ಅವರು ಈಗ ನೀವು ಯು ಪುಟ್ ಯುವರ್ ಬೆಸ್ಟ್ ಫುಟ್ ಫಾರ್ವರ್ಡ್ ಅಂತಲೇ ಬಿಗ್ ಬಾಸಲ್ಲಿ ಇರೋದು. ಅವ್ರಂಗೆ ಮಾತಾಡ್ತಿರೋದು ತಪ್ಪು ಅಂತ ನಿಮ್ಗೆ ಹೇಳೋಕ್ಕೆ ಯಾವುದೇ ರೈಟ್ಸ್ ಇಲ್ಲ. ಅವ್ರು ಫೇಕ್ ಇವ್ರು ಫೇಕ್ ಅನ್ನೋಕ್ಕಿಂತ ನೀವೆಷ್ಟು ಜೆನ್ಯೂನ್ ಆಗಿದ್ದೀರಾ ಅಂತ ತಿಳ್ಕೊಂಡು ನಿಮ್ಮ ಆಟ ನೀವು ಮುಂದುವರ್ಸಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಅಷ್ಟು. ಸೊ ಎರಡನೇದು ನಾನು ಅಶ್ವಿನಿ ಮ್ಯಾಮಿಗೆ ಕೊಡ್ತೀನಿ. ಬನ್ನಿ, ನಿಮ್ಮ ಸ್ಟಾಪ್ ಹೊತ್ತು ಇಳ್ಕರಿ ಬಸ್ಸಿಂದ. ಸೊ ಇವ್ರಿಗೆ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ ನಾನು ಸ್ಟಾರ್ಟಿಂಗಿಂದ ತುಂಬ ಚೆನ್ನಾಗೇ ಇದೆ ಅಶ್ವಿನಿ ಮ್ಯಾಮ್ ಜೊತೆ, ಬಟ್ ಎಲ್ಲೋ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತು. ಸೊ ಅದು ಬಂದಾಗ ನಾನು ನನ್ನ ಅಭಿಪ್ರಾಯನ ವ್ಯಕ್ತಪಡಿಸಿದಾಗ ಅವ್ರು ತೊಗೊಂಡಿದ್ದ ರೀತಿ ನನಗೆ ಇಷ್ಟ ಆಗಲಿಲ್ಲ. ನೋ ಕಮೆಂಟ್ಸ್. ಏನೂ ಮಾತಾಡಲ್ಲ. ನನ್ನ ಮೊದಲನೇ ಆಯ್ಕೆ ಅಶ್ವಿನಿ ಅವರು. ಎಲ್ಲೋ ಒಂದು ಕಡೆ ಅವರು ನೋಡಿದ್ದು ಬರ್ದಲ್ಲಿ ಅಥವಾ ಎಲ್ಲನೂ ಚೆನ್ನಾಗಿ ಮಾತಾಡ್ತಾರೆ, ಡೌಟೇ ಇಲ್ಲ. ಆದರೆ ಸುಳ್ಳನ್ನು ಕೂಡ ಎಲ್ಲೋ ಹೇಳ್ತಾರೆ ಕೆಲವು ಟೈಮು ಮ್ಯಾಮ್, ಕಣ್ಣಾರೆ ನೋಡಿದ್ರು ಪ್ರಮಾಣಿಸಿ ನೋಡ್ಬೇಕಂತೆ ಅಂತ ಹೇಳಿ ಅದರಲ್ಲಿ ಎಲ್ಲೋ ಎಡವಿದ್ರಿ ಅಂತ ನನಗೂ ಅನ್ನಿಸ್ತು. ಅದೆಲ್ಲನೂ ತಿದ್ಕೊಂಡ್ರೆ ನಿಮ್ಮ ಮುಂದಿನ ಆಟಕ್ಕೆ ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು. ಸೊ ನನ್ನ ಮುಂದಿನ ಆಯ್ಕೆ ಗಿಲ್ಲಿ. ಫುಲ್ ತಿನ್ನು ಅಂತ ಸತ್ತಿರೋನ್ಗೆ. ಎಲ್ಲೋ ನಾನು ಇಲ್ಲಿ ಪರಿಸ್ಥಿತಿಗೆ ನನ್ನ ಅತಿರೇಕನೂ ಕಾರಣ ಆದರೆ ಅಷ್ಟೇ ಬ್ಲೇಮು ಗಿಲ್ಲಿನೂ ಕಾರಣ ಆಗುತ್ತೆ. ತಪ್ಪಿಲ್ಲ ನಂದು ಅಂತ ನಾನು ಹೇಳಲ್ಲ, ನೀನು ಅದಕ್ಕೆ ಕ್ಷಮಿಸಿದ್ಯಾ, ಅದಕ್ಕೆ ತುಂಬ ಧನ್ಯವಾದಗಳು. ಆದರೆ ಎಲ್ಲೋ ಸ್ಟಾರ್ಟ್ ಆದಾಗ ಎಲ್ಲೋ ಒಂದು ಕಡೆ ಬೆಂಕಿ ಹುರಿತಾ ಇದೆ ಅಂತ ಅಂದಷ್ಟೇ ಅದಕ್ಕೆ ತುಪ್ಪ ಸುರಿಯೋ ಅಂಥ ಕೆಲಸ ತುಂಬ ಚೆನ್ನಾಗಿ ಮಾಡ್ತೀಯಾ. ತಿನ್ಬೇಕು, ಮಾತಾಡ್ಬೇಕಪ್ಪ ರಾಜು. ಹೆಂಗಾಗತ್ತೆ ಗೊತ್ತಾ ನಿನಗೆ? ಕಿವಿ ಎಲ್ಲ ಹಂಗೆ ಕಣ್ಣಿಂದ ಎಲ್ಲ ಹೊಗೆ ಬಂದ್ಬಿಡುತ್ತೆ, ಕಣ್ಣಲ್ಲಿ ಹೊಗೆ ಹೋಗೋದು ಫೀಲ್ ಆಗುತ್ತೆ. ನಿನ್ನ ಬಕೆಟಲ್ಲಿ ನೀರು ಕೊಡದೆ ಇದ್ದು ತಮಾಷೆ, ನೀನು ಮಾಡೋದು ಎಲ್ಲ ಬರೀ ತಮಾಷೆ. ನನಗೆ ನಿಜ ಒಂದು ಮಾತು ಡೈರೆಕ್ಟಾಗಿ ಹೇಳ, ನನಗೇನು ಅನಿಸ್ತಾ ಇದೆ, ನಾನಂತೂ ಫಿನಾಲೆಗೆ ಹೋಗೋದು ಪಕ್ಕ. ಕಾವು ಅನ್ಕೊಂಡು ಅವಳನ್ನ ಸೆಮಿಫಿನಾಲೆವರೆಗೂ ಕೂರಿಸ್ಬಿಡೋಣ ಅನ್ನೋದು ನಿನ್ನ ತಲೆಯಲ್ಲಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ಇವಳು ಜಾನು ಅಂತ ಚೆನ್ನಾಗಿ ಮಾತಾಡೋದು, ಅಲ್ಲಿ ಕಿತ್ತಿರು ಹಾವು ಅಂತ. ನೀನು ಸತ್ಯವಲ್ಲಿ ಹೇಳ್ತೀನಿ, ಅಲ್ಲಿ ಕಿತ್ತಿರು ಹಾವಲ್ಲ. ಈ ಜಾತ್ರೆ ಸಿಗ್ತಾ ಹೋಗುತ್ತೆ ಹಾವು, ನಾವ್ ಹೆಂಗ್ ಆಡ್ಸಿದ್ರು ಆಡ್ತದ ಅವು. ಕೀ ಕೊಟ್ರೆ ಆಟ ಆಡೋದು ಸುಮ್ಮನೆ. ಈಗಲೂ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಸುಮ್ಮನೆ ಅವ್ಳು ಟ್ರಿಗರ್ ಮಾಡ್ಬೇಕಾದ್ರೆ ಅವಳು ಹತ್ರಕ್ಕೆ ಹೋಗ್ಬಿಟ್ಟು
ಏಯ್ ಉಸಿರು ಒಳ್ಳೆ ಅಂದ್ರೆ ಸಾಕು ಟ್ರಿಗರ್ ಆಗ್ಬಿಡ್ತದೆ, ಗೊತ್ತಿರ್ತದೆ ಅವಳಿಗೆ ಅಲ್ವಾ? ಏನಿಲ್ಲ ಗಿಲ್ಲಿ. ಮುಗೀತಾ? ಇಲ್ಲ ಏನಾರ ಇದ್ರೆ ಇಲ್ಲ ಇಲ್ಲ ಹೋಗು ಗಿಲ್ಲಿ. ಮಧ್ಯಾಹ್ನ 2:30. ನನ್ನ ಫಸ್ಟ್ ನೇಮ್ ಅಶ್ವಿನಿ ಮ್ಯಾಮ್. ಅಲ್ಲ ಒಬ್ಬರು ಅಯ್ಯೋ ಈ ಪಾದ ಮೆಣಸಿನಕಾಯಿ ತಿಂದಿರು ಪಾದ ಕೊಟ್ಟ ಅಲ್ವಾ? ಅವ್ರಿಗೆ ಎಲ್ಲರೂ ಅವ್ರನ್ನ ಲೈಕ್ ಪ್ರೇಸ್ ಮಾಡಬೇಕು, ಏನಂತಾರೆ ಅವ್ರ ಜೊತೆ ಇರಬೇಕು, ಚೆನ್ನಾಗಿ ಮಾತಾಡಬೇಕು ಅನ್ನೋದಿರತ್ತೆ. ಅವ್ರ ಮೇಲೆ ಒಬ್ಬರು ಇಲ್ಲ ನೀವು ಮಾಡ್ತಿರೋದು ತಪ್ಪು ಅಂತ ಅಂದರೆ ಮತ್ತೆ ನೆಗೆಟಿವ್, ಅವ್ರು ಸರಿ ಇಲ್ಲ, ಅವ್ರಿಗೆ ಮನೆಯಿಂದ ಹೋಗಬೇಕು ಹಾಗೆ ಹೀಗೆ ಅಂದ್ಕೊಂಡು. ಮೇಜರ್ ನೆನ್ನೆ ಒಂದು ವಿಷಯ ಆಗುತ್ತೆ ದಟ್ ಅಲ್ಲಿ ತನಕನೂ ನಂದು ಅವ್ರ ಬಗ್ಗೆ ಚೆನ್ನಾಗೇ ಮಾತಾಡ್ತಿರ್ತಾರೆ, ಎಲ್ಲ ಆಗುತ್ತೆ. ಅವ್ರ ಮೇಲೆ ಏನೋ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಕ್ರಿಯೇಟ್ ಆಗಿದ್ದ ತಕ್ಷಣವೇ ಅದು ನನಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿತ್ತು. ಬಟ್ ಆದ್ರೂ ಯಾರು ಹೋಗಬೇಕು ಅವ್ರು ಹೋಗಬೇಕು, ಏನಾಗ್ತಿದೆ ಅವರು ಆ ಪರ್ಸನ್ ಜೊತೆ ಇದ್ದರೆ ಇಲ್ಲ ಆ ಸಂಬಂಧ ಹಂಗೆ ಕಂಟಿನ್ಯೂ ಮಾಡಿದ್ರೆ ಎಲ್ಲೋ ಅವ್ರಿಗೆ ನೆಗೆಟಿವ್ ಆಗುತ್ತೆ ಹಾಗೆ ಹೇಗೆ ಅಂತ. ಅದಕ್ಕಿಂತ ಮುಂಚೆ ಅವ್ರಿಗೆ ಏನೂ ಅನ್ನಿಸ್ತಿರ್ಲಿಲ್ಲ ಅದ್ರ ಬಗ್ಗೆ. ಇಲ್ಲ ನೀವು ಇದನ್ನ ಕ್ಯಾರಿ ಮಾಡಿ ಮಾತಾಡಿ ಚೆನ್ನಾಗಿರಿ, ನಿಮ್ಮ ಆಟ ಬಂದರೆ ಆಟಾಡಿ ಅಂತ. ಸಡನ್ನಾಗಿ ಹೇಗೆ ಒಬ್ರ ಮೇಲೆ ಒಪಿನಿಯನ್ ಚೇಂಜ್ ಆಗುತ್ತೆ, ಅದೇ ಒಪಿನಿಯನ್ ಇಡೀ ಮನೆಯವ್ರಿಗೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಚುಚ್ಚಿ ಚುಚ್ಚಿ ಮಾತಾಡೋಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಸೊ ಇಟ್ಸ್ ಅಶ್ವಿನಿ ಮ್ಯಾಮ್. ನಾನು ನಿಮ್ಮನ್ನು ರೇಗಿಸ್ತಾ ಇದ್ದೀನಿ. ಐ ಥಿಂಕ್ ಅಟ್ ದ ಸೇಮ್ ಟೈಮ್ ನನ್ನ ಜೊತೆಗೆ ಇನ್ನೊಬ್ರು ಇರ್ತಾರೆ, ನಾವಿಬ್ರು ರೇಗಿಸ್ತಾ ಇದ್ದೀವಿ. ಬಟ್ ಐ ಥಿಂಕ್ ಇದು ಎಲ್ಲೋ ಒಂದು ಕಡೆ ರಾಂಗ್ ಆಗಿ ಪೋಟ್ರೆ ಆಗಬಾರ್ದು ರಾಶಿ. ಸೊ ಪ್ರಾಬಬ್ಲಿ ವಿ ವಿಲ್ ಸ್ಟಾಪ್ ದಟ್ ಅಂತ ನಿಮ್ಗೆ ಹೇಳ್ತೀನಿ. ಅಲ್ಲಿ ತನಕ ಚೆನ್ನಾಗಿದ್ದಿದ ತಕ್ಷಣನೇ ಒಬ್ರ ಮೇಲೆ ಆ ಫಿಕ್ಷನ್ ಸ್ಟಾರ್ಟ್ ಆಗುತ್ತೆ ಗೊತ್ತಾ. ನೀವು ಆ ಪರ್ಸನ್ ಫುಲ್ ನೆಗೆಟಿವ್ ಆಗಿ ಪೋಟ್ರೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಅದಿಲ್ಲ ನಂದು ಮಾತ್ರ ಮಾತಾಡ್ತಿಲ್ಲ, ಇಲ್ಲಿ ಇಡೀ ಮನೆದು ಮನೆಯ ವಿಷಕಾರಿ ಅಂತ ತಗೊಂತೀರಾ. ಇವಾಗ ನೀನ್ ಯಾರೋ ಬಗ್ಗೆ ಮಾತಾಡ್ತೀಯ, ನಾನು ಅವ್ರ ಬಗ್ಗೆ ಮಾತಾಡಿದ್ರೆ ಮ್ಯಾಮ್ ಅವ್ರ ಬಗ್ಗೆ ಮಾತಾಡ್ತಿಲ್ಲ ಅಂದ್ರೆ ನೀನು ಒಬ್ಬರ ಬಗ್ಗೆ ಮಾತಾಡ್ತಿದ್ಯಾ, ಇಡೀ ಮನೆ ಬಗ್ಗೆ ಮಾತಾಡ್ತಿಲ್ಲ. ನೀನ್ ಇಡೀ ಮತ್ತೆ ಇಡೀ ಮನೆ ಅಂತ ಹೇಳು, ನೀನ್ ಬರೀ ಒಬ್ಬರ ಬಗ್ಗೆ ಯಾಕೆ ಹೇಳ್ತಿದ್ಯಾ? ರಕ್ಷಿತನು ಟಾಪಿಕ್ ತೆಗಿತಿದ್ದೀನಲ್ಲ, ಎಲ್ಲಾರ್ಗೂ ತೆಗಿತಿದ್ದೀನಿ ನಾನು. ನೀವು ಎಲ್ಲರ ಬಗ್ಗೆನೂ ಒಪಿನಿಯನ್ಸ್ ಹೇಗೆ ಚೇಂಜ್ ಮಾಡ್ಕೊಂಡು ಬಂದಿದ್ದೀರಾ ಅನ್ನೋದು ನಾನು ನೋಡಿದ್ದೀನಿ, ಅದನ್ನೇ ನಾನು ಮಾತಾಡಿದ್ದು. ಆ್ಯಂಡ್ ನನಗೆ ಯಾರು ವಿಷಕಾರಿ ಅಂತ ಅನಿಸ್ತಾರೆ, ನಿಮ್ಮ ಇಡೀ ಮನೆಗೆ ಯಾರು ವಿಷಕಾರಿ ಅಂತ ಅನಿಸ್ತಾರೆ ಅನ್ನೋದು ನಾನು ಹೇಳ್ತಿರೋದಿಲ್ಲಿ. ಓಕೆ, ಥ್ಯಾಂಕ್ ಯು. ಯಾ ಮಧ್ಯಾಹ್ನ 2:50. ನನ್ನ ಮೊದಲನೇ ಆಯ್ಕೆ ಬಂದು ರಿಸಾ ಅವರು. ಅಯ್ಯೋ ಹಣ್ಣು ಇದು ಬೇಡ, ಕಾಯಿ ತಗೋಯ್ತೀನಿ, ಖಾರ ಕಮ್ಮಿ ಇರ್ತದೆ. ನೀನು ಈಗಲೇ ವಿಷಕಾರದ್ದು ಹೆಂಗೆ ಅಂತ ಹೇಳ್ತೀನಿ. ನಾನು ಈಗಲೂ ನೀನೇನೋ ಒಂದು ಮಾತು ಹೇಳಿದೆ ಗೊತ್ತಾ, ನಾನು ಫಿನಾಲೆವರೆಗೂ ಇರ್ತೀನಿ, ಕಾವ್ಯ ಫಿನಾಲೆವರೆಗೂ ಇಲ್ಲ ಕಳಿಸ್ಬಿಡ್ತೀನಿ ಅಂತ. ಈಗಲೂ ನಾನು ಚಾಲೆಂಜ್ ಮಾಡ್ತೀನಿ, ನೀನು ಫಿನಾಲೆವರೆಗೂ ಇರಲ್ಲ, ಕಾವ್ಯ ಫಿನಾಲೆವರೆಗೂ ಇದ್ದೇ ಇರ್ತಾಳೆ, ಫಿನಾಲೆಗೆ ಬಂದೇ ಬರ್ತಾಳೆ. ಆಯ್ತಪ್ಪ, ನೀವೇ ಫಿನಾಲೆ ಕ್ಯಾಂಡಿಡೇಟು, ನಾನಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ನೀವು ನನಗೆ ಗೊತ್ತು ನಾನು ಹೆಂಗ್ ಬರ್ಬೇಕು ಅಂತ ಅನ್ಬಿಟ್ಟು ನೀವೇ ಹೋಗ್ಯಪ್ಪ ಅಂದ್ರೆ ಈಜಾಗಿ ಬಿಟ್ಕೊಟ್ಬಿಟ್ಟ ನೀನು. ಹೋಗಿ ಕಿಲ್ಲಿ ಅವರೇ ಕುತ್ಕೊಳ್ಳಿ. ಸರಿ, ನನ್ನ ನೆಕ್ಸ್ಟು ಮೆಣಸಿಕಾಯಿ ತಿನ್ಸೋದು ಅಥವಾ ವಿಷಕಾರದು ಜಾಸ್ತಿ ಬಂದು ರಾಶಿಕಾ ಅವರಿಂದ ಕೂತಿರೋ ಗಿಲ್ಲಿ. ಇದು ಧ್ರುವಂತಣ್ಣ ಬಾಣ. ಸುಮ್ಮನೆ ಹೇಳ್ಬೇಕು ಅಂದರೆ ನಾವು ಬೇರೆಯವರೆಲ್ಲ ಹೋಲಿಸ್ಕೊಂಡ್ರೆ ಅಣ್ಣ ಜಾಸ್ತಿ ವಿಷ ಕಾಡ್ತಾರೆ. ಹೆಂಗೆ ಅಂದರೆ ಬೇರೆಯವರೆಲ್ಲ ಒಂದು 5 ನಿಮಿಷ 10 ನಿಮಿಷ ವಿಷ ಕಾಡಿದ್ರೆ ಅಣ್ಣ 2 ಅವರ್ 3 ಅವರ್ 5 ಅವರ್ ವಿಷ ಕಾಡ್ತಾರೆ. ಗಿಲ್ಲಿ ಈ ಮನೇಲಿ ಅವರೆಲ್ಲ ಗಿಲ್ಲಿ ಏನು ಒಡೆದಾಡಿ ಚೆಚ್ಚಾಡಿ ಇನ್ನೇನೋ ಮ್ಯಾನ್ ಹ್ಯಾಂಡ್ಲಿಂಗ್ ಆಗ್ಬಿಡ್ಬೇಕು ಆ ರೇಂಜಿಗೆ ಜಗಳ ಆಡ್ತಾರೆ ಗಿಲ್ಲಿ. 5 ನಿಮಿಷಕ್ಕೇನೆ ಚೆನ್ನಾಗಿ ಒಂದಾಗ್ಬಿಟ್ಟು ಇಬ್ರು ಟೀ ಕುಡಿತಿರ್ತಾರಲ್ಲ, ಹೆಂಗಿಲ್ಲಿ ಹೆಂಗೆ ಮನಸ್ಸು ಬರುತ್ತೆ ಗಿಲ್ಲಿ, ನಾಟಕೀಯ ಗಿಲ್ಲಿ ಅಂತ. ಇವರು ಮೆಂಟಾಲಿಟಿ ಹೆಂಗಾಗ್ಬಿಟ್ಟೈತೆ ಅಂದರೆ ನಾನು ಒಬ್ಬನೇ ಕರೆಕ್ಟು ಬಿಗ್ ಬಾಸ್ ಮನೆಗೆ, ಇನ್ಯಾವನು ಕರೆಕ್ಟ್ ಇಲ್ಲ, ಎಲ್ಲ ಫುಟೇಜ್ಗೋಸ್ಕರ ಬಂದಿರೋದು. ಗುಂಪುಗಾರಿಕೆ ನಾನು ಗುಂಪಲ್ಲ, ನಾನು ಸಿಂಗಲ್ ಅಂತೀಯ. ಎಲ್ಲ ಹೆಂಗೆ ಅಂದ್ರೆ ಮೂರು ಜನ ಗುಂಪು ಮಾಡ್ಕೊಂತಾರೆ. ನೀನು ಹೆಂಗೆ ಅಂದರೆ ಇರು ಗುಂಪಿನಲ್ಲೇ ಹೋಗಿ ನೀನೇ ಗುಂಪು ಮಾಡ್ಕೊತೀಯ, ಒಬ್ಬೊಬ್ಬನ ಕರ್ಕತೀಯ, ಬೆಳಿಗ್ಗೆ ಒಬ್ಬನ್ನ ಸರಿಯಾಗಿ ಬೇಟೆ ಆಡ್ತೀಯ. ಅಭಿಯಣ್ಣ ಬೆಳಿಗ್ಗೆ ಸಿಗಾಕಂದ್ರಲ್ಲ, ಹಂಗೆ ಯಾರು ಒಬ್ರು ಸಿಗಾಕಬಿಡ್ತಾರೆ, ಹಾಕಂತ ಬಿಸಾಕ್ತೀಯ. ನಾನು ಯಾವತ್ತು ಇನ್ನೊಬ್ಬರನ್ನ ಕಂಡಮ್ ಮಾಡಿ ಇನ್ನೊಬ್ಬರ ಕ್ಯಾರೆಕ್ಟರ್ನ ಹಸಾಸಿನ್ ಮಾಡಿ ಅಥವಾ ಈ ರೀತಿ ನಾನು ಯಾವ್ದು ಫುಟೇಜ್ ತಗೊಳ್ತಾ ಇಲ್ಲ. ಎರಡನೇದು, ಇಲ್ಲಿ ಮೊದಲನೇದಾಗಿ ಈ ಶೋಗೆ ಬಂದಾಗಿಂದ ತಾನು ಬನಿಯಾನ್ ಹಾಕೊಂಡು ತಾನು ಬಡವನಾಗಿ ಬಹಳ ಒಂದು ಅಮಾಯಕನಾಗಿ ಒಂದು ಮುಖವಾಡ ಹಾಕೊಳ್ತಾ ಇರೋದು ಯಾರು ವಿಷಕಾರಿ ಅಂತ. ಆಮೇಲೆ ಚಂದ್ರಣ್ಣನಿಂದ ಮತ್ತೆ ಕೆಲವರಿಂದ ಗೊತ್ತಾಗುತ್ತೆ ಅಣ್ಣ ಹೆಕ್ಟರ್ ಅಲ್ಲಿ ಓಡಾಡ್ತಾನೆ, ಅಣ್ಣನ ಹತ್ರ ಒಂದು 100 ಕುರಿ ಇದೆ, ಬಹಳ ಬ್ಯಾಕ್ ಗ್ರೌಂಡ್. ಆಮೇಲೆ ಗೊತ್ತಾಗುತ್ತೆ ರಿಯಲ್ ಮುಖವಾಡ ಒಬ್ರದು. ಈ ಬಟ್ಟೆ ಹಾಕದೆ ವಾಶ್ ಮಾಡದೆ ಕೆರ್ಕೊಂಡ್ ಇರೋದಕ್ಕೆ ಏನ್ ಪೋಟ್ರೆ ಮಾಡಕ್ಕೆ ಅಂತ. ಸೊ ಅದನ್ನ ಜನಗಳು ವಿಷಕಾರಿ ಅಂತ ಅವ್ರು ಡಿಸೈಡ್ ಮಾಡ್ಲಿ. ಒಂದು ನೀವು ಶನಿವಾರ ಚೆನ್ನಾಗಿ ಕಾಣ್ಲಿ ಅಂತ ಫ್ಲವರ್ ಪ್ರಿಂಟೆಡ್ ಒಂದು ಶರ್ಟ್ ಕೊಡ್ತೀನಿ ನಾನು, ಅದನ್ನ ಸುದೀಪ್ ಸರ್ ಅವರು ಶನಿವಾರ ಹೇಳ್ತೀರಿ ಗಿಲ್ಲಿ ಅವ್ರಿಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇರ್ತೀರಿ ಅಂತ
ಅದು ನಾನು ಸ್ವಯಂ ದುಡ್ದು ತಗೊಂಡಿರೋ ಅಂತ ಬಟ್ಟೆ. ಅದನ್ನ ಏನ್ ಮಾಡ್ತೀರಾ ನೀವು? ಶೋ ಆದ ತಕ್ಷಣ ಇಲ್ಲಿ ಟೆರೆಸಲ್ ಮೇಲೆ ಎಸಿತೀರಾ. ನಾನು ಅದನ್ನ ಹೋಗಿ ನೋಡ್ತೀನಿ, ನನ್ನ ಬಟ್ಟೆ ನೆಲದಲ್ಲಿ ಬಿದ್ದಿದೆ, ಗೊಚ್ಚೆಯಲ್ಲಿ ನೀರಲ್ಲಿ ಕೆಳಗಡೆ ಬಿದ್ದಿದೆ, ಅದು ಹೊಟ್ಟೆ ತುಂಬಿತು ನನಗೆ. ಯಾವ ವ್ಯಕ್ತಿ ಅದನ್ನ ಜನಗಳೇ ಡಿಸೈಡ್ ಮಾಡ್ಲಿ ಯಾರು ವಿಷಕಾರಿ ಯಾರಲ್ಲ ಅಂತ. ಎಲ್ಲಿ ಯಾರಾದ್ರೂ ಸ್ಟ್ರಾಂಗ್ ಅಂತ ಗೊತ್ತಾದ ತಕ್ಷಣ ಅವ್ರನ್ನ ಚರಿತ್ರೆ ಹರಣ ಮಾಡಿ, ಅವ್ರನ್ನ ಕಂಡಮ್ ಮಾಡಿ, ತಾನು ಕಿಲಾಡಿಯಾಗಿ ಇನ್ನೊಬ್ಬರನ್ನ ವಿಲನೋ ಅಥವಾ ಇನ್ನೊಬ್ಬರನ್ನ ಕಂಡಮ್ ಮಾಡಿ ದೊಡ್ಡ ಒಂದು ಹೀರೋ ಆಗಂತ ಪ್ರವೃತ್ತಿ ಇಟ್ಕೊಂಡಿರೋ, ತನ್ನನ್ನ ತಾನು ದೊಡ್ಡ ಕಾಮಿಡಿಯನ್ ಅಂತ ಹೇಳಿ ಇನ್ನೊಬ್ಬರನ್ನ ಜೋಕರ್ ಮಾಡಿ, ಇದಕ್ಕೆ ಕಾಮಿಡಿ ಅಂತ ಅಲ್ಲಲ್ಲ, ಇದನ್ನ ಪರ್ಸನಲ್ ಟಾರ್ಗೆಟ್. ಆಮೇಲೆ ಯಾವಾಗ ನಿನ್ನ ಬನ್ನಿ ನನಗೆ ಏಕವಚನ ಇಷ್ಟ ಆಗಲ್ಲ, ಆಮೇಲೆ ಅದಾದ ನಂತರ ಯಾವಾಗ ನಿನ್ನ ವಿಷಯಕ್ಕೆ ಬಂದಾಗ ಬಹಳ ಪರ್ಸನಲ್, ಅದು ಪರ್ಸನಲ್, ಪ್ಲೀಸ್ ನನ್ನ ಹತ್ರ ಮಾತಾಡಬೇಡಿ ಇದ್ರ ಬಗ್ಗೆ ಪ್ಲೀಸ್ ಅಂತ ಹೇಳ್ತೀಯ. ಅದೇ ನೀನು ಮಾತ್ರ ಯಾವ ಮಟ್ಟಕ್ಕೂ ಯಾವ ಪರ್ಸನಲ್ ಯಾರ ಚರಿತ್ರೆ ಹಾಳು ಮಾಡೋದಕ್ಕೂ ನೀನು ಹೇಸಲ್ಲ. ನೀನು ಇಂಥ ಗಿಲ್ಲಿ ನಟ, ಇದನ್ನ ಬಹುಶಃ ಇಲ್ಲಿ ಬಯಲ್ ಮಾಡ್ತಿರೋದು ನಾನೇ ಅನ್ಸುತ್ತೆ. ಆಯ್ತಾ, ನಾನು ಯಾವತ್ತಾರು ನಿನಗೆ ನಾನು ಬಡವ ಅಂತ ಹೇಳಿದ್ದೀನಿ ಅಣ್ಣ. ಬನಿಯನ್ ಹಾಕೋರು ಯಾವ ತರ ಬಡವ ಬನಿಯನ್ ಹಾಕನ, ಬಡವ ಮಾತ್ರ ಬನಿಯನ್ ಹಾಕನ. ಇನ್ನೊಂದು ಇಂಜೆಕ್ಟ್ರಲ್ಲಿ ತಿರ್ಗಾಡ್ತಾನೆ, ಹೌದು ಇಂಜೆಕ್ಟ್ರಲ್ಲಿ ತಿರ್ಗಾಡ್ತಾನೆ, ಸೆಕೆಂಡ್ಸು ಕನ್ನಡ. ಅದು 100 ಕುರಿ ಅವೆ, ಹೌದು 100 ಕುರಿ ಅವೆ, 100 ಕುರಿ 100 ಕುರಿ ಇಲ್ಲ ಕಣ, 100 ಕುರಿ ಇಟ್ಬಿಟ್ಟು ಪಾರ ಮಾಡ್ಬೇಕು ಅನ್ಕೊಂಡವ್ನು, ಇನ್ನು ಕುರಿ ತಂದಿಲ್ಲ, ಪಾರ ಮಾಡ್ಬೇಕು ಅಂತ ಅನ್ಕೊಂಡವ್ನಿ. ಅದನ್ನ ಹೇಳ್ಬಿಟ್ಟೆ ನಿನಗೆ. ಇವೆಲ್ಲ ಅನ್ಕೊಂಡಿರೋದು, ನಾನು ಅದನ್ನೇ ಹೇಳ್ತಾ ಇರೋದು. ವಿಷಕಾರಿ ಯಾರೀಗ ಹೇಳು? ಇಲ್ಲೆಲ್ಲ ನಿನ್ನ ಇಷ್ಟದ ಪ್ರಕಾರ ನಡೀತಾ ಇರೋದು. 5ನೇ ವಾರ ಮಲ್ಲ ಹೋಗ್ಬೇಕು ಅಂತ ಇಷ್ಟಪಟ್ಟ ಮಲ್ಲವನ್ನ ಕಳಿಸ್ತೆ, ಈ ವಾರ ಚಂದ್ರಣ್ಣ ಹೋಗ್ಬೇಕು ಅಂತ ಇಷ್ಟಪಡ್ತ ಚಂದ್ರಣ್ಣನ ಕಳಿಸ್ತೆ, ನೆಕ್ಸ್ಟ್ ವಾರ ಯಾರು ಇಷ್ಟಪಡ್ತಾರೋ ಅವ್ರು ಕಳಿಸ್ತೀಯ. ಹುಷಾರಾಗಿರಿ. ಎಲ್ಲ ಅಣ್ಣ ಹೇಳ್ತಾವ್ರೆ ಅವ್ರ ಇಷ್ಟದ ಪ್ರಕಾರನೇ ಎಲ್ಲ ಅಂತ, ಅವ್ರ ಇಷ್ಟನೇ ಅಂತ. ಅವ್ರ ಇಷ್ಟದ ಪ್ರಕಾರ ಯಾರು ಹೋಗ್ಬೋದು ನನ್ಗೆ ಯಾಕೆ ಅವ್ರು ಕಾಣಿಸ್ತಾವ್ರೆ. ಹುಷಾರಾಗಿರಿ. ಇನ್ನೇ ಸಮರ್ಥಿಸ್ಕತಿ ಅಣ್ಣ. ಆಯ್ತು, ನಂದು ಸಮರ್ಥಿಸ್ಕೊಂಡಿದ್ದೀನಿ. ಸಮರ್ಥಿಸ್ಕಣ, ಸರಿ ಆಯ್ತು. ಅಯ್ಯೋ ಕತೆ. ಮಧ್ಯಾಹ್ನ 3:15. ನನ್ನ ಮೊದಲನೇ ಹೆಸರು ಅಶ್ವಿನಿ ಮ್ಯಾಮ್. ಅದಕ್ಕೆ ಹೋಗಿ ಅಂದಿದ್ದು. ಯಾಕೆ ಹೇಳೋ ಅವ್ರೇನು ಮಾತಾಡ್ತಾ ಇಲ್ವಲ್ಲ. ಅಮಾಯಕರು ನಿಂಗೆಲ್ಲ ಬಲಿ ತಗೋಬಾರ್ದು. ಅಮಾಯಕರಾಗಿದ್ರೆ ಕರಿತಾನೆ ಇರಲ್ಲ ಮ್ಯಾಮ್. ಅಶ್ವಿನಿ ಮ್ಯಾಮು ವಿಷಕಾರಿ ಅಲ್ಲ, ಅಶ್ವಿನಿ ಮ್ಯಾಮು ಇಚ್ಛಾಧಾರಿ ನಾಗಿನಿ ಅಂತ ಬೇಕಾದ್ರೂ ಹೇಳಕ್ ಇಷ್ಟಪಡ್ತೀನಿ. ಒಂದು ಎಲ್ಲರೂ ಹೇಳ್ದಂಗೆ ರಕ್ಷಿತನ ವಿಚಾರದಲ್ಲಿ ನನಗೂ ಹಂಗೆ ಬಂದಿತ್ತು, ಕಲಾವಿದರಿಗೆ ಅವಮಾನ ಮಾಡಿದ್ರು ಅಂತ. ಅದೆಲ್ಲರೂ ಹೇಳಿದಿರಿ, ಅದನ್ನು ತುಂಬ ಎಲಾಬ್ರೇಟ್ ಮಾಡಿ ಹೇಳಕ್ ಹೋಗಲ್ಲ. ನೆನ್ನೆ ನೋಡಿದಾಗ ಇಲ್ವಲ್ಲ, ಇಲ್ಲೇನೋ ಸ್ವಲ್ಪ ಬೇರೆ ಥರ ಇದೆ ಅಂತ ಅನ್ನಿಸ್ತು. ನಿನ್ನೆ ಒಂದು ವಿಷಯ ಹೇಳಿದ್ರು ಸುದೀಪ್ ಅಣ್ಣ, ಅದರಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು. ಅಶ್ವಿನಿ ಮ್ಯಾಮ್ ಮಾತ್ರ ವಿಲನ್ ಆದರೂ ಇನ್ನೊಬ್ರು ವಿಲನ್ ಆಗಲಿಲ್ಲ ಯಾಕೆ ಅಂತ. ಆದರೆ ಅದು ನನ್ನ ಪ್ರಕಾರ ಜಾನ್ವಿ ಮ್ಯಾಮ್ಗೆ ಕೈ ತೋರಿಸ್ತಿತ್ತು. ಅದನ್ನ ಜಾನ್ವಿ ಮ್ಯಾಮ್ ಹತ್ರ ಕ್ಲಿಯರ್ ಮಾಡ್ಕೊಂಬೋದಿತ್ತು. ಏನಾದರೂ ನೀನು ಮಾತಾಡ್ಕೊಂಡ್ಯಾ, ನೀನು ಬೇರೆ ಮಾಡ್ಕೊಂಡೆ ಅಂತ. ಅದೆಲ್ಲೋ ಬಂದು ನನ್ನ ಮೇಲೆ ಅದನ್ನು ಹೇಳಿ ಅದನ್ನು ಇಂಜೆಕ್ಟ್ ಮಾಡ್ತಿದ್ರು ಅಂತ ನನಗನ್ನಿಸ್ತು. ಅಲ್ಲೂ ಬಿಡು, ಅವ್ರು ಏನೋ ಹಂಗೆ ಅರ್ಥ ಮಾಡ್ಕೊಂಡ್ಕೊಂಡೆ. ಅದಾದಮೇಲೆ ನಾನು ಒಂದು ಹೇಳ್ತೀನಿ, ಅದು ಹೆಂಗೆ ಅಣ್ಣ ನೀವು ಬಂದು ಗಿಲ್ಲಿನ ಕ್ಯಾಪ್ಟನ್ ಅಂದ್ರಿ ಅಂತ ನಾನು ಹೇಳ್ತೀನಿ. ನನ್ನ ಪರ್ಸ್ಪೆಕ್ಟಿವ್ ಮ್ಯಾಮ್, ಅದು ಆಟದ ರೀತಿನೇ ಚೇಂಜ್ ಆಗಿರೋದು. ನಾನು ಬರೀ ಗಿಲ್ಲಿಗಳಿದ್ದು ಗಿಲ್ಲಿ ಆಗಲೇ ಕಪ್ ಗೆದ್ಬಿಟ್ಟು ಸೀಸನ್ 12 ವಿನ್ನರ್ ಆಗ್ಬಿಟ್ಟ ಅಂತ ಹೇಳಿಲ್ಲ. ಹಾಗಾಗಿ ಇದೊಂದು ಕೊಟ್ಟು ಇದು ಬಿಟ್ಟು ಯಾವ ವೈಯಕ್ತಿಕ ಇದು ಇಲ್ಲ. ಹಾಗಾಗಿ ಮ್ಯಾಮ್ ನಿಮ್ಮ ಹೆಸರು ಹೇಳ್ತಿದ್ದೀನಿ. ಓಕೆ, ಮಾತಾಡಬೇಕು, ಖಾರ ಅನಿಸ್ತಾ ಇದೆ. ಇಲ್ಲ ಅಶ್ವಿನಿ ಮ್ಯಾಮ್, ಇವಾಗ ಕುಡಿಯೋಂಗಿಲ್ಲ, ಫುಲ್ ಇದಾದ್ಮೇಲೆ ಕುಡಿಬೇಕು. ಸರಿ, ನಾನು ನಿಮ್ಮನ್ನು ಕರಿತೀನಿ, ಹೋಗಿ ನಾನು ಕುಡಿದ್ಬಿಡ್ತೀನಿ. ನಾನು ನಿಮ್ಮನ್ನು ಕರೆದಿರೋದು ಮ್ಯಾಮ್. ಅಲ್ಲಲ್ಲ, ನೀವು ಹೋಗಿ, ನಿಮ್ಮನ್ನು ನಾನೇ ಕರಿತೀನಿ ಹಿಂದೆ. ಸರಿ, ಎರಡನೇದು ನಾನು ಮಾಳುವವ್ರನ್ನ ಕರಿತೀನಿ. ಮಾಳುನ ಯಾವ ರೀತಿ ವಿಷಕಾರಿ ಅಂತ ಹೇಳ್ಬೇಕು ಅಂತಂದ್ರೆ, ಈಗ ಒಂದು ಹಿಂಗೆ ಹಾವು ಅನ್ಕೊಳ್ಳಿ, ಹಿಂಗೆ ಮಲಗಿರುತ್ತೆ. ಫಸ್ಟ್ ಹೋದವ್ರು ಹಿಂಗೆ ತುಳ್ಕೊಂಡೋಗ್ಬಿಟ್ಟಿರ್ತಾರೆ. ಅವ್ನು ಎದ್ದು ಎಡೆಯತ್ತಿ ಬುಸ್ಸಾನ ಹತ್ತಲ್ಲಿ ಎರಡನೇವ್ನು ಹಿಂಗೆ ಬಂದಿರ್ತಾರಲ್ಲ, ಎರಡನೇವ್ನು ಇರ್ಬೇಕು ಅಂದ್ರೆ ಎರಡನೇವ್ನು ಕಚ್ಬಿಡ್ತಾನೆ ಇವನು. ಆ ಥರದ್ದು ಒಂದು ಸಮಸ್ಯೆ. ಇವ್ರು ವಹಿಸಿದ್ದು ಧನು ಕ್ಯಾಪ್ಟನ್ ಆಗಿರ್ತಾರೆ. ಧನು ನನಗೆ ಬರೀ ಪೌಡರ್ ರೂಮ್ನ ವಹಿಸಿರ್ತಾರೆ, ನಾನೊಬ್ಬ ಅಂತ. ಹಂಗಾಗಿ ಇವತ್ತಿದ್ದಕ್ಕಿದ್ದಂಗೆ ಹೇಳ್ತಾನೆ, ಇಲ್ಲ ಹಾಲ್ದೆಲ್ಲ ಗುಡಿಸ್ಬೇಕು ನೀವು ಕೊಟ್ಟಿದೆ ಅಂತ. ನನಗೆ ಗೊತ್ತಿಲ್ಲ, ಚಂದ್ರಣ್ಣ ಗುಡಿಸ್ತಿದ್ರು ಅನ್ಸುತ್ತೆ. ಅವ್ರ ಪ್ರೀತಿಗೋ ಅಥವಾ ಯಾರೋ ಇನ್ಯಾರದೋ ಚಂದ್ರಣ್ಣ ಮಾಡ್ತೀನಿ ಬಿಡಿ ಒಪ್ಪಿ ಅಂದ್ಬಿಟ್ಟು ರಿಷನ್ ಗಿಶನ್ ಒಪ್ಕೊಂಡಿದ್ರು, ನನಗೆ ಗೊತ್ತಿಲ್ಲ. ಇಲ್ಲಿ ಅದು ಹಾಲ್ ಆಯಿತು, ಡೈನಿಂಗ್ ಟೇಬಲ್ ಆಯಿತು, ಪೌಡರ್ ರೂಮ್ ಆಯಿತು, ನನ್ನ ಕ್ಯಾಪ್ಟನ್ ರೂಮ್ ಆಯಿತು. ಅದು ಕೊಟ್ಟಿದ್ದು ಇಬ್ಬರಿಗೂ ಸೇರಿಸಿ ಚಂದ್ರಣ್ಣಗ ನಿನಗೆ ನೀ ಅದನ್ನ ಕೇಳೋತ್ನಾಗೂ ಇದ್ದಿ. ಆದರೆ ನಿನ್ನ ಪರಿಜ್ಞಾನ ನಮ್ಮ ಕಡೆ ಎದರಿಕಿಲ್ಲ, ನಿನ್ನ ಲಕ್ಷ ನಿನ್ನ ಕಡೆ ಬೇರೆ ಚೆತ್ತಿತ್ತು. ನಾ ಯಾವ್ಯಾವ ಕೆಲಸ ಹೇಳಿದ್ರು ಚಂದ್ರಣ್ಣ ಎಷ್ಟು ಕೆಲಸ ಮಾಡ್ಯಾನು, ನೀ ಎಷ್ಟು ಕೆಲಸ ಮಾಡಿದಾನು. ನಾನು ಮುಗನ್ಯಾಗ ದೂಸೋಕೈತಿ, ನನಗೆ ಇದನ್ನ ಹಾಕೈತಿ ಅಂದರೆ ಹೆಂಗಣ? ಎಲ್ಲ ನಾ ಮುಗನ್ಯಾಗ ದೂಸೋಕೈತಿ, ನಾ ಸಾಯ್ತು ಅಂದರೆ ನೇನ ಇಲ್ಲಿ ಎಲ್ಲ ಬ್ಯಾಂಡ್ ಮೇಲೆ ಬರ್ದು ಕೊಡ್ದೋಣ ಇಲ್ಲಿ. ಕರೆಕ್ಟ್. ನೀನು ಹೇಳ್ದಂಗೆ ಎಷ್ಟು ಬೇಕೋ ಅಷ್ಟೇ ಗುಡಿಸ್ಬೇಕು. ನೀನು ಹೇಳ್ದಂಗೆ ಕಿತ್ತಾಗ ಅದನ್ನೇ ನಾನು ನಿಂಗೆ ಇನ್ನೂ ಅರ್ಥನೇ ಆಗಿಲ್ಲ. ಕಸ ಗುಡ್ಸ ಕೆಲಸ ಕೊಡಿ ಅಂದವ್ರು ಕಾರ್ಪೆಟ್ನೇ ತೋಡ್ಬಿಟ್ಟು ಹಳ್ಳ ಮಾಡ್ಬಿಟ್ಟು ಸಿಮೆಂಟ್ ಕಾಣಂಗೆ ಮಾಡು ಅಂತ ಹೇಳಿಲ್ಲ. ನೀನು ಏನೋ ಮಾಡಕ್ಕೆ ಇನ್ನೇನೋ ಮಾಡಕ್ಕೆ ಬಿಡ್ತೀವಿ. ಆಮೇಲೆ ಕೇಳೋ ಇಲ್ಲ ನಾನು ಇನ್ನೂ ಜಾಸ್ತಿ ಮಾಡಕ್ಕೆ ಹೋದೆ ಅಂತ ನೀನೇ ಎಲ್ಲರಿಗೂ ಹೇಳ್ತೀಯ. ಯಾರು ಒಂದೇ ಒಂದು ಸತಿ ಮೈಕು ಬಿಡಬಾರ್ದು, ಆ ಥರದ್ದೇನೋ ಎಲ್ಲ ರೂಲ್ಸ್ ಸತ್ಯ. 4 ಸತಿ ನೀನು ಮಲಗಿದೆ, ನಾನೇ 4 ಸತಿ ಹೇಳಿದ್ದೀನಿ. ಎಲ್ಲರೂ ಮಕ್ಕೊಂದಾರ ಮಕ್ಕೊಂದು ಅದೇ ತಪ್ಪಾಗಿತ್ತಂದ್ರೆ
ನಾ ಕ್ಷಮೆನೂ ಕೇಳ್ತೀನಿ ಬಿಗ್ ಬಾಸ್ ಹತ್ರ, ಇನ್ನೇಮ್ ಈ ಥರ ಆಗಂಗಿಲ್ಲ ನಾ ಕ್ಷಮೆನೂ ಕೇಳ್ತೀನಿ. ನೀನು ಹೇಳಿ ಯಾವುದು ಬಿಗ್ ಬಾಸ್ ಹಂಗೆ ಹೇಳಿ, ಬಿಗ್ ಬಾಸ್ ಹೇಳಿದ್ರೆ ನಾನು ಕೇಳ್ತೀನಿ, ಬಿಗ್ ಬಾಸ್ ತಪ್ಪು ಕೇಳ್ತೀನಿ. ನನಗೂ ಯಾವತ್ತು ಬಿಗ್ ಬಾಸ್ ಹೇಳಿಲ್ಲ. ಸುದ್ದಿ ಅವರೇ ಅಲ್ಲಿ ನೋಡಿ 2 ಕೂದಲು ಬಿದ್ದಿದೆ, ಹೋಗಿ ಹುಡುಕಿ ಅದು ಹಿಡ್ಕೊ ಬನ್ನಿ ಅಂತ ಹೇಳೇ ಇಲ್ಲ. ನೀನು ಹೇಳಿದಾಗ ನಾನು ಕೇಳಿದ್ದೀನಲ್ಲ, ಹೌದಾ ಮಳೆ ಎತ್ತಿ ತಡಿ ಅಂತ ಎತ್ತಿ. ನೀನು ಹೇಳಿದೆ ಇವತ್ತು ಇದಕ್ಕಿದ್ದಂಗೆ ಹಾಲು ಗುಡಿಸು ಅಂತ. ಅಭಿ ಅರ್ಧ ಗುಡಿಸು ನಂಗೆ ಬಿಗ್ ಬಾಸ್ ಹೇಳಿಲ್ವಲ್ಲ. ಸುದ್ದಿ ಅವರೇ ಅರ್ಧ ಹಾಲು ನೀವು ಗುಡಿಸ್ಲೇಬೇಕು ಅಂತ ನಾನು ಗುಡಿಸೋದಲ್ಲ. ನೀನು ಮಾತ್ರ ಅದು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ? ಬಿಗ್ ಬಾಸ್ನ ಹೇಳಿದ್ರೆ ಮಾತ್ರ ನಾನು ಕೇಳ್ತೀನಿ, ಬಿಗ್ ಬಾಸ್ ಹೇಳಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಹೌದಾ ಬಿಗ್ ಬಾಸ್ 5 ನಿಮಿಷ ಮಲಗಿದೆ ಅಂತ, ಹೌದಾ ನಾನು ಹೇಳ್ತೀನಿ. ಹೌದಾ ಬಿಗ್ ಬಾಸ್ ಕಾಲು ಭಾಗ ಹಾಲು ಬಿಟ್ಬಿಡ್ತೀನ, ಸಾರಿ ಬಿಗ್ ಬಾಸ್ ನಾಳೆ ಮುಕ್ಕಾಲು ಭಾಗ ಹಾಲು ಗುಡಿಸ್ಬಿಡ್ತೀನಿ ಅಂತ ಹೇಳ್ತೀನಿ. ಇದು ನನ್ನ ವಾದ. ನೀನು ಯಾವತ್ತೂ ಕೆಟ್ಟವನು ಅಥವಾ ನೀನು ವಿಷಕಾರಿ ಅಂತ ಹೇಳ್ತಾರೆ. ಈ ನೋಡಿ ಈ ಕನ್ಫ್ಯೂಷನಲ್ಲಿ ಇರ್ತೀಯ. ನಾವು ಮದ್ಯಪಾನ ಮಾಡದಿರುವಾಗ ಬೇರೆ ವ್ಯಸನಿಗಳಿಗೆ ಹೇಳಬೇಕು ಮದ್ಯಪಾನ ಮಾಡಬೇಡಿ ಒಳ್ಳೆಯದು ಅಂತ. ಇದು ನನ್ನ ಒಂದು ಇದು. ಮಧ್ಯಾಹ್ನ 3:40. ನನ್ನ ಮೊದಲ ಆಯ್ಕೆ ಸುದಿ ಅಣ್ಣ. ಎದೆಯಲ್ಲಿ ಬೆಲ್ಲ ಇದ್ದಂಗೆ ಮೆಣಸಿನಕಾಯಿ ರಸಗುಲ್ಲದಂತೆ. ಸುದಿ ಅಣ್ಣ, ನೀವು ನನಗೆ ಹೇಳಿದ್ರಿ ಮೇಡಮ್ನ ನಾನು ನಾಗಿಣಿಯಾಗಿ ನನ್ನನ್ನು ನೀವು ನೋಡಿದ್ದೀರಾ ಅಂತ ಹೇಳಿದ್ರಿ. ಹೌದು ಅಣ್ಣ, ತಪ್ಪಿಬ್ಬರು ಮಾಡ್ತಾರೆ, ಆದರೆ ಒಬ್ಬರು ಮಾತ್ರ ಹೈಲೈಟಾಗಿ ಕಾಣ್ತಾ ಇರ್ತಾರೆ, ಇನ್ನೊಬ್ಬರು ಹೇಗೆ ಅದರಿಂದ ಎಸ್ಕೇಪ್ ಆದರು ಅಂತ ಹೇಳ್ತಾರೆ. ಚೂಸ್ ಯುವರ್ ಫ್ರೆಂಡ್ಸ್, ಚೂಸ್ ಯುವರ್ ವಾರ್ ಅನ್ನೋದು ಏನಿದೆ ಅದು ಎಲ್ಲೋ ಒಂದು ಕಡೆ ಸತ್ಯ ಅನ್ನೋದು ನನಗೆ ಅರಿವಾಯಿತು. ಒಂದು ವಿಷಯ ಏನು ಬರುತ್ತೆ ಅಂತಂದರೆ, ಅಲ್ಲಿ ಮಾಡುವವರು ಕ್ಯಾಪ್ಟನ್ಸಿಲಿ ಗೆದ್ದಿರ್ತಾರೆ. ನೀವು ಅದನ್ನು ಇಲ್ಲಿ ಮಾತ್ರ ಅಲ್ಲ, ಈ ಹಿಂದೆನೂ ಒಂದು 2-3 ಸಲ ಪ್ರಸ್ತಾಪ ಮಾಡಿರ್ತೀರಾ. ಏನಂತ ಹೇಳಿರ್ತೀರಾ ಅಂತಂದ್ರೆ, ಅಲ್ಲೇನಾದ್ರೂ ಗಿಲ್ಲಿ ಇದ್ದಿದ್ರೆ ಕಾರ್ಡೇ ಉಲ್ಟಾ ಆಗಿರ್ತಾ ಇತ್ತು, ಇವನು ಅಲ್ಲಿರ್ಬೇಕಾದವನು ಅಂತ. ಕರೆಕ್ಟ್. ಇದು ಎಲ್ಲೋ ಒಂದು ಕಡೆ ನಾವ್ ಯಾರು ಈ ಮನೆಯಲ್ಲಿ ಮೆಣಸಿನ್ಕಾಯಿ ತಿನ್ಕೊಂಡು, ಕಡಲೆಪುರಿ ತಿನ್ಕೊಂಡು, ಚಿಕನ್ ಮಟನ್ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಗಿಲ್ಲಿನ ಗೆಲ್ಸೋದಕ್ಕೆ ನಾವ್ ಯಾರು ಇಲ್ಲಿ ಬಂದಿಲ್ಲ. ಅವ್ರದೇ ಆದಂತ ಸಾಮರ್ಥ್ಯ ಅವರಿಗಿದೆ. ಸುದಿ ಅಣ್ಣ ಆದಂತ ಸುದಿ ಅಣ್ಣಗೂ ಅವ್ರದೇ ಸಾಮರ್ಥ್ಯ ಇದೆ, ಅಶ್ವಿನಿ ಗೌಡಗೂ ಆ ಸಾಮರ್ಥ್ಯ ಇದೆ. ಯಾರನ್ನೋ ಹೊಗಳೋ ಬರ್ದಲ್ಲಿ ಎಲ್ಲರನ್ನೂ ನಾವು ತೇಜಾವಧಿ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮನ್ನು ನಾವು ಜೋಕರ್ಗಳು ಮಾಡ್ಕೋಬಾರ್ದು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಆಮೇಲೆ ಗಿಲ್ಲಿಗೆ ಕಳಪೆ ಇಲ್ಲ ಅಣ್ಣ, ಅವನು ಕಳಪೆನೇ ಅಲ್ಲ ಅಣ್ಣ, ಅವನು ಕಳಪೆ ಕೊಡೋವಂಥ ಹುಡುಗಾನೇ ಅಲ್ಲ ಅಣ್ಣ ಅವನು ಅಂತ ಅಲ್ಲಿ ತಿರ್ಚಿ ಹೇಳಿದ್ರಿ. ಆದರೆ ಈ ಮನೆಯಲ್ಲಿ ನನ್ನನ್ನು ಒಳಗೊಂಡಂತೆ ಅನೇಕರಿಗೆ ನೀವು ಮ್ಯಾನಿಪುಲೇಟ್ ಮಾಡಿರೋದು ನನ್ನ ಸಮೇತ ನನಗೆ ಗೊತ್ತಿದೆ. ಹಾಗಾದರೆ ಇಲ್ಲಿ ಎಲ್ಲರೂ ಸಮೇತ ಈ ಮನೇಲಿ ಎಲ್ಲರೂ ಕೂಡ ಒಂದ ಗಿಲ್ಲಿನ ಗೆಲ್ಲಿಸ್ಬೇಕು, ಇಲ್ಲ ಅಂದ್ರೆ ಅಶ್ವಿನಿ ಗೌಡಂಗೆ ಎತ್ತು ಕಟ್ಟಬೇಕು, ಇದೇ ಪ್ರಯತ್ನದಲ್ಲಿದ್ದಾರಾ? ಹಾಗಾದ್ರೆ ಗಿಲ್ಲಿ ಒಬ್ಬನೇ ರೇಸ್ನ ವಿನ್ ಆಗ್ಬೇಕು. ಇಲ್ಲಿರೋರು ಯಾರಿಗೂ ಯೋಗ್ಯತೆ ತಾಕತ್ತು ಏನು ಇಲ್ವಾ? ಅವ್ನು ಮಾತ್ರ ಫುಟೇಜ್ ತಿಂತ, ನಾವೆಲ್ಲ ಏನಲ್ಲಿ ಕಡಲೆಪುರಿ ತಿನ್ನಕ್ಕೆ ಬಂದಿದೀವ? ಇಲ್ಲಿ ನಾವು ಫುಟೇಜ್ ತಿನ್ನಕ್ಕೆ ಬಂದಿರೋದು, ನಾವು ವಿನ್ ಆಗಕ್ಕೆ ಬಂದಿರೋದು. ಈಗ ಮೊದಲನೇದಕ್ಕೆ ಬರ್ತೀನಿ ಜಾನ್ವಿ ಮೇಡಮ್ದಕ್ಕೆ. ಎಲ್ಲ ಒಂದು ಕಡೆ ಜಾನ್ವಿ ಮೇಡಮ್ ಕೂತಿರ್ತಾರಲ್ಲ, ಅದೇ ಕಡೆ ಹೋಗ್ಬಿಟ್ಟು ಜಾನ್ವಿ ಮೇಡಮ್ಗೆ ಅದನ್ನ ಹೇಳ್ಬೇಕು. ಅದನ್ನ ಬಿಟ್ಬಿಟ್ಟು ನೀವೇನು ಮಾಡ್ತೀರಾ, ಎಲ್ಲ ಒಂದು ಕಡೆ ಅವ್ರು ಕೂತಿದ್ರೆ ನೀವು ಇನ್ನೊಂದು ಕಡೆ ಬಂದ್ಬಿಟ್ಟು ಇನ್ನೊಬ್ಬರ ಹತ್ರ ಅದನ್ನ ಹೇಳ್ತೀರಿ. ಆಮೇಲೆ ಎರಡನೇದು ಯಾವ್ದು ನೀವು ಹೇಳಿದ್ದು, ಗಿಲ್ಲಿದು 100% ಹೌದು. ಆ ವಾರ ನಾನು ಗಿಲ್ಲಿ ಗೆದ್ಬಿಟ್ಟು ಆಗಲೇ ಕಪ್ಪಿಸ್ಕೊಳಂತ ಎಲ್ಲೂ ಹೇಳೇ ಇಲ್ಲ. ಗಿಲ್ಲಿ ಇದೀರ ಫೈಟು ಇದೇ ಚೇಂಜ್ ಆಗೋದು, ಆಟದ ಇದೇ ಚೇಂಜ್ ಆಗೋದು ಅಂತ ಅಷ್ಟೇ ಹೇಳಿದೆ. ನಾವೆಲ್ಲರೂ ಗೆಲ್ಲಕ್ಕೆ ಬಂದಿರೋದು, ಕಪ್ಪನ್ನ ಬಿಟ್ಕೊಟ್ಟು ಹೋಗಕ್ ನಾವ್ ಯಾರು ಇಲ್ಲಿ ಬಂದಿಲ್ಲ. ಕರೆಕ್ಟ್. ಅವ್ನ್ ಗಂಡು ಹುಡ್ಗಾನೆ ಆಗಿರ್ಬೋದು, ನಾವ್ ಹೆಣ್ಮಕ್ಳೇ ಆಗಿರ್ಬೋದು. ಗಂಡು ಹೆಣ್ಣು ಅಲ್ಲಲ್ಲ ಆಗಿರ್ಬಹುದು, ಆಗಿರಬಹುದು. ಎಲ್ರು ಇಲ್ಲಿ ಅವ್ರವ್ರ ಸಾಮರ್ಥ್ಯನ ತಾಕತ್ತನ್ನ ಪ್ರೂವ್ ಮಾಡಕ್ಕೆ ಬಂದಿರೋದು. ಈಗ ನೀವ್ ಹೇಳಿದ್ರಿ ಅದ್ ಯಾರನೋ ಮಗಳ ಬರೋದ್ರಲ್ಲಿ ಅದ್ ಯಾರನೋ ತೆಗಳ್ತೀರ ಅಂತ ನಾನು ಹೇಳ. ತುಂಬಾ ಸಲ ಆಗಿದೆ ಈ ಮನೇಲಿ, ತುಂಬಾ ಸಲ. ಸುದಿಯಣ್ಣ ತುಂಬಾ ಸಲ ಮಾಡಿದೀರಾ, ನೀವು ತುಂಬಾ ಸಲ ಮಾಡಿದೀರಾ. ಕಿಚನ್ ಅಲ್ಲಿ ಪ್ರಾರಂಭ ಆದ್ರೆ ಇನ್ಕ್ಲೂಡಿಂಗ್ ಟೀಚರ್ ವರ್ಗೂ ನೀವು ಅದೇ ಕೆಲಸ ಮಾಡೋದು. ಮಾತಾಡಿ. ನಾನು ಹುಡ್ದಾಗಿಂದ ನಮ್ ಒಂದ್ ಭಾಷೆಲಿ ಒಂದ್ ಹೇಳ್ತಾರೆ, ಅದು ನಾ ಬೇಡ, ನಾನು ಹಂಗೆ ತಪ್ಪಿ ಪಾಪಡ್ಬೋದು. ಆಲ್ರೆಡಿ 4ನೇ ವಾರದಲ್ಲಿ ತಪ್ಪಾಯ್ತು. ಅದು ಬೇಡ ಬಿಡಿ, ತಪ್ಪಲ್ಲ. ಅಂದ್ರೆ ಡಬಲ್ ಗೇಮ್ ಅಂತಾರೆ. ನಾವು ಒಬ್ಬನ ಕಡೆ ನಿಂತ್ಕೊಂಡ್ಬಿಟ್ರೆ ಜೀವ ಹೋದ್ರು ಅವನ ಕಡೆನೆ ನಿಂತ್ಕೊಳ್ಳೋದು. ಎಲ್ಲಾರ ಮನ್ಸಲ್ಲಿ ವಿಷ ತುಂಬಿದ್ರಿ, ಇದೇ ಮಾಡ್ತಿರೋದು. ಈಗ ಅವ್ರಿಗೆ ಅನಿಸ್ಬೇಕದು, ನೀವೇ ನಿಮ್ಗೆಲ್ಲ ವಿಷಕಾರಿ ಅನಿಸ್ತಾ ಇದೆ ಗುರು. ನನ್ನ ಮಾತು ನೋಡಿ ಅಲ್ಲೇ ಇಲ್ಲ ಅಂತಿದ್ದಾರೆ. ಅವ್ರು ಏನೋ ಹೇಳಿದ ತಕ್ಷಣ ಇಲ್ಲಿ ಎಲ್ಲರೂ ವಿಷ ತುಂಬಾ ಟ್ರೈ ಮಾಡ್ತಾರೆ. ಅದಕ್ಕೆ ನಾನು ಅದಕ್ಕೆ ನಾನು ವಿಷಕಾರಿ ಮಾತಾಡಿದ್ರು. ನಾನು ಇಲ್ಲಿ ಬಂದಾಗ್ಲೂ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡ್ಲಿಲ್ಲ. ನನ್ನ ಪ್ರಶ್ನೆ ಕೂತಿದ್ದಲ್ವಾ ಸತ್ಯ ನಿಂಗೆ ಗೊತ್ತಲ್ವಾ? ಜಾಹ್ನವಿ ಇದು ಮುಗಿದಿಲ್ಲ ಕಂಬಿಡು. ಜಾಹ್ನವಿ ಓವರ್ಲ್ಯಾಪ್ ಮಾಡ್ಕೊಬಿಡಕನವ ಮತ್ತೆ ಕರಿಬೇಕು. ದೊಡ್ಡದೇ ಸಿಕ್ಕಿದೆಪ್ಪ, ಬಲ್ ತಗದ ಕಂಬಿಡೋದು. ಫ್ರೆಂಡ್ಶಿಪ್ಪಲ್ಲಿ ಬಿರುಕು ಬಿಡೋಕೆ ಕೆಲವು ಕಾರಣಗಳು. 3ನೇ ವಾರ ಆದಮೇಲೆ ಎಲ್ಲರೂ ಹೇಳ್ತಾ ಇರ್ತಾರೆ, ಯಾಕೆ ಅಶ್ವಿನಿ ಅವರು ಜಾಹ್ನವಿ ಅವರು ಯಾವಾಗಲೂ ಒಟ್ಟಿಗೆ ಇರ್ತಾರೆ. ಆಮೇಲೆ ಬಹುಶಃ ರಿಷಾ ಅವ್ರು ಬಂದಾಗಲೂ ಕೂಡ ಒಂದು
ಹೇಳ್ತಾರಲ್ಲಿ, ಅಶ್ವಿನಿ ಅವ್ರಿಗೆ ನೀವೆಲ್ಲೋ ಕೊಡೆ ಹಿಡಿತಾ ಇದ್ದೀರಾ, ಛತ್ರಿ ಹಿಡಿತಾ ಇದ್ದೀರಾ ಅಂತ ಅನಿಸುತ್ತೆ ಅಂತ. ಆ ಮಾತು ನನಗಿಂತ ಜಾಸ್ತಿ ಎಲ್ಲೋ ಒಂದು ಕಡೆ ಜಾನ್ವಿ ಅವ್ರಿಗೆ ನೋವು ಉಂಟು ಮಾಡಿರುತ್ತೆ. ಆಗ ನಾನು ಜಾನ್ವಿ ಅವರಿಬ್ಬರು ಕೂಡ ಒಂದಿನ ಮಾತಾಡ್ಕೋತೀವಿ. ಎಲ್ಲಿ ಅಂದರೆ ಡ್ರೆಸ್ಸಿಂಗ್ ರೂಮಲ್ಲಿ ಮಾತಾಡ್ಕೋತೀವಿ, ವಿತೌಟ್ ಮೈಕ್ಸ್ ಇಬ್ಬರು ಮಾತಾಡ್ತೀವಿ. ಅವರೇ ಹೇಳ್ತಾರೆ, ನಾನು ಹೇಳಲ್ಲ, ಅವರೇ ಹೇಳ್ತಾರೆ, ಇವ್ರು ಎಲ್ಲರೂ ಪದೇ ಪದೇ ಈಗ ಹೇಳ್ತಿದ್ದಾರೆ ಅಂದಾಗ ನಾವಿಬ್ಬರು ಕೂಡ ದೂರ ಆಗಿದ್ದೀವಿ ಅಂತ ತೋರಿಸ್ಕೊಳ್ಳುವಂತಹ ನಾಟಕ ಮಾಡೋಣ ಅಂತ ಹೇಳ್ತಾರೆ. ಹೋಲ್ಡ್ ಆನ್ ಇನ್ನೊಂದು ಸ್ಟೋರಿ ತುಂಬ ಇದೆ. ಆಗ 3ನೇ ವಾರದಲ್ಲಿ ರಕ್ಷಿತನ ವಿಚಾರ ಅಂತ ಬಂದಾಗಲೂ ಕೂಡ ಎಲ್ಲೋ ಅದು ಪ್ರಾರಂಭ ಆಗೋದು ಜಾನ್ವಿ ಅವರಿಂದ. ಗೆಜ್ಜೆ ಅಂತ ಹೇಳ್ತಾರೆ, ಗೆಜ್ಜೆನ ಅವರೇ ತೊಗೊಂಡು ಬಂದಿರ್ತಾರೆ, ಇಯರಿಂಗ್ಸ್ನ ಪ್ರಾರಂಭ ಮಾಡೋಣ ಅನ್ನೋ ಐಡಿಯಾನು ಅವರೇ ಕೊಡ್ತಾರೆ. ಇದಕ್ಕೆ ಇಬ್ಬರು ಕೂಡ ಕಾರಣನೇ, ನಾನೇನು ಅವ್ರನ್ನ ಅಂತ ಹೇಳ್ತಲ್ಲ, ಎಲ್ಲದಕ್ಕೂ ಇಬ್ಬರೂ ಕಾರಣನೇ ಆಗ್ತೀವಿ. ಬಟ್ ಎಲ್ಲ ಕಡೆ ಆ ಸ್ನೇಹ ಇದ್ದಿದ್ರಿಂದ ನಮಗೇನು ಅನಿಸ್ಲಿಲ್ಲ. ಆದರೆ ನನ್ನ ಸ್ನೇಹಿತೆ ಅಂತ ಒಬ್ಬರು ಹೊರಗಡೆ ಹೋಗ್ತಾರೆ, ಹೋದ ತಕ್ಷಣ ಅವರು ಫಸ್ಟ್ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ಳೋದು, ಯಾರು ನನ್ನನ್ನು ಯಾರಿಂದ ನಾನು ಕೆಟ್ಟವಳು ಅಂತ ಆಗಿರ್ತೀನಿ, ಅದು ಬರೀ ನನ್ನ ಒಬ್ಬಳ ಕಡೆ ತಿರುಗಿರುತ್ತೋ ಅಲ್ಲಿ ತುಂಬ ಚೆನ್ನಾಗಿ ಆಗ್ತಾರೆ. ರಕ್ಷಿತಾ ಹೋಗಿ ರಕ್ಷು ಆಗತ್ತೆ. ಒಂದು ವೇದಿಕೆ ಅಂತ ನಮ್ಮಿಬ್ಬರಿಗೂ ಸಿಕ್ಕುತ್ತೆ ಅವತ್ತು ಮಾತಾಡೋದಕ್ಕೆ. ಬಟ್ ಅಲ್ಲಿ ಇವ್ರು ಕೆಲವೆಲ್ಲ ಏನೋ ಆಮೇಲೆ ಮೊಲದ ಕತೆ ಹೇಳ್ತಾರೆ, ಆಮೇಲೆ ಸ್ನೇಹ ಅದು ಇದೊಂದು ಮಾತಾಡ್ತಾರೆ, ಆಮೇಲೆ ಏನೇನೋ ಮಾತಾಡ್ತಾರೆ. ಆಗ ನಾನೊಂದು ಪದ ಬಳಕೆ ಸ್ಟ್ರಾಟಜಿ ಅಂತ ಬಳಸಿದಾಗ್ಲೂ ಕೂಡ ಆ ಸ್ಟ್ರಾಟಜಿ ಪದ ಅವ್ರಿಗೆ ಹರ್ಟ್ ಆಗುತ್ತೆ, ಅವ್ರು ಆಮೇಲೆ ಮೊಲದ ಕತೆ ನನಗೆ ಹರ್ಟ್ ಆಗುತ್ತೆ ಅನ್ನೋ ಥರನೇ ನಾನಿರ್ತೀನಿ. ಬಟ್ ನನಗೆ ಗೊತ್ತಿಲ್ಲ, ಇದು ಅವ್ರು ಆಲ್ರೆಡಿ ಬೇರೆ ಥರ ತಿರ್ಗೋಗಿದ್ದಾರೆ, ನನಗೆ ಗೊತ್ತಿಲ್ಲ. ನಾನು ಅಲ್ಲೂ ಕೂಡ ನಾವು ಮಾತಾಡ್ಕೊಂಡಿದ್ದೇನೆ, ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ಓಕೆ, ಇಷ್ಟಕ್ಕೆ ನಾನು ಉತ್ತರ ಒಂದ್ ನಿಮಿಷ ಅದಾದ್ಮೇಲೂ ಕೂಡ ಒಂದ್ ನಿಮಿಷ ಈಗ ಫಾಸ್ಟ್ ಆಗಿ ಹೋಗುತ್ತೆ. ಅದಾದ್ಮೇಲೆ ನಿಮ್ ಪರ್ಸ್ಪೆಕ್ಟಿವ್ ಇಲ್ಲಿವರೆಗೂ ನನಗೆ ಅರ್ಥ ಆಗಿಲ್ಲ. ಒಬ್ಬ ಸ್ನೇಹಿತೆ ಆಗೋದಕ್ಕೆ, ಸ್ನೇಹಿತೆ ಅಂತ ನಾನ್ ನಿಮ್ಗೆ ಏನ್ ಕೊಟ್ಟಿದ್ದೆ, ಅದಕ್ಕೆ ನಿಮಗೆ ನನ್ನ ಲೈಫಲ್ಲಿ, ನನ್ನ ಮನಸ್ಸಲ್ಲಿ ನಿಮ್ಗೆ ಅರ್ಹತೆನೇ ಇಲ್ಲ ಅಂತ ಈಗ ಸ್ವಲ್ಪ ಹೊತ್ತಿಂದ ನನಗೆ ಅರಿವಾಗಿರೋಂಥದ್ದು. ಹೌದು, ನಾವಿಬ್ರು ಅನ್ಕೊಂಡಿದ್ವಿ ಜಗಳ ಮಾಡೋ ತರ ಮಾಡಿ ಮನೇನ ನಂಬಿಸೋಣ ಅಂತ. ಆದ್ರೆ ಅದಾಗ್ಲಿಲ್ಲ. 1-2 ವಾರ ಆದ್ರೂ ಈಗ ತಕ್ಷಣ ನಾವು ಮಾಡ್ಬಿಟ್ರೆ, ಅಂದ್ರೆ ಸುದೀಪ್ ಸರ್ PR ತರ ಕಾಣ್ತಾ ಇದೆ ಅಂತೆಲ್ಲ ಹೇಳಿ ಹೋದ್ಮೇಲೆ ತಕ್ಷಣ ಮಾಡಿದ್ರೆ ಮನೆ ಜನಕ್ಕೂ ಕೂಡ ಅನುಮಾನ ಬರುತ್ತೆ, ಬೇಡ ಅಂತ ಅದ್ ಮುಂದಕ್ಕೆ ಹೋಗ್ತಾನೆ ಇತ್ತು. ಯಾವಾಗ ನಮ್ಮಿಬ್ರು ಮಧ್ಯೆ ಡಿವೈಡ್ ಆಯ್ತೋ ಅದೆಲ್ಲ ಕೂಡ ತುಂಬಾ ನ್ಯಾಚುರಲ್ ಆಗಿದ್ದು. ನಮ್ಮಿಬ್ರು ನಡುವೆ ಮಾತಾಡ್ಬೇಕು ಅಂತ ಬಿಟ್ಟಾಗ ಸ್ಟ್ರಾಟರ್ಜಿ ಅನ್ನೋ ಪದ ಯೂಸ್ ಮಾಡಿದ್ದು. ಇಡೀ ದಿವಸ ನಾನು ಅವತ್ತು ಬಿಗ್ ಬಾಸ್ ಮನೆಗೆ ಬಂದಾಗಿಂದ ಒಂದು ದಿನ ಹತ್ತದೇ ಇಲ್ದವಳು, ಇಡೀ ದಿವಸ ನನಗೆ ಅಳು ಬಂತು. ಯಾಕಂದ್ರೆ ನನ್ಗೆ ಒಡ್ದು ಹೋಯ್ತು. ನನಗೆ ಹಬ್ಬ ಅವತ್ತು ಇನ್ನೂ ಕೂಡ ತುಂಬಾ ಸಿಲಿಯಾಗಿ ಅನ್ಸ್ಬಿಟ್ಟು, ಅಂದ್ರೆ ನಾನು ಅಲ್ಲಿ ಮಲ್ಕೊಂಡಿದ್ದೀನಿ ಅಳ್ತಾ, ಈ ಚಪ್ಲಿ ಇಲ್ಲಿ ಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ ನನಗೆ ಟಾಂಗ್ ಕೊಡ್ತಾರೆ ಜೊತೆಲಿ ಇದ್ದವಳಿಗೆ. ನಾನು ಅವಾಗ ಡೈರೆಕ್ಟ್ ಆಗಿ ಹೇಳಿದೆ, ನಾನು ನಿಮ್ಮನ್ನು ತುಂಬಾ ಮೆಚ್ಯೂರ್ಡ್ ಅನ್ಕೊಂಡಿದ್ದೀನಿ, ನನ್ನ ಬಗ್ಗೆ ನೀವು ಈ ತರ ಟಾಂಟ್ಗಳೆಲ್ಲ ಕೊಟ್ಟು ಸಿಲ್ಲಿ ಆಗ್ಬೇಡಿ ಅಂತ ನಾನು ಅದನ್ನ ಡೈರೆಕ್ಟ್ ಆಗಿ ಹೇಳಿದೆ. ಆಮೇಲೆ ಅದನ್ನ ಅವರು ಸ್ಟಾಪ್ ಮಾಡಿದ್ರು. ಆಮೇಲೆ ಯಾಕೆ ಕ್ಲೋಸ್ ಆದೆ ಅಂತಂದ್ರೆ ಅದೆಲ್ಲ ನ್ಯಾಚುರಲ್. ನಾನು ಯಾವಾಗ ಇವ್ರ ಕಡೆಯಿಂದ ಹೊರಗಡೆ ಬಂದು ಇದುವರೆಗೂ ನಾನು ಯಾರ ಜೊತೆನೂ ತುಂಬಾ ಕ್ಲೋಸ್ ಅನ್ನೋ ತರ ಇಲ್ಲ, ಎಲ್ಲಾರ ಜೊತೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತೀನಿ ಹೊರತು ಇಲ್ಲಿ ಯಾವುದು ಕೂಡ ಮುಖವಾಡ ಇಲ್ಲ, ಮತ್ತೊಂದು ಇಲ್ಲ. ಆ ಸ್ನೇಹಕ್ಕೆ ಆ 3 ವಾರ ಬೆಲೆ ಕೊಟ್ಟಿದ್ದು ಹೌದು. ಇವತ್ತು ಇಂಡಿವಿಜುವಲ್ ಆಗಿ ಆಡುವಾಗ ನನ್ನ ಕಣ್ಣು ಎದುರುಗಡೆ ಏನಾದ್ರೂ ತಪ್ಪು ಕಂಡಾಗ ಅದನ್ನ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಸ್ನೇಹ ಏನು ಉಳಿದಿಲ್ಲ. ನನಗೆ ನಾನೆಲ್ಲೋ ಕೆಳಗಾಗ್ತೀನಿ ಅನ್ನೋ ಕಾರಣಕ್ಕೆ ನನಗೆ ಕೇಳಕ್ ಇಷ್ಟನೇ ಇರ್ಲಿಲ್ಲ ಅನ್ನೋದು ನಿಮ್ಮ ಬಾಯಲ್ಲೇ ಬಂದಿದೆ. ನಿಮ್ಮ ಬಾಯಲ್ಲೇ ನೀವು ಅದನ್ನ ಹೇಳ್ಬಿಟ್ಟು ರಕ್ಷಿತ್ ನಾನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ರಕ್ಷಿತ್ ನಾನು ಸಾರಿ ಕೇಳಿದ್ದೀನಿ. ಇಲ್ಲಿ ಯಾರ್ ಡೋಂಗಿಗಳು, ಯಾರ್ ಸುಳ್ಳು ಹೇಳ್ತಿದ್ದಾರೆ, ಯಾರ್ ನಾಟಕ ಮಾಡ್ತಿದ್ದಾರೆ ಅಂತ ಖಂಡಿತ ಅರ್ಥ ಆಗುತ್ತೆ. ನೀವೇನ್ ನನಗೆ ಹೇಳಿದ್ರೆ ಅದನ್ನೇ ನಾನು ವಾಪಸ್ ಹೇಳ್ತೀನಿ. ಯಾಕೆ ರಕ್ಷಿತನ ಹಗ್ ಮಾಡ್ಲಿ? ನೋಡಿ, ನಾನು ರಕ್ಷಿತನ ಹಗ್ ಮಾಡಿದೆ, ಸಾರಿ ಇಲ್ಲ ಅಶ್ಮ, ನನಗೆ ಇಷ್ಟ ಇರಲಿಲ್ಲ, ನನಗೆ ಅಲ್ಲಿ ಸೋಲಕ್ಕೆ ಇಷ್ಟ ಇರಲಿಲ್ಲ, ನನಗೆ ಎಲ್ಲರ ಮುಂದೆ ನಾನೇನೋ ಇದಾಗಿದ್ದೀನಿ ಅಂತ ನನಗೆ ಇಷ್ಟ ಇರಲಿಲ್ಲ ಅಂತ ನೀವೇ ಹೇಳಿರೋದಿದೆ. ಅಂದ್ರೆ ಯು ಆರ್ ಟ್ರೈಂಗ್ ಟು ಬಿ ಸ್ವೀಟ್ ವಿಚ್ ಯು ಆರ್ ನಾಟ್, ಅಷ್ಟೇ ಅಲ್ವಾ? ಯಾಕೆ ಇಂಗ್ಲಿಷ್ ಬೇಡ, ಓನ್ಲಿ ಕನ್ನಡ ಹೇಳಿದನ್ನೇ ಹೇಳ್ತಾ ಇರೋದು. ಇಲ್ಲಿ ನನಗೆ ಮುಖವಾಡ ಹಾಕೊಂಡು ಬದುಕೋ ಅಂತ ಒಂದು ಅವಶ್ಯಕತೆ ಇಲ್ಲ. ಅಲ್ಲ, ಏನಲ್ಲಿ ಚರ್ಚೆ ಆಗಿದೆ ಅದನ್ನೇ ನಾನು ಮಾತಾಡ್ತಾ ಇದ್ದೀನಿ. ಸೊ ಅಶ್ವಿನಿ ಹೇಗೆ ಬಲಿಕ ಬಕ್ರ ಆದ್ರು, ಹೇಗೆ ಜಾನ್ವಿ ಹೀರೋಯಿನ್ ಆದ್ರು ಅಂತ ಎಲ್ರಿಗೂ ಗೊತ್ತಿದೆ. 100% ಹೌದು. ಎಲ್ಲಾರನ್ನೂ ನೀವ್ ಹೇಳಿದ್ರಲ್ಲ ಆಗ್ಲೇ, ತುಂಬಾ ಸ್ಟ್ರಾಂಗ್ ಆಗಿರೋರ್ನ ಟಾರ್ಗೆಟ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಕರೆಕ್ಟ್. ನೀನು ನಾ ಬೇಟೆಯಾಡೋ ನರಿ, ನೀನು ಬೆಕ್ಕು ಮರಿ, ಗೊತ್ತಿಲ್ಲದೆ ಬೆಕ್ಕು ಪಾಪ ನೀಟಾಗಿ ಹೋಗ್ಬಿಟ್ಟು ಬೆಕ್ಕು ಪಾಪ ಹಾಲ್ ಕುಡಿದ್ಬಿಟ್ಟು ಬಂದ್ಬಿಡತ್ತೆ, ಆಮೇಲೆ ಎಲ್ಲ ತಿನ್ಬಿಟ್ಟು ಬಂದು ಒರ್ಸುತ್ತೆ ಗೊತ್ತಾ ಬೇರೆಯವ್ರಿಗೆ. ಅದು ಓಪನಿಂಗ್ ಹೇಳಿಲ್ವಾ ನಿಮ್ಗೆ ಸುರ್ಸುರ್ ಬತ್ತಿ ಕೊಟ್ಬಿಟ್ಟು ಏನೇ ಅದೇ ಜಾನು ಕೈಲಿರೋ ಸುರ್ಸುರ್ ಬತ್ತಿ ಅಂತ ಜಾನು ಕಲೆಕ್ಟ್ ತಗೊಂಡು ಕಲಕ ಸಂಜೆ ಆಗೋಯ್ತು.
ಸಂಜೆ 4:30. ಫಸ್ಟು ಅಭಿ, ಸೆಕೆಂಡ್ ನನ್ನನ್ನು ಟ್ರೈ ಮಾಡಿದ್ದಾರೆ. ಸೂರಜ್ ಬಂದಿದ ತಕ್ಷಣ ಸೂರಜ್ ಯಾವ ಥರ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ನನಗೆ ಒಂಚೂರು ಅರ್ಥ ಆಗಬೇಕು. ಟ್ರೈಗಿ ಅಂತ ಆ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಅಲ್ಲ. ನಾವು ಕಿಚನಲ್ಲಿ ಇದ್ದಾಗ ಚಿಕ್ಕ ಚಿಕ್ಕದನ್ನು ನೋಟಿಸ್ ಮಾಡಿ ಇವ್ರು ತುಂಬಾ ಕಷ್ಟಪಡ್ತಿದ್ದಾರೆ, ಬೆಳಿಗ್ಗೆಯಿಂದ ಸಂಜೆ ತನಕ ಇದ್ದಾರೆ ಅಂತ ನೋಟಿಸ್ ಮಾಡಿ ಹೇಳ್ತಿದ್ದಿದ್ ನೀವು. ಬಂದೂ ಅಷ್ಟೇ ನಾನು ಒಂದ್ಸಲಿ ಹೇಳ್ದೆ ತುಂಬಾ ಕಿರ್ಚಾಡ್ಬಿಡಿದ್ರು, ನೀವ್ ಹಂಗಿಲ್ಲ ಅಂತ ಒಂದ್ಸಲಿ ಅಡ್ಗೆ ಮನೆಯಲ್ಲಿ ಹೇಳ್ದಾಗ್ಲೂ ನೀವ್ ನನಗೆ ಹೇಳಿದ್ವಿ ಇಲ್ಲ ರಾಶ್ ಹಂಗಲ್ಲ ಅಂತ ನೀವು ಮಾತಾಡಿದ್ರಿ. ನನಗೆ ಅದು ಫಸ್ಟ್ ವೀಕ್ ಹೇಗಿತ್ತು ಅಂದ್ರೆ ಓಕೆ ಇದ್ರು ನನಗೆ ಒಂಥರ ಇಷ್ಟವಾಗಿರೋ ಪರ್ಸನ್ ಇದು. ಫಸ್ಟ್ ವೀಕ್ ನಾನು ಇದನ್ನು ಮಂಜು ಅಕ್ಕನ ಹತ್ರನೂ ಹೇಳಿದ್ದೀನಿ, ಎಲ್ಲ ಹೇಳಿದ್ದೀನಿ. ಹಂಗೆ ಅಂದಿದ ತಕ್ಷಣ ನಿಮ್ಮ ಮೇಲೆ ನನ್ಗೇನೋ ಬೇರೆ ಥರ ಏನೋ ಇದೆ ಅಂತಲ್ಲ, ಪರ್ಸನ್ ಆಗೇ ನೋಡ್ತಾ ಇದ್ದೀನಿ ನಾನು. ಒಬ್ರು ಈ ಮನೇಲಿ ಒಬ್ರು ಕಂಟೆಸ್ಟೆಂಟ್ ಆಗಿ ನೋಡ್ತಾ ಇದ್ದೀನಿ. ನಾನು ಇವತ್ತಿಗೂ ಹೇಳ್ತೀನಿ, ಈ ಮನೇಲಿ ನಾನು ತುಂಬಾ ಕಂಫರ್ಟಬಲ್ ಆಗಿ ಮಾತಾಡಿರೋದು, ನನ್ಗೆ ಅನ್ಸಿದ್ದನ್ನ ನನ್ನ ಮನಸ್ಸಲ್ಲಿ ಇರೋದನ್ನ ಎಲ್ಲ ಶೇರ್ ಮಾಡಿರೋದು ಸೂರಜ್ ಹತ್ರ ಮಾತ್ರ. ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಕ್ ಹೋದ್ರೆ ಅವ್ರು ಯಾಕೆ ಸಿಗಾಕಂದ್ರು ನೀನ್ ಯಾಕೆ ಸಿಗಾಕಿಲ್ಲ ಅಂದ್ರೆ ನಾವ್ ಯಾರು ಅನ್ಕೊಂಡಿರಲ್ಲ ಅವ್ರು ಆ ಥರ ಮಾಡ್ತಾರೆ ಅಂತ. ಈಗ ನೀನು ಬಿಡು ಓಲಿ ಆಯ್ತು, ನೀನು ಮೊದಲೇ ಒಂದು ಸ್ವಲ್ಪ ನಮ್ಮ ಥರ ಸ್ವಲ್ಪ ಆ ಥರ ಕಿತಾಪತಿ ಮಾಡುವೆ, ಅವ್ರು ನಾವು ಅನ್ಕೊಂಡಿರ್ಲಿಲ್ಲ, ಅವ್ರು ಮಾಡಿದ್ರು. ಹಂಗಾಗಿ ಮೇನ್ ಅವರೇ ಕಾಣಿಸಿದ್ರು ಈ ಥರ ಮಾಡ್ಬಿಟ್ರ ಅಂತ ಅಲ್ವಾ. ಏನು ಮಾಡಕ್ಕಾಗಲ್ಲ. ಮಾಡಿಸಿದ್ರು ಮಾಡ್ಲಿಲ್ಲ ಏನ್ ಮಾಡ್ಸಿದ್ರು? ಮಾಡಿಸಿದ್ರು ಕಿತಾಪತಿ ಮಾಡಿ ಅಂತ ನಾನು ಬಂದು ಹೇಳಿದ್ನ ನಿಮ್ಗೆ. ನೀವೇ ಅಲ್ವಾ ಹೇಳಿದ ಐಡಿಯಾನ? ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನೀವೇ ಅಲ್ವಾ? ನಾನಾ ಫಸ್ಟ್ ಗೆಜ್ಜೆ ಆಡ್ಸೋಣ ಎಲ್ರಿಗೂ ಭಯ ಪಡ್ಸೋಣ ಅಂತ ನಾನ್ ಹೇಳಿದ್ನ? ಅಲ್ಲ ನಾನ್ ಹೇಳಿದ್ನ ನಿಮ್ಗೆ? ಅಲ್ಲ ಗೆಜ್ಜೆ ತಗೊಂಡ್ ಬನ್ನಿ, ಗೆಜ್ಜೆ ನನ್ ಕೈ ಕೊಡಿ ಅಂತ ನಾನ್ ಕೇಳಿದ್ನ? ಅಲ್ಲ ನಾನ್ ಕೇಳಿದ್ನ ನಿಮ್ಗೆ? ಗೆಜ್ಜೆ ತಗೊಂಡ್ ಬಂದ್ಬಿಟ್ಟು ಗೆಜ್ಜೆ ಆಡ್ಸೋಣ ಎಲ್ರಿಗೂ ಭಯ ಪಡ್ಸೋಣ ಅಂತ ಹೇಳಿದ್ ನೀವು. ನಾನ್ ಮಾಡಿದ್ದಲ್ಲ, ನಾನ್ ಮಾಡಿದ್ದಲ್ಲ, ಜಾನ್ವಿ ಮಾಡ್ಸಿದ್ದು. ನಾನ್ ಮಾಡಿದ್ದಲ್ಲ, ಜಾನ್ವಿನೇ ಮಾಡ್ಸಿದ್ದು. ಫ್ರೆಂಡ್ಶಿಪ್ ವ್ಯಾಲ್ಯೂ ಇಲ್ಲ, ಒಂದು ಸಾರಿ ಕೇಳೋದಕ್ಕೆ ಒಂದು ವ್ಯಾಲ್ಯೂ ಇಲ್ಲ, ಯಾವುದಕ್ಕೂ ವ್ಯಾಲ್ಯೂ ಇಲ್ಲ. ಎಲ್ಲ ನಾಟಕ. ನೀವು ಮೇಕಪ್ನಲ್ಲಿ ಬರ್ತೀರಿ, ನಾನು ಅವತ್ತೇ ಡಿಸೈಡ್ ಮಾಡ್ತೀನಿ ನೀನು ಮಾತಾಡಬಾರ್ದು. ಮತ್ತೆ ಏನಕ್ಕೋ ನೀವು ಇದು ಮಾಡ್ತೀರಿ. ನಾನು ಆಗಲೂ ಜೆಂಟಲ್ಮ್ಯಾನ್ ಥರ ಅದನ್ನು ಏನು ಮಾಡಿದೆ, ಇದು ಅಲ್ಲ ಕಿಚನಲ್ಲಿ ಮತ್ತೆ ನನಗೆ ಆ್ಯಟಿಟ್ಯೂಡ್ ತೋರಿಸ್ತೀರಿ ನೀವು. ನನಗೆ ಅವಶ್ಯಕತೆ ಇರಲಿಲ್ಲ. ಮತ್ತೆ ಏನಾಯ್ತು ಧ್ರುವ ಅಂತ ಮಾತಾಡೋ ಬರ್ದಲ್ಲಿ ನೀವೇ ಬರ್ತೀರಿ, ಮತ್ತೆ ನೀವು ಆ್ಯಟಿಟ್ಯೂಡ್ ತೋರಿಸ್ತೀರಿ, ಮತ್ತೆ ನಾನು ಡಿಗ್ನಿಫೈಡ್ ಆಗಿ ಅಲ್ಲಿಂದ ಸವಾಸನೆ ಬೇಡ ಅಂತ ನಾನು ದೂರ ಇರ್ತೀನಿ, ನೀವು ಮತ್ತೆ ಬರ್ತೀರಿ. ಇಷ್ಟಿದ್ರಲ್ಲಿ ನಾನು ಮಾತಾಡಲ್ಲ ಅಂತ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಆ ಮಡಿಕೆ ಹೊಡಿಯೋದ್ರಲ್ಲಿ ನನ್ನ ಕ್ಯಾರೆಕ್ಟರ್ನೇ ನೀವು ಕ್ವಶನ್ ಮಾಡೋ ಹಂಗೆ ಮಾಡ್ತೀರಿ. ಇವಾಗ ಈ ಮನೇಲಿ ಇವಾಗ ನಿಮ್ಗೆ ಮಿರ್ಚಿ ತಿನ್ಸಿದ್ರು ಅಲ್ವಾ, ಅವ್ರವ್ರ ಒಪಿನಿಯನ್ಸ್ ಅವ್ರು ಕೊಟ್ರು. ನನಗೆ ಆ ಒಪಿನಿಯನ್ ಅಲ್ಲಿ ಹಂಗೆ ಅನಿಸ್ತು. ಯಾಕಂತ ಅಂದ್ರೆ ನೀವು ಚೆನ್ನಾಗೇ ಇರ್ತೀರಾ ಬಿಡ್ತೀರಾ ಹಂಗಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನೀವು ನನ್ನ ಜೊತೆ ಚೆನ್ನಾಗಿ ಮಾತಾಡ್ಲಿ ಅನ್ನೋದಲ್ಲ. ನನಗೆ ದೇರ್ ಇಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್ ವೈ. ಇವ್ರ ಹತ್ರನೂ ನಾನು ಹೇಳಿರೋದು ಇದೆ. ಇವ್ರು ಅಭಿ ಹತ್ರ ಮಾತಾಡ್ತಾರೆ, ಸೂರಜ್ ಹತ್ರ ನನ್ನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಹಿಂದೆಯಿಂದ ಹೋಗಿ ಮಾತಾಡಕ್ಕೆ ನಾನು ಮಾತಾಡಲ್ಲ. ಹಂಗೆ ಸಂಜೆ 5 ಗಂಟೆ. ನೀವೇ ನಿಮ್ಮ ಬಾಯಿಂದ ಬಂತು ಫಸ್ಟ್ ಅಭಿ ಹತ್ರ ಕ್ಲೋಸ್ ಆಗಕ್ಕೆ ಟ್ರೈ ಮಾಡಿದ್ರು. ಕ್ಲೋಸ್ ಆಗಕ್ಕೆ ಟ್ರೈ ಮಾಡೋದು ಮಾತಾಡೋದು ಬೇರೆ ಬೇರೆ. ಫಸ್ಟ್ ಅಭಿ ಹತ್ರ ಮಾತಾಡ್ತಿದ್ರು, ಆಮೇಲೆ ನನ್ನ ಹತ್ರ ಬಂದ್ರು, ಆಮೇಲೆ ಈಗ ಸೂರಜ್ ಹತ್ರ ಕ್ಲೋಸ್ ಆಗಕ್ಕೆ ಟ್ರೈ ಮಾಡೋದು. ಇದಕ್ಕೆ ಕ್ಯಾರೆಕ್ಟರ್ ಏನಿಲ್ಲ ಬ್ರದರ್, ಇಂತ ಕ್ಯಾರೆಕ್ಟರ್ ತಗೊಂಡು ಹೋಗ್ಬೇಡಿ. ಇಂತ ಕ್ಯಾರೆಕ್ಟರ್ ತಗೊಂಡು ಹೋಗ್ಬೇಡಿ. ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡ್ಬೇಕು. ನನಗೆ ಗೊತ್ತು ಬ್ರದರ್, ನೀವು ನನಗೆ ಹೇಳ್ಬೇಡಿ. ಮಾಡಿಲ್ಲ ಕ್ಲೋಸ್ ಇದ್ರೆ ನನ್ನ ಹತ್ರ ಬರಬೇಡಿ. ಯಾರ ಕ್ಯಾರೆಕ್ಟರ್ ಹೋಗಿಲ್ಲ ನಾವು. ನೀವು ಸರ್ ತಗೊಂಡು ಹೋಗ್ಬೇಡಿ. ಕ್ಲೋಸ್ ಇದೀರಾ ಅಂತ ನನ್ನ ಹತ್ರ ಬರಬೇಡಿ ಸರ್. ಇವತ್ತು ನಿಮ್ಮ ಪರ್ಸನಲ್ ಇಟ್ಕೊಳ್ಳಿ ಆಟದಲ್ಲಿ. ನೀವು ನನ್ನ ಹತ್ರ ಯಾವ್ದನ್ನು ಎತ್ಕೊಂಡು ಬರಬೇಡಿ. ನೀವು ಮಾತಾಡಿ ಇಲ್ಲ ಬ್ರದರ್, ನಾನು ತಗೊಳಲ್ಲ, ನಾನು ಮಾತಾಡಕ್ಕೆ ಹೋಗಲ್ಲ. ಗ್ರೂಪ್ ಮಾಡ್ಕೊಂಡು ಬಂದು ಯಾವ್ದು ಸಿಗ್ಲಿಲ್ಲ ಅಂತ ಇದು ಹೊಸದಾಗಿ ಬೇಡ. ಒಳಗಡೆ ಹೋಗ್ಬಿಟ್ಟು ಅದನ್ನ ಹೇಳಿ ಎಲ್ಲೇ ಮಾತಾಡಬೇಕು ನಾನು ಒಪ್ಕೊಳ್ಳಲ್ಲ. ಯಾಕೆ ನೀನು ಒಪ್ಕೊಳ್ಳೋ ಮನುಷ್ಯನೇ ಅಲ್ಲ. ಬೇಡ, ನೀನ್ ಯಾರು ನನಗೆ ಹೇಳಕ್ಕೆ ನೀನ್ ಯಾರಪ್ಪ? ನೀನ್ ಏನಕ್ಕೆ ಏಕವಚನದಲ್ಲಿ ಮಾತಾಡ್ತಾ ಇದೀಯಾ? ನಿನ್ನ ಹತ್ರ ಯಾವಾಗ ನಾನು ಏಕವಚನದಲ್ಲಿ ಮಾತಾಡ್ತಾ? ಏಕವಚನ ಬೇಡ ಬ್ರದರ್, ಏಕವಚನ ಬೇಡ ಬ್ರದರ್, ಏಕವಚನ ಬೇಡ. ನೀನ್ ಅವನ ಹತ್ರ ಕ್ಲೋಸ್ ಆಗಿರ್ಬೋದು, ನನ್ನ ಹತ್ರ ಬೇಡ ಏಕವಚನ. ಹೇಳ್ತಾ ಇದೀನಿ ಬ್ರದರ್, ನಿನ್ನ ಹೆಸರು ಬಂದಿಲ್ಲ ಇಲ್ಲಿ. ಬ್ರೋ, ನನ್ನ ಒಪಿನಿಯನ್ ಹೇಳ್ತೀನಿ ನಾನು. ಏಕವಚನ ಹೇಳ್ಬೇಡ ನೀನು. ನನ್ನ ಹತ್ರ ಏಕವಚನ ಇವತ್ತೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಅವರಿಗೆ ಇವತ್ತು ಸಿಟ್ಟು ಉಂಟಲ್ವಾ ಯಾರಿಗೆ? ಸಿಟ್ಟಲ್ಲಿ ನಾವು ಪಾತ್ರೆ ತೊಳಿದ್ರೆ ಬೇಗ ಬೇಗ ಆಗುತ್ತೆ. ಅದೇ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ಬೇರೆ ಟಚ್ ಕೊಡಕ್ ಬರ್ಲೇಬೇಡಿ. ನನಗೆ ಇಷ್ಟ ಅಲ್ಲ ಮೇಡಮ್ ಮಾತಾಡಕ್ಕೆ. ಯಾರು ಮಾತಾಡಿಲ್ಲ, ಯಾರು ಮಾತಾಡಿಲ್ಲ, ನಾನು ಮಾತಾಡಿಲ್ಲ, ನಾನು ಮಾತಾಡಿಲ್ಲ. ಇವ್ರ ಜೊತೆ ಏನು ಅಂತ ಸ್ಟೇಟ್ಮೆಂಟ್ ತೋರಿಸಿ
ಮಾತಾಡ್ಲಿ ತೋರಿಸಿ, ಎವಿಡೆನ್ಸ್ ತೋರಿಸಿ, ವಿಡಿಯೋದಲ್ಲಿ ತೋರಿಸಿ, ಮಾತಾಡಿ ತೆಗಿರಿ. ನನಗೆ ಹುಡುಗಿರ ಹತ್ರ ಮಾತಾಡಕ್ ಇಷ್ಟ ಇಲ್ಲ. ಬಂದ್ಬಿಟ್ಟು ಇಲ್ಲಿ ಬೇರೆ ಕ್ಯಾರೆಕ್ಟರ್ ಅಂತ ಪಟ್ಟು ಕೊಡೋದೆಲ್ಲ ಇದನ್ನೆಲ್ಲ. ಮೇಡಮ್, ನಿಮಗೆ ಟ್ರಿಗರ್ ಆಗ್ತದ್ದು ನಾನು ಮಾತಾಡ್ತಿರೋದು, ಅದ್ರಲ್ಲಿ ಮಾತ್ರ ಇರಿ. ಅದಕ್ಕೆ ಬೇರೆ ಟಚ್ ಕೊಡಬೇಡಿ, ಬೇರೆ ಟಚ್. ನೀವು ಬೇರೆ ಏನಕ್ಕೆ ಬಂದ್ರಿ ಗೊತ್ತಾ? ನಿಮಗೆ ಏನಕ್ಕೆ ಬಾದರ್ ಆಗುತ್ತೆ? ಇದೇನ್ ಸರ್ ಅದು? ಅದ್ ಕೈ ಅಲ್ವಾ? ಓ ಮೈ ಗಾಡ್, ಹೋಗಿ ನೋಡಿ. ನಾವಂತೂ ಬರೋ ಪರಿಸ್ಥಿತಿಲಿಲ್ಲ. ನೀನ್ ಹೆಂಗೆ ನನ್ನ ಕ್ಯಾರೆಕ್ಟರ್ ಮಡ್ಕೆ ಹೊಡೆದ್ರಿ? ಇದನ್ನು ಅಷ್ಟೇ ಒಪಿನಿಯನ್ ಕೊಡ್ಬೇಕಾಗಿತ್ತು. ನೀವು ಹುಡುಗನ ಬಗ್ಗೆ ಮಾತಾಡೋದು ಏನು? ನಿಮ್ದೇ ಕ್ಯಾರೆಕ್ಟರ್ ಇದ್ದಾಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಡ್ಕೆ ಟೈಮಲ್ಲಿ ಮಾತಾಡಿಲ್ಲ ಅಂತ ಬಿಟ್ಬಿಡಿ ಮೇಡಮ್. ಯಾವ್ದು ಮಾತಾಡಿಲ್ಲ ಅಂತ ಅಷ್ಟೇ ಕ್ಯಾರೆಕ್ಟರ್ ಕೊಟ್ಟೋಗ್ಬಿಟ್ರು. ನನ್ನ ಅಬ್ಸರ್ವೇಷನ್, ನನ್ನ ಪರ್ಸ್ಪೆಕ್ಟಿವ್ ಅಂತ ಕಟ್ಟಬೇಡಿ ಮೇಡಮ್. ಇವತ್ತು ಕಟ್ಟಿಕೊಡೋ ಕೆಲಸ ಮಾಡಬೇಡಿ. ಗಿಲ್ಲಿ ಆಟ ನಮ್ಮ ಹತ್ರ ಬೇಡ ಮೇಡಮ್. ಏನೋ ಬರ್ಬೇಕು ಅಂತ ನೀವು ನನ್ನ ಹತ್ರ ಬೇರೆ ರೀತಿ ಗ್ರೂಪ್ ಕಟ್ಕೊಂಡು ಬರ್ಬೇಡಿ ಮೇಡಮ್. ನನಗೆ ಗೊತ್ತು ಇವತ್ತು ಬರ್ನ್ ಆಗಿರುತ್ತೆ ಸಾಲಿಡ್ ಅಂತ ಗೊತ್ತು ಮೇಡಮ್. ನಾನು ಮಾತಾಡಕ್ ಇಷ್ಟ ಇಲ್ಲ, ನನ್ನ ಹತ್ರನೂ ಬೇಕಾಗಿಲ್ಲ. ಎಲ್ಲ ನನಗೂ ಬರುತ್ತೆ, ಎಲ್ಲ ನೋಡ್ ಬಂದಿದ್ದೀರಿ ಮೇಡಮ್. ಬೇರೆದಕ್ಕೆ ಟರ್ನ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಹತ್ರ ಮಾತಾಡ್ತಾನೆ ಇಲ್ಲ. ಕ್ಯಾರೆಕ್ಟರ್ ಇಲ್ಲಿಂದ ಮೇಡಮ್, ಕ್ಯಾರೆಕ್ಟರ್ ಇಲ್ಲಿಂದ ಬರ್ತಿದ್ದೀರಾ. ವುಮೆನ್ ಕಾರ್ಡ್ ಆಡ್ಬೇಡಿ ಮೇಡಮ್, ವುಮೆನ್ ಕಾರ್ಡ್ ಆಡ್ಬೇಡಿ. ವುಮೆನ್ ಕಾರ್ಡ್ ಆಡ್ಬೇಡಿ. ಇವತ್ತು ಮೆಣಸಿನಕಾಯಿ ಬಹಳ ಖಾರ ಆಗಿತ್ತು ಅಂತ ಗೊತ್ತು. ಅದನ್ನೇ ಹೇಳ್ತಾ ಇರೋದು. ಎಷ್ಟು ಬರ್ನ್ ಆಗಿದೆ ಅಂತ ಗೊತ್ತು ಮೇಡಮ್. ನಮ್ಮ ಹತ್ರ ಈಗ ಎತ್ಕೊಂಡು ತಲೆ ಕಟ್ಕೊಂಡು ಬರ್ಬೇಡಿ ಮೇಡಮ್ ದಯವಿಟ್ಟು. ಆಮೇಲೆ ಮಾತಾಡಿಲ್ಲ ಅಂತ ತಕ್ಷಣ ಕ್ಯಾರೆಕ್ಟರ್ಗೆ ಟರ್ನ್ ಮಾಡಕ್ ಹೋಗ್ಬೇಡಿ ಮೇಡಮ್ ದಯವಿಟ್ಟು. ನನಗೆ ಹುಡುಗಿರ ಹತ್ರ ಕೂತ್ಕೊಂಡು ಮಾತಾಡೋಂತ ಕ್ಯಾರೆಕ್ಟರ್ ನಾವಲ್ಲ. ನಮ್ಮ ಆಟನ ಮಾತಾಡ್ತಾ ಇದೀವಿ, ನಮ್ಮ ಪಾಡಕ್ ಬಿಟ್ಬಿಡಿ ಮೇಡಮ್. ನಿಮ್ದು ಎಲ್ರ ಜೊತೆ ಇದೇ ಕಿರಿಕು, ಸುಮ್ನೆ ರೀ. ನೀವು ಕೇಳಿ, ನಿಮಗೊಂದು ಜಗಳ ಅನ್ನೋದು ಬಿಟ್ರೆ ಬೇರೆ ಯಾವ್ದ್ರಲ್ಲಾದ್ರೂ ಬೇರೆದ್ರಲ್ಲಿ ತೋರ್ಸ್ಕೊಳ್ಳಿ, ಒಳ್ಳೇದಾಗ್ಲಿ ನಿಮ್ಗೆ. ಆಯ್ತಾ? ಒಬ್ಬೊಬ್ರು ಮೇಡಮ್, ನೀವೀಗ ಕೇಳಿ, ಅಂತದೇನಾದ್ರೂ ಆಗಿದ್ರೆ ಯಾವತ್ತೋ ಎಸ್ಕಲೇಟ್ ಆಗ್ತಾ ಇತ್ತು ವೀಕೆಂಡ್ ಅಲ್ಲಿ. ನೀವೀಗ ಯಾವತ್ತೋ ನಡೆದಿದ್ದು ಯಾವ್ದೋ ಒಂದು ಕತೆ ಕಟ್ಬಿಟ್ಟು ಬರಬೇಡಿ ದಯವಿಟ್ಟು. ಹೆಣ್ಣು ಮಕ್ಕಳ ಹತ್ರ ನನಗೆ ಮಾತಾಡಕ್ ಇಷ್ಟ ಇಲ್ಲ ಅಂದ ತಕ್ಷಣ ನನ್ನ ಕ್ಯಾರೆಕ್ಟರ್ ಅದು ಹಾಳೆ ಕ್ಯಾರೆಕ್ಟರ್. ಸಂಜೆ 5:35. ನಾನು ಹುಡುಗಿನ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ನಾನು ಹುಡುಗಿ ಜೊತೆ ಮಾತಾಡೋದಿಲ್ಲ, ದೂರ ನಿಂತ್ಕೋತೀನಿ ಅನ್ಬೇಕಾದ್ರೆ ಹುಡುಗಿ ಬಗ್ಗೆ ಮಾತಾಡೋ ಲೈನ್ಸ್ ಇದೆಲ್ಲ. ರಾಶಿಕಾ ಬಂದು ಮಾತಾಡ್ಲಿ, ನನಗೆ ಹೋಗಿ ಮಾತಾಡೋಕೆ ಇಷ್ಟ ಇಲ್ಲ. ನಾನು ಮಾತಾಡೋಂತ ಹುಡುಗನೂ ಅಲ್ಲ, ನಾನು ಹಿಂದೆ ಹೋಗಿ ಮಾತಾಡೋಣ. ಅದು ಬರ್ನ್ ಆಗ್ತಿದ್ರೆ ಬರ್ನ್ ಆಗ್ಲಿ ಅವ್ರಿಗೆ. ಇವಾಗ ನೀವು ಹೇಳಿದ್ರಲ್ಲ ಈ ಸಿಚುವೇಶನ್ ಮಾತಾಡಕ್ ಒಂದಿನ ಮಾತಾಡ್ತಾರೆ, ಮಾತಾಡಲ್ಲ. ನನಗೇನ್ ಅನ್ಸ್ತದೆ ಗೊತ್ತಾ? ಇಟ್ ಫೀಲ್ಸ್ ಲೈಕ್ ಯುವರ್ ರಿತಿಕ್ ರೋಷನ್, ಈಸ್ ಆರ್ ಆಲ್ ಫ್ಯಾನ್ಸ್ ಕಮಿಂಗ್ ಅಣ್ಣ, ಮಾತಾಡಿ ಆ ಥರ ಫೀಲಿಂಗ್ ನನಗೆ ಅನಿಸ್ತಾರೆ. ನಾನು ಹೇಳ್ತಾ ಇದ್ದೀನಿ, ಇಫ್ ಇಟ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಯು ಟೆಲ್ ಮಿ. ಅವ್ರು ಯಾರಾದ್ರೂ ನಿಮ್ಮ ಬಗ್ಗೆ ಒಂದು ಮಾತು ಮಾತಾಡಿದ್ದಾರೆ ಹಿಂದೆ ಅಂತ ನಿಮ್ಗೆ ಅನ್ಸುತ್ತಾ? ಗೊತ್ತಿಲ್ಲ. ನೀವು ಕೇಳ್ಪಟ್ಟಿದ್ದೀರಾ? ನನಗೆ ಗೊತ್ತಿಲ್ಲ, ನಾನು ಕೇಳು ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ. ಇವಾಗ ನೀವು ಅವ್ರ ಬಗ್ಗೆ ಮಾತಾಡಿದ್ದೀರಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಮ್ಗೂ ಗೊತ್ತು ಅದು ನೀವು ಮಾತಾಡಿದ್ದೀರಾ ಅಂತ. ಬ್ರೋ, ದ ಹೋಲ್ ಪಾಯಿಂಟ್ ಗೊತ್ತಿರೋದು ವಿಷಯ ಇದೆ ಅಲ್ಲ, ಇಟ್ ಇಸ್ ಪೋರ್ಟ್ರೇಡ್ ಆಸ್ ಅವರೆಲ್ಲ ನಿಮ್ ಹಿಂದೆ ಬಿದ್ದಿದ್ದಾರೆ, ನೀವು ಅವಾಯ್ಡ್ ಮಾಡಿ ಹುಡುಗಿರ. ಬ್ರೋ, ನೀವು ಬೇರೆ ತೆಗಿಬೇಡಿ ಅಭಿ, ಪ್ಲೀಸ್ ಬ್ರೋ. ಪ್ಲೀಸ್ ಬ್ರೋ, ಅಭಿ ನೀವು ಬೇರೆ ಆಂಗಲ್ ತೆಗಿಬೇಡಿ. ಅವ್ರು ಹೇಳ್ತಿರೋದು ಇಲ್ಲ ಬ್ರೋ, ನಾನು ಬೇರೆ ಟರ್ನ್ ಆಗಕ್ ಬಿಡೋದೇ ಇಲ್ಲ. ನಾನು ಹಿಂದೆ ಬಿದ್ದು ಹೋಗಲ್ಲ. ನಾನು ಟ್ರೈ ಮಾಡಿದ್ರೆ ಏನು ಹೇಳಿಲ್ಲ ಮೇಡಮ್, ಏನು ಮಾಡಲ್ಲ. ನೀವು ನನ್ನ ಕ್ಯಾರೆಕ್ಟರ್ ಬಂದಾಗ ನಾನು ರಿಯಾಲಿಟಿಗೆ ಬಂದೇ ಬರ್ತೀನಿ. ನೀವು ನನ್ನ ಕ್ಯಾರೆಕ್ಟರ್ ಬಂದ್ರೆ ನಾನು ರಿಯಾಲಿಟಿಗೆ ಬಂದೇ ಬರ್ತೀನಿ. ನಾನು ಬಂದೇ ಬರ್ತೀನಿ. ನಿಮ್ಮನ್ನು ನೋಡಿದ್ದಾರೆ. ನನ್ನ ನೋಡ್ತಾರೆ, ನಿಮ್ಮನ್ನು ನೋಡಿದ್ದಾರೆ. ನಿಮ್ಮನ್ನು ನೋಡಿದ್ದಾರೆ.
ಒಬ್ಬರೇ ಹೇಳಿ ಕೇಳ್ರಲ್ಲ. ನಿಮ್ಮ ಪ್ರಕಾರ ನೀವು ಹಂಗೆ ಹೇಳಿಲ್ಲ. ಇಲ್ಲ bro. ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಹಂಗೆ ನಂದಿಲ್ಲ. ನೀವು ಅದ್ರ ನಾನು ಪಕ್ಕ ಅದಕ್ಕೆ ಇಲ್ಲ. stand ಅಲ್ಲ ಅದ್ರ ಪಕ್ಕ ಇಲ್ಲ. ಹೌದು. ಓಕೆ. ಸಂಜೆ 5:55. ಅಶ್ವಿನಿ ಮಾತಾಡಿದಷ್ಟು ಇನ್ನೂ ಅವನು ಕೆಳಗಿಳಿತಾನೆ, ಇದು ಎಲ್ಲಿಗೂ ಹೋಗ್ತಿಲ್ಲ. ಸೊ ಪ್ಲೀಸ್ ದೇರ್ ಇಸ್ ನೋ ಪಾಯಿಂಟ್ ಆ ಮನುಷ್ಯನ ಜೊತೆ ಮಾತಾಡೋದ್ರಲ್ಲಿ ಅಷ್ಟೇ. ಅದೆಲ್ಲ ವರ್ಡ್ಸ್ ಯೂಸ್ ಮಾಡ್ತಿರೋದು ನೋಡು, ರೀಕನೆಕ್ಷನ್, ಎಲ್ಲರ ಜೊತೆ ಮಾತಾಡ್ತೀನಿ ಅದು ಅಂತ ಅವನ ತಿಳ್ಕೊಳಕ್ಕೆ. ವ್ಯಕ್ತಿತ್ವ ತೋರ್ಸತ್ತಲ್ವಾ, ಅವ್ನ ಪರ್ಸನಾಲಿಟಿ ಒಬ್ರ ಜೊತೆ ಮಾತಾಡುವಾಗ ಏನೇನು ಹೇಳ್ತಾ ಇದ್ದೀನಿ ಅಂತ ಅವ್ನ ಬಗ್ಗೆ ಓಕೆ, ತೋರ್ಸತ್ತಲ್ವಾ. ನಾನು ರೀಕನೆಕ್ಷನ್ ಮಾಡ್ಕೊಳಕ್ ಟ್ರೈ ಮಾಡ್ತಿದ್ದೀನಿ ಅಲ್ವಾ, ಅಲ್ಲ ಹೇಳ್ತಿರೋದು. ನಿನಗೆ ಗೊತ್ತಿದ್ಮೇಲೆ ನೀನ್ ಯಾಕಿದ್ದೆ ಗುರು ಆ ಗೇಮ್ ಅಲ್ಲಿ? ಏನ್ ಇವ್ನ್ ಮನ್ಮತ, ಇವನೇನ್ ದೊಡ್ಡ ಮನ್ಮತ ಇರ್ಬೋದು. ಆಯ್ತು ಈಗ ಬೇರೆ ತರ ತಿರ್ಸಿದ್ದು ನಾನು. ಈಗ ಯಾರು ನನಗೆ ಹುಡುಗಿ ಹತ್ರ ಮಾತಾಡಕ್ ಇಷ್ಟ ಇಲ್ಲ, ನನಗೆ ಹುಡುಗಿ ಹತ್ರ ಮಾತಾಡಕ್ ಇಷ್ಟ ಇಲ್ಲ, ನಾನು ಅವ್ರ ಹತ್ರ ಮಾತಾಡ್ಸಿಲ್ಲ ಅಂತ ನನ್ ಮೇಲೆ ಹಿಂಗೆಲ್ಲ ಮಾಡ್ಬಿಟ್ರು. ಆಸ್ ಇಫ್ ನಾವು ಅವ್ರ ಹಿಂದೆ ಬಿನೇ ಬಿದ್ದಿದ್ದೀವಿ ಶೋ ಬಹಳ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಉಳಿದಿದೆ. ಮೆಣಸಿನ್ಕಾಯಿ ತಿಂದವ್ರು ಯಾರು ಅಂತ ನೋಡಿದ್ದೀನಿ. ಯಾರು ಗುಡ್ದಿದೆ ಅಂತ ಕಾಣಿಸ್ತು, ಒಬ್ರಲ್ಲ ಇಬ್ರಲ್ಲ. ಈಗ ಒಂದೇ ದಿವಸ ಚೆನ್ನಾಗಿದೆ, ಟಾರ್ಗೆಟ್ ಚೆನ್ನಾಗಿದೆ, ಧ್ರುವಣ ಈಗ ಯಾರು ಗುರ್ದಿದ್ದಿಲ್ಲ ಟೆಸ್ಟ್ ಮಾಡುವ, ಯಾರಿಗೆ ಉಡ್ದಿದೆ ಅಂತ ಚೆನ್ನಾಗ್ ಗೊತ್ತು. ನನ್ ಬಡವನ ಶ್ರೀ ನೋಡಿದ್ರಿ, ಯಾರು ಗೊತ್ತಿದೆ ಇಡೀ ಕರ್ನಾಟಕ ನೋಡುತ್ತೆ. ನಿನ್ಗೊಂದು ಕ್ಲಾರಿಟಿ ಇದೆ ಅಲ್ವಾ ಯಾರು ಹೆಂಗೆ ಅಂತ? ನಂಗೆ ತುಂಬಾ ಕ್ಲಾರಿಟಿ ಇದೆ, ನಂಗೆ ಕ್ಲಾರಿಟಿ ಇದೆ, ನನಗೆ ಗೊತ್ತು. ಬಟ್ ಆ ಸ್ಟೇಟ್ಮೆಂಟ್ಸ್ ಎಲ್ಲ ಬಂದಾಗ ನನಗೂ ಅನ್ಸುತ್ತಲ್ಲ, ಥೂ ಈ ತರನೂ ಎಲ್ಲ ಥಿಂಕ್ ಮಾಡ್ತಿದಾರಾ? ಏನು ಗೊತ್ತಾ, ಇಲ್ಲಿ ಏನು ಕ್ಲಿಯರ್ ಆಗಲ್ಲ ಇವಾಗ. ಕ್ಲಿಯರ್ ಆಗಲ್ಲ. ಯಾಕೆ ಹೇಳೋರು ನೀನು ಸೈಲೆಂಟ್ ಮಾಡಿದ್ದಾಗ ನೀನು ಸೈಲೆಂಟ್ ಮಾಡಿಸು ಅಂತ ಹೇಳಿದ್ದೇನು ಏನು ಕೇಳು, ಅಟ್ಲೀಸ್ಟ್ ಅವಾಗ ಅವ್ರ ವಾಯ್ಸು ನಮ್ಮ ವಾಯ್ಸ್ ಕೇಳಿಸುತ್ತೆ ಅಂತ ಹೊರತು, ಬಟ್ ಇದು ಎಲ್ಲೂ ಕ್ಲಿಯರ್ ಆಗಲ್ಲ ಅಂತ ಚೆನ್ನಾಗಿ. ಈಗ ಎಷ್ಟು ಡ್ಯಾಮೇಜ್ ಆಗಿದೆ, ಅದು ಡಬಲ್ ಡ್ಯಾಮೇಜ್ ನೀವು ಅವ್ರ ಜೊತೆ ಮಾಡೋ ಕಾನ್ವರ್ಸೇಷನ್ ಎಲ್ಲ ಆಗ್ತಿತ್ತು. ಅದು ಎಲ್ಲ ಟಾಪಿಕ್ ಅವ್ನು ರಾಂಗ್ ಅಂತ ಹೇಳಿದ ತಕ್ಷಣ ಅವ್ರ ಬಗ್ಗೆನೇ ಅವ್ನು ಡ್ಯಾಮೇಜ್ ಮಾಡೋಕ್ಕೆ ಹೋಗ್ತಿರೋದು ಹೊರತು, ಅವ್ನು ಒಂದು ಟಾಪಿಕ್ ಬಿಟ್ಬಿಟ್ಟು ಬೇರೆ ಎಲ್ಲ ಟಾಪಿಕ್ಕು ಅಲ್ಲಿ ಕಾನ್ವರ್ಸೇಷನ್ ಆಗ್ತಿದೆ ಆ ಟಾಪಿಕ್ ಬಿಟ್ಟು. ನಂಗೆ ಸಿಟ್ಟು ಯಾವಾಗ ಬರೋದಂದರೆ ನಾನು ಹೇಳಿರೋದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ, ನಾನು ಹೇಳೇ ಇಲ್ಲ ಅಂತ ವಾದ ಮಾಡಿ.